ಸರ್, ಇನ್ನು ನರ್ವ್ಸ್ ಅಂತ ನೋಡೋದಾದ್ರೆ ಇವಾಗ ನಮ್ಮ ಬ್ರೈನು ತುಂಬಾ ಚಿಕ್ಕದು. ಬ್ರೈನ್ ಅಲ್ಲಿ 60% ವಾಟರ್. ಆಮೇಲೆ ಬ್ರೈನ್ ಅಲ್ಲಿ ಆಗ್ತಾ ಇರೋ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಎಷ್ಟಿರುತ್ತೆ ಅಂದ್ರೆ, ಈಗ ಮಕ್ಕಳಿಗೆ ತುಂಬಾ ಫೋನ್ ಕೊಡ್ತಾರೆ. ಸೊ ಮಕ್ಕಳು ತುಂಬಾ ಫೋನ್ಗೆ ಅಡಿಕ್ಟ್ ಆಗಿರ್ತಾರೆ. ಬಹಳ ರಿಸ್ಕ್. ಬ್ರೈನ್ ಡೆವಲಪ್ಮೆಂಟ್ ಅಲ್ಲಿ ಅದ್ರ ಬಗ್ಗೆ ಅರಿವು ಬೇಕು. ಜ್ಞಾನ ಇದ್ರೆ ಅದು ಮಾಡಕ್ಕೆ ಬಿಡಲ್ಲ. ಫಸ್ಟ್ ಸರ್, ಇನ್ನು ವೆಯ್ಟ್ ಲಿಫ್ಟ್ ಮಾಡುವಂಥದ್ದು, ಸ್ಲೀಪ್ ಡಿಸ್ಟರ್ಬೆನ್ಸ್ ಬಹಳ ಕಾಮನ್ ಆಗಿದೆ, ಎಸ್ಪೆಷಲಿ ಅಡಲ್ಟ್ಸ್. ಆಮೇಲೆ ಅವರು ಎಕ್ಸರ್ಸೈಸ್ ಮಾಡಂಗಿರಲ್ಲ, ವೇಟ್ ಲಿಫ್ಟ್ ಮಾಡಂಗಿರಲ್ಲ, ದೇ ವಿಲ್ ಸಫರ್ ಫ್ರಮ್ ದಿ ಬ್ಯಾಕ್ ಪೇನ್. ಅದು ಮೆಮೊರಿ ರಿಜಿಸ್ಟರ್ ಆಗಬೇಕು. ಅದಕ್ಕೆ ಬೇರೆ ಬೇರೆ ಕಾರಣ ಇದೆ. ಅದಕ್ಕೊಂದಕ್ಕೊಂದು ಅಟ್ಯಾಚ್ ಮಾಡಿರೋದು. ನೀವು ಒಂದು ಲೈನಲ್ಲಿ ಹಾಕಿದ್ರೆ ಇಟ್ ಕ್ಯಾನ್ ಅರ್ಥಗೆ ಒಂದು ರೌಂಡ್ ಹೊಡೆಯೋದಕ್ಕಿಂತಲೂ ಜಾಸ್ತಿ ಅಷ್ಟು ಲೆಂತ್ ನರಗಳದ್ದು ಒಂದೊಂದು ಇದು ಇರುತ್ತೆ. ಸರ್, ಇನ್ನು ಮೈಗ್ರೇನ್ ಅಂಡ್ ಹೆಡ್ಏಕ್, ತಲೆನೋವಿಗೆ ಒಂದು 100 ಕಾರಣ ಇದೆಮ್ಮ. ಒಂದು, ಹೇಗೆ ಒಬ್ಬ ಮನುಷ್ಯ ಕೋಮಾಗೆ ಹೋಗ್ತಾನೆ? ಕೋಮಾದಲ್ಲಿ ಏನಾಗಿರುತ್ತೆ, ಎಷ್ಟು ದಿವಸ ಕಂಟಿನ್ಯೂಸ್ ಆಗಿ ತಲೆನೋವು ಇದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು? ತಲೆನೋವಿದ್ರೆ ಬ್ರೈನ್ ಸರ್ಜರಿ ಅಂದರೆ ನಾವು ಬೇರೆ ಸರ್ಜರಿ ಥರ ನಾವು ಎಲ್ಲ ಕಡೆ ಮಾಡೋಕ್ಕಾಗಲ್ಲ. ಬ್ರೈನ್ ಟ್ಯೂಮರ್ ಅಂದರೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಆನಂದ್ ಆಡಿಯೋ ಸೆಲೆಬ್ರಿಟಿ ಪಾಡ್ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ಇತ್ತೀಚೆಗೆ ಎಲ್ಲರಲ್ಲೂ ತುಂಬ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಾ ಇರೋವಂಥ ಸ್ಪೈನಲ್ ಡಿಸಾರ್ಡರ್ ಮತ್ತು ನ್ಯೂರೋ ಡಿಸಾರ್ಡರ್ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೋಸ್ಕರ ಇವತ್ತಿನ ನಮ್ಮ ಪಾಡ್ಕಾಸ್ಟ್ನಲ್ಲಿ ಸ್ಪರ್ಶ್ ಹಾಸ್ಪಿಟಲ್ನ ಸೀನಿಯರ್ ಕನ್ಸಲ್ಟೆಂಟ್ ಹಾಗೂ ನ್ಯೂರೋ ಸೈನ್ಸ್ನ ಹೆಡ್ ಆಗಿರುವಂಥ ಡಾಕ್ಟರ್ ಶಿವಕುಮಾರ್ ಎಸ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಈ ಒಂದು ಸಮಸ್ಯೆಗೆ ಏನು ಕಾರಣ, ಇದರಿಂದ ಹೇಗೆ ನಾವು ಪ್ರೊಟೆಕ್ಟ್ ಮಾಡ್ಕೊಬೋದು ಅಂತ ಹೆಚ್ಚು ಮಾಹಿತಿ ಅವ್ರ ಹತ್ರ ತಿಳ್ಕೊಳ್ಳೋಣ. ನಮಸ್ತೆ ಸರ್, ಪಾಡ್ಕಾಸ್ಟ್ಗೆ ಪ್ರೀತಿಯ ಸ್ವಾಗತ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಲುಕಿಂಗ್ ವೆರಿ ಹ್ಯಾಂಡ್ಸಮ್ ಸರ್. ಡಾಕ್ಟರ್ ತುಂಬಾ ಚೆನ್ನಾಗಿ ಕಾಣ್ತಿದ್ದಾರೆ. ನೀವು ಹೇಳ್ದಂಗೆ ಸ್ಪೈನ್ ಮತ್ತೆ ಬ್ರೈನ್ ಅದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ. ಸೊ ಅದ್ರ ಬಗ್ಗೆ ಮಾಹಿತಿ ಇರೋದು ಬಹಳ ನೆಸೆಸರಿ ಇದೆ. ಎಸ್ಪೆಷಲಿ ಸ್ಪೈನ್ ಡಿಸಾರ್ಡರ್ಸ್ ಈಗ ಎಸ್ಪೆಷಲಿ ಯಂಗ್ಸ್ಟರ್ಸ್ ಅಲ್ಲಿ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಮತ್ತೆ ವರ್ಕರ್ಸ್, ಬ್ಯಾಂಕ್ ವರ್ಕರ್ಸ್, ಅವ್ರ ಹತ್ರ ಬಹಳ ಕಾಣಿಸ್ಕೊಳ್ತಾ ಇದೆ. ಪ್ಲಸ್ ನ್ಯೂರೋ ಡಿಸಾರ್ಡರ್ಸ್ ಎಸ್ಪೆಷಲಿ ಡ್ಯೂ ಟು ಮೊಬೈಲ್ ಆಗಲಿ, ಲೈಫ್ ಸ್ಟೈಲ್ ಆಗಲಿ, ಅರ್ಲಿ ಏಜಲ್ಲಿ ಸ್ಟ್ರೋಕ್ಸು, ಮೆನಿ ಹೈಪರ್ಟೆನ್ಸಿವ್ ಬ್ಲೀಡ್ಸ್ ಅಂತೀವಿ, ಅದೆಲ್ಲ ಭಾಳ ಕಾಣಿಸ್ತಾ ಇದೆ. ಭಾಳ ಇಂಪಾರ್ಟೆಂಟ್ ಟಾಪಿಕ್ ಅಂದರೆ ನಾವು ಸ್ಪೈನ್ ಹೆಲ್ತ್ ಬಗ್ಗೆ ಅವೇರ್ನೆಸ್ ಇಂಪಾರ್ಟೆಂಟ್. ಅದ್ರ ಬಗ್ಗೆ ನಾವು ಕಂಪ್ಲೀಟಾಗಿ ಒಂದು ನಾಲೆಜ್ ಕೊಟ್ಟಿದ್ರೆ ಅವ್ರಿಗೆ ಹೌ ದೇ ಕ್ಯಾನ್ ಪ್ರಿವೆಂಟ್ ಫರ್ದರ್ ಡ್ಯಾಮೇಜ್, ಪೋಸ್ಚರ್ ಬಗ್ಗೆ ಅದ್ರ ಬಗ್ಗೆ ಅರಿವು ಕೊಡೋದು ಭಾಳ ಇಂಪಾರ್ಟೆಂಟ್ ಇದೆ. ನೀವು ಹೇಳಿದಾಗೆ ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅದಕ್ಕೂ ಮುಂಚೆ ನಿಮ್ಮ ಒಂದು ವೃತ್ತಿ ಜೀವನದ ಬಗ್ಗೆ ನಮ್ಗೆ ಹೇಳೋದಾದ್ರೆ. ಎಲ್ಲರಿಗೂ ಗೊತ್ತಿದ್ದಂಗೆ ಮೆಡಿಕಲ್ ಫೀಲ್ಡಲ್ಲಿ ಅಂದರೆ ಇಟ್ ಈಸ್ ಎ ಲಾಂಗ್ ಜರ್ನಿ. ಇಟ್ ಡಸಂಟ್ ಹ್ಯಾಪನ್ ಲೈಕ್ 4 years 5 years ಅಲ್ಲಿ ಮುಗಿಯಿಲ್ಲ. ಫಸ್ಟ್ ನಾವು MBBS, ಆಮೇಲೆ ಸರ್ಜರಿ, ಆಮೇಲೆ ನ್ಯೂರೋ ಸರ್ಜರಿ, ಅದಾದಮೇಲೆ ಫೆಲೋಶಿಪ್ಸು, ಮತ್ತು ಎಕ್ಸ್ಪೀರಿಯನ್ಸ್, ಮತ್ತು ಅದರಲ್ಲಿ ಸಬ್ ಸ್ಪೆಷಲೈಸೇಷನ್ಸ್. ಇಟ್ ಈಸ್ ಎ ಲಾಂಗ್ 15 years ಜರ್ನಿ ಫ್ರಮ್ ಆಫ್ಟರ್ PUC ಟು ರೀಚ್ ಒನ್ ದಿಸ್ ಥಿಂಗ್. ಅದಾದಮೇಲೆ to get experience and work on patients, it needs so much maturity and patience to learn. ಯಾಕಂದರೆ we are handling the most precious organ in the body, brain and spinal cord. ಅದರಲ್ಲಿ ಒಂಚೂರು ವ್ಯತ್ಯಾಸ ಆಗಿಬಿಟ್ರೆ ಇಟ್ ಈಸ್ ಎ ಪನಿಷ್ಮೆಂಟ್ ಫಾರ್ ದಿ ಹೋಲ್ ಲೈಫ್ ಟು ದಿ ಪೇಷಂಟ್. ಅದಕ್ಕೆ ಭಾಳ ಜಾಗರೂಕತೆಯಿಂದ, ಭಾಳ ಕೇರ್ಫುಲ್ಲಾಗಿ, ಭಾಳ ರೆಸ್ಪಾನ್ಸಿಬಿಲಿಟಿಯಿಂದ ಮ್ಯಾನೇಜ್ ಮಾಡೋದು ಇಂಪಾರ್ಟೆಂಟ್ ಇರುತ್ತೆ. ಸರ್, ಈಗ ಬ್ರೈನ್ ಅಂದರೆ ಇವಾಗ ನಮ್ಮ ಬಾಡಿಯಲ್ಲಿ ಯಾವುದೇ ಒಂದು ಆರ್ಗನ್ ಫಂಕ್ಷನ್ ಮಾಡಬೇಕು ಅಂದರೆ, ಅಥವಾ ಫಿಸಿಕಲಿ ನಾವೇನಾದರೂ ಒಂದು ಹ್ಯಾಂಡ್ ಮೂವ್ಮೆಂಟ್ ಮಾಡಬೇಕು, ಲೆಗ್ ಮೂವ್ಮೆಂಟ್ ಮಾಡಬೇಕು ಅಂದರೂ ಅದಕ್ಕೆ ಬ್ರೈನ್ ಇಂಪಾರ್ಟೆಂಟ್. ಸೊ ಬ್ರೈನಿಂದ ನಮಗೊಂದು ಪಾಸ್ ಆಗುತ್ತೆ. ಸೊ ಐ ಹ್ಯಾವ್ ಟು ಲಿಫ್ಟ್ ಮೈ ಹ್ಯಾಂಡ್, ಐ ಹ್ಯಾವ್ ಟು ಲಿಫ್ಟ್ ಮೈ ಲೆಗ್ ಅಂತ. ಸೊ ಇನ್ನು ಬ್ರೈನ್ ಬಗ್ಗೆ ಮಾತಾಡೋದಾದರೆ ಸರ್, ಎಷ್ಟು ಸೆನ್ಸಿಟಿವ್ ಇರುತ್ತೆ ನಮ್ಮ ಬ್ರೈನ್ ಒಳಗಿನ ಒಂದು ಸೆಲ್ಸ್ ಆಗಿರ್ಬೋದು, ಆ ಒಂದು ನರ್ವ್ಸ್ ಆಗಿರ್ಬೋದು? ಬ್ರೈನ್ ಬಗ್ಗೆ ಎಲ್ಲರಿಗೆ, ಹಾರ್ಟ್ ಬಗ್ಗೆ ಹೆದರಿಕೆ ಇದೆ, ಬ್ರೈನ್ ಬಗ್ಗೆ ಅರಿವು ಭಾಳ ಜನಕ್ಕೆ ಕಡಿಮೆ ಇದೆ. ಎವ್ರಿಥಿಂಗ್ ಕಂಟ್ರೋಲ್ಡ್ ಬೈ ಬ್ರೈನ್ ಇನ್ಕ್ಲೂಡಿಂಗ್ ಹಾರ್ಟ್. ನಾವು ಜಗತ್ತಿನ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೂ ಬ್ರೈನ್ ಬೇಕು, ನಮ್ಮ ಬಾಡಿಯಲ್ಲಿರೋ ಎಲ್ಲ ಆರ್ಗನ್ಗಳಿಗೆ ಕಮ್ಯುನಿಕೇಟ್ ಮಾಡೋಕ್ಕೂ ಬ್ರೈನ್ ಬೇಕು. ದಟ್ಸ್ ವೈ ಬ್ರೈನ್ ಈಸ್ ಕಾಲ್ಡ್ ದ ಮಾಸ್ಟರ್ ಆರ್ಗನ್. ಬ್ರೈನ್ ಅದರಲ್ಲಿ 60% ವಾಟರು, ಲಾಟ್ ಆಫ್ ನರ್ವ್ ಸೆಲ್ಸ್, ಬಿಲಿಯನ್ಸ್ ಆಫ್ ನರ್ವ್ ಸೆಲ್ಸ್, ನ್ಯೂರಾನ್ಸ್ ಅಂತೀವಿ. ಅದರದ್ದು ಒಂದು ನೆಟ್ವರ್ಕ್ ಇರುತ್ತೆ, ಅದಕ್ಕೆ ಆದ ಒಂದೊಂದು ಏರಿಯಾಸ್ ಇರುತ್ತೆ. ಅದು ಭಾಳ ಕೋರ್ಡಿನೇಷನಿಂದ ಫಂಕ್ಷನ್ ಮಾಡಬೇಕಾಗುತ್ತೆ. ಹಿಂಗೆ ಒಂದು ನೋಡಿಬಿಟ್ಟು ಅದಕ್ಕೆ ವಿಚಾರ ಮಾಡಿ, ಪ್ರೊಸೆಸ್ ಮಾಡಿ, ಒಂದು ರಿಯಾಕ್ಷನ್ ಮಾಡಬೇಕಾದ್ರೆ ಅದು ಎಷ್ಟೋ ಮೈಲ್ ಕಂಡಕ್ಷನ್ ನರ್ವ್ ಪಾತ್ವೆಯಲ್ಲಿ ಹೋಗಿ ಬರಬೇಕಾಗತ್ತೆ. ಅದಕ್ಕೆ ಎಷ್ಟೋ ಪ್ರೊಸೆಸಿಂಗ್ ಆಗುತ್ತೆ. ದಟ್ ಈಸ್ ಅ ಮಾಸ್ಟರ್ ಕಂಪ್ಯೂಟರ್. ಬ್ರೈನ್ ಹೆಲ್ತ್ ಈಸ್ ಮೋರ್ ಇಂಪಾರ್ಟೆಂಟ್. ಅದು ಸರಿಗಿದ್ರೇ ಇಲ್ಲ. ಫೀಲಿಂಗ್ ಹ್ಯಾಪಿ, ಬೀಯಿಂಗ್ ಅವೇರ್, ಕೈಕಾಲು ಮೂಮೆಂಟ್ ಮಾಡೋದಾಗಲಿ, ಮಾತಾಡೋದಾಗಲಿ, ಕೇಳೋದಾಗಲಿ, ಕಣ್ಣಿನ ನರ್ವ್ ಸರಿಗಿದ್ರೂ ಬ್ರೈನ್ ಸರಿಗಿಲ್ಲ ಅಂದರೆ ಕಾಣೋದಿಲ್ಲ. ಕಿವಿ ನರ, ಕಿವಿ ಎಲ್ಲ ಸರಿಗಿದ್ರೂ ಅದು ಆ ಏರಿಯಾದ ಬ್ರೈನ್ ಸರಿಗಿದ್ರೆ
ಕೇಳೋದಿಲ್ಲ. ಸೊ ಅಲ್ಟಿಮೇಟ್ಲಿ ನಾವು ವಾಟ್ ಎವರ್ ವಿ ಪರ್ಸೀವ್ ಜಗತ್ತಿಂದ ಬ್ರೈನ್ ಮಾತ್ರ ಇಂಟ್ಯಾಕ್ಟ್ ಇರಬೇಕು, ಸರ್ಕ್ಯೂಟ್ ಇಂಟ್ಯಾಕ್ಟ್ ಇರಬೇಕು. ಆಮೇಲೆ ರಿಯಾಕ್ಷನ್ ಮಾಡಬೇಕಾದ್ರೂ ಅಷ್ಟೇ. ಸೊ ಎಲ್ಲ ಪ್ರೊಸೆಸಿಂಗ್ ಯೂನಿಟು ನೀವು ಹುಟ್ಟಿದಾಗಿಂದ ಸಾಯೋವರೆಗೂ, ಬ್ರೈನ್ ಡೆಡ್ ಆಗೋವರೆಗೂ ಬ್ರೈನ್ ಕಂಟಿನ್ಯೂಸ್ ಆಗಿ ಫಂಕ್ಷನ್ ಮಾಡುತ್ತೆ. ಡಿಫ್ರೆಂಟ್ ಏರಿಯಾಸ್ ಆ್ಯಕ್ಟಿವ್ ಇರುತ್ತೆ, ಡಿಫ್ರೆಂಟ್ ಏರಿಯಾಸ್ ರೆಸ್ಟ್ ತಗೊಳುತ್ತೆ. ನೀವು ಮಲಗಿದ್ರೂ ಬ್ರೈನ್ ಪ್ರೊಸೆಸ್ ಮಾಡ್ತಾ ಇರುತ್ತೆ. ಸೊ ಅದು ಭಾಳ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಅದು ಮಾನಿಟರ್ ಮಾಡೋಕ್ಕೆ ಬಾಡಿಲಿ ಏನೇನಾಗ್ತಾ ಇದೆ ಅಂತ ಎಲ್ಲನೂ. ಎಮರ್ಜೆನ್ಸಿ ಇದ್ದರೆ ಅದು ಎಬ್ಸುತ್ತೆ, ಅನ್ವಾಂಟೆಡ್ ಫುಡ್ ಇದ್ದರೆ ವಾಮಿಟಿಂಗ್ ಇಂಡ್ಯೂಸ್ ಮಾಡುತ್ತೆ, ಬ್ಲ್ಯಾಡರ್ ಫುಲ್ ಆದರೆ ಬ್ಲ್ಯಾಡರ್ ಎಂಪ್ಟಿ ಮಾಡುತ್ತೆ. ಲೈಕ್ ದಟ್ ಬ್ರೈನ್ ಈಸ್ ದ ಒನ್ ಆರ್ಗನ್ ವಿಚ್ ಕಂಟ್ರೋಲ್ಸ್ ದ ಹೋಲ್ ಸಿಸ್ಟಮ್. ಹೊರಗಡೆ ರಿಯಾಕ್ಷನ್ಸ್ ಎವ್ರಿಥಿಂಗ್ ಈಸ್ ಪ್ರೊಸೆಸ್ಡ್ ಬೈ ಬ್ರೈನ್. ಸೊ ಬ್ರೈನ್ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ. ವೆನ್ ಯು ಗೋ ಟು ಬ್ರೈನ್ ಅಂದರೆ ಇಷ್ಟಿದೆ, ಹಂಗಿದೆ, ಹಿಂಗಿದೆ. ಬ್ರೈನ್ ಚೆನ್ನಾಗಿ ದೊಡ್ಡದೇ ಇರುತ್ತೆ. ಅಪ್ರಾಕ್ಸಿಮೇಟ್ಲಿ 1000 to 300 to 1500 ಗ್ರಾಮ್ ಅಷ್ಟು ಇರುತ್ತೆ ಬ್ರೈನ್. ಮ್ಯಾಕ್ಸಿಮಮ್ ಲಿಪಿಟು ಮಧ್ಯದಲ್ಲೆಲ್ಲ ನ್ಯೂರಾನ್ಸು ಕೆಳಗಡೆ ಸ್ಪೈನಲ್ ಕಾರ್ಡಿಗೆ ಅಂಟ್ಕೊಂಡಿರುತ್ತೆ. ಬ್ರೈನ್ ಪ್ರೊಟೆಕ್ಷನ್ ಭಾಳ ಇಂಪಾರ್ಟೆಂಟ್. ಅದಕ್ಕೆ ದೇವರು ನಮ್ಮ ಥಿಕ್ ಸ್ಕಲ್ಲಲ್ಲಿ CSF ಅಂತ ವಾಟ್ರಲ್ಲಿ ಫ್ಲೋಟಿಂಗ್ ಇರುತ್ತೆ. ಸೊ ಅದಕ್ಕೆ ಮೂವ್ಮೆಂಟ್ ಮಾಡಿದಾಗ ಅದಕ್ಕೇನು ಡಿಸ್ಟರ್ಬೆನ್ಸ್ ಆಗಲ್ಲ. ಅಂದರೆ ಅದಕ್ಕೂ ಏನಾದ್ರು ಲೇಯರ್ಸ್ ಅಂತ ಇರುತ್ತೆ ಸರ್? ಬ್ರೈನ್ಗೆ 3 ಲೇಯರ್ಸ್ ಇಂಪಾರ್ಟೆಂಟ್ ಇರುತ್ತೆ. ಬ್ರೈನ್ ಇಮಿಡಿಯೇಟ್ ಲೇಯರ್ ಒಂದು ಇರುತ್ತೆ, ಮಧ್ಯೆ ವಾಟರ್ ಇರುತ್ತೆ, ಅದ್ರ ಮೇಲೆ ಒಂದು ಡ್ಯೂರಾ ಅಂತ ಅದ್ರ ಮೇಲೆ ಒಂದು ಕವರ್ ಇರುತ್ತೆ, ಅದಾದಮೇಲೆ ಸ್ಕಲ್ ಇರುತ್ತೆ, ಅದ್ರ ಮೇಲೆ ಸ್ಕಿನ್ ಎಲ್ಲ ನಿಮಗೆ. ಸೊ ಹೊರಗಡೆ ಏನಾದರೂ ನಡೀತೆ, ಬ್ರೈನ್ ಮ್ಯಾಟ್ರ್ ಒಳಗಡೆ ಆದರೆ ಅದು ತೊಂದರೆ ಕೊಡುತ್ತೆ. ಸರ್, ಈಗ ಒಬ್ಬ ಮನುಷ್ಯನಿಗೆ ಏನಾದರೂ ಒಂದು ನರ್ವ್ ಪ್ರಾಬ್ಲಮ್ ಬಂತು ಅಂದರೆ ಅದು ಬ್ರೈನಿಂದನೇ ಎಫೆಕ್ಟ್ ಆಗಿರುತ್ತೆ ಅಂತನಾ? ಬ್ರೈನ್ ಮತ್ತು ಬ್ರೈನಿಂದ ಸ್ಪೈನಲ್ ಕಾರ್ಡ್ ಅದರಿಂದ ಮತ್ತೆ ಎಲ್ಲ ನರಗಳು ಬರುತ್ತೆ. ಅದು ವೈರಿಂಗ್ಸ್ ಇದ್ದಂಗೆ ಅದನ್ನ ಅಷ್ಟೇ. ಪ್ರೊಸೆಸಿಂಗ್ ಯೂನಿಟ್ ಮೇನ್ ಬ್ರೈನ್. ಅಂದರೆ ಈಗ ನಮ್ಮ ಫಾರ್ ಎಕ್ಸಾಂಪಲ್ ನಮ್ಮ ಬಾಟಮ್ ಇಂದ ನಾವು ಒಂದು ನರ್ವ್ಸ್ ಅಂತ ತಗೊಂಡ್ರು, ಸೊ ಅಲ್ಲಿಂದ ಕನೆಕ್ಟ್ ಆಗಿರೋದು ಮತ್ತೆ ನಮ್ಮ ಬ್ರೈನ್ಗೆ ಕನೆಕ್ಟ್ ಆಗುತ್ತೆ. ಈಗ ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಸ್ಪೈನಲ್ ಕಾರ್ಡ್ ಇಂಜುರಿ ಆಗಿರುತ್ತೆ, ಇಲ್ಲಿ ಕಟ್ ಆಗಿಬಿಡುತ್ತೆ ಸ್ಪೈನಲ್ ಕಾರ್ಡ್. ಈ ಕೆಳಗಡೆ ಅವ್ರಿಗೆ ಏನೂ ಗೊತ್ತಾಗಲ್ಲ, ಯಾಕಂದ್ರೆ ಆ ನರ್ವ್ಸ್ ಕನೆಕ್ಟಿಂಗ್ ವೈರ್ಸ್ ಕಟ್ ಆಗಿರುತ್ತೆ. ಬಟ್ ಬೇರೆ ಎಲ್ಲ ವರ್ಕ್ ಆಗುತ್ತೆ, ತಿಳಿಯುತ್ತೆ, ಮಾತಾಡ್ತಾರೆ, ಎಲ್ಲ ಇರುತ್ತೆ ಅದು, ಬಟ್ ಕಂಟ್ರೋಲ್ ಇರಲ್ಲ. ಅದಕ್ಕೆ ನಾವು ಬೆನ್ನಲ್ಲಿ ಆದರೆ 2 ಕಾಲು ಮತ್ತು ಕೆಳಗಡೆ ಪೋರ್ಷನ್ ಬಾಡಿದು ಏನು ಸೆನ್ಸೇಷನ್ ಇರಲ್ಲ, ಗೊತ್ತೂ ಆಗಲ್ಲ. ಪಾರ್ಷಿಯಲ್ ಇಂಜುರಿ ಆದರೆ ಅರ್ಧ ಕೆಲಸ ಮಾಡ್ತಾ ಇರುತ್ತೆ. ಇಲ್ಲಿ ಆಗಿಬಿಟ್ರೆ 4 ಕೈ ಕಾಲು ಹೋಗ್ಬಿಡುತ್ತೆ. ಅದಕ್ಕೆ ನಾವು ಬೆನ್ನು ಉರಿ ಅಂತೀವಲ್ಲ, ಭಾಳ ಇಂಪಾರ್ಟೆಂಟು. ಬೆನ್ನು ಮೂಳೆ ಭಾಳ ಇಂಪಾರ್ಟೆಂಟು. ಯಾಕಂದರೆ ಸ್ಪೈನಲ್ ಕಾರ್ಡು ಅದಕ್ಕೆ ರಿಲೇಟೆಡ್ ನರ್ವ್ಸ್ ಯಾವುದೂ ಡ್ಯಾಮೇಜ್ ಆಗಬಾರ್ದು, ಎಲ್ಲೂ ಪ್ರೆಷರ್ ಬರಬಾರ್ದು, ರಕ್ತ ಸಂಚಾರ ಚೆನ್ನಾಗಿರಬೇಕು. ಸೊ ಅದಕ್ಕೆ ಪೋಸ್ಚರ್ ಎಲ್ಲ ಇಂಪಾರ್ಟೆಂಟ್ ಇರುತ್ತೆ. ಸರ್, ಇತ್ತೀಚೆಗೆ ಇವಾಗ ಯೂತ್ಸ್ಗೆಲ್ಲ ತುಂಬ ಬೆನ್ನು ನೋವು, ನೀವು ಹೇಳಿದಾಗೆ ಬೆನ್ನು ನೋವು ಬರ್ತಿರುತ್ತೆ. ಸೊ ಅದಕ್ಕೆ ಮುಖ್ಯ ಕಾರಣ ಏನು ಸರ್? ಅಂದರೆ ಲಾಂಗ್ ಟೈಮ್ ಕೂತ್ಕೊಂಡು ಕೆಲಸ ಮಾಡೋದ್ರಿಂದನಾ, ಅಥವಾ ಕೆಲವರು ಲೇಸಿನೆಸ್ ಆಗಿ ಒಂದೇ ಜಾಗದಲ್ಲಿ ಕೂತಿರ್ತಾರೆ, ಅಂಥವ್ರಿಗೂ ಸಹ ಏನಾದರೂ ಈ ರೋಗ ಕಾಣಿಸುತ್ತಾ ಅಂತ? ಬೆನ್ನು ನೋವು ಬರೋದು ಬೇರೆ ಬೇರೆ ಕಾಯಿಲೆಗಳಿರೋದು ಬೇರೆ. ನಾರ್ಮಲ್ ಇರೋರಿಗೆ ಬೆನ್ನು ನೋವು ಯಾಕೆ ಬರುತ್ತೆ? ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಎ ಪೋಸ್ಚರ್. ಸರಿ ಕೂತ್ಕೊಳ್ಳಲ್ಲ, ಹಿಂಗೆ ಕೂತ್ಕೊಂಡು ಹಿಂಗೆ ಮೊಬೈಲ್ ನೋಡೋದು ಅಥವಾ ಹೆಂಗೆ ಮಲ್ಗೋದು. ಅಂದರೆ ಪೋಸ್ಚರ್ ಈಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಯಾರು ಮೋರ್ ದೆನ್ 8 hours ಕೂತ್ಕೊಳ್ತಾರೆ, ಅವ್ರ ಬೆನ್ನು ಮೂಮೆಂಟ್ ಇಲ್ಲ, ಎದ್ದೇಳಿಲ್ಲ, ಒಂದೇ ಇದರಲ್ಲಿ ಕೂತ್ಬಿಟ್ಟು ಬೆಂಡ್ ಮಾಡಿರ್ತಾರೆ. ಸ್ಪೈನಲ್ಲಿ ಕರ್ವೇಚರ್ಸ್ ಇರುತ್ತೆ, ಕರೆಕ್ಟಾಗಿ ಒಂದೇ ಸ್ಟ್ರೇಟಲ್ಲಿ ಅದು ವೆಯ್ಟ್ ಟ್ರಾನ್ಸ್ಮಿಷನ್ ಆಗಂಗಿರುತ್ತೆ. ಅದಕ್ಕೆ ಸುತ್ತಮುತ್ತಲ ಮಸಲ್ಗಳು ಗಟ್ಟಿಯಾಗಿ ಹಿಡ್ಕೊಂಡು ಮೂವ್ಮೆಂಟ್ ಮಾಡೋಕ್ಕಿರುತ್ತೆ. ನಮಗೆ ಕಾಲಿಗೆ ಕೈಗೆ ಇಷ್ಟು ಉದ್ದ ಬೋನ್ ಕೊಟ್ಟಿದ್ದಾನೆ ದೇವರು, ಬೆನ್ನಿಗೆ ಯಾಕೆ ಅಷ್ಟೆಲ್ಲ ಚಿಕ್ಕ ಚಿಕ್ಕ ಮೂಳೆಗಳು ಕೊಟ್ಟಿದ್ದಾನೆ? ಮೂವ್ಮೆಂಟ್ ಚೆನ್ನಾಗಿರ್ಬೇಕು. ಅದು ಯಾವಾಗ ನಾವು ಮೂವ್ಮೆಂಟ್ ಮಾಡಲ್ಲ, ಆ ಮಸಲ್ ಮೇಲೆ ಲೋಡ್ ಬರುತ್ತೆ ಮೊದಲು. ಅದು ಆದಮೇಲೆ 2 ಬೆನ್ನು ಮೂಳೆ ಮಧ್ಯೆ ಒಂದು ಸ್ಮಾಲ್ ಸಾಫ್ಟ್ ಟಿಶ್ಯೂ ಇರ್ತದೆ, ಡಿಸ್ಕ್ ಅಂತ ಹೇಳ್ತೀವಿ, ಅದ್ರ ಮೇಲೆ ಜಾಸ್ತಿ ಲೋಡ್ ಬರುತ್ತೆ. ಅವಾಗ ಡಿಸ್ಕ್ ಆಗಿದೆ ಅವರಿಗೆ, ಅದರಿಂದ ನರಕ್ಕೆ ಪ್ರೆಸ್ ಆಗಿದೆ, ಕಾಲಿಗೆ ನರ ಎಳಿತಾ ಇದೆ. ಇವೆಲ್ಲ ಕಾಯಿಲೆಗಳು ಬೇರೆ ಆರ್ಗನ್ ಥರ ಅಲ್ಲ. ಸ್ಪೈನ್ 30 ವರ್ಷದಿಂದ ಡಿಜನರೇಷನ್ ಸ್ಟಾರ್ಟ್ ಹಾಕೊಂಡು ಬರ್ತಾ ಆಮೇಲೆ ಅದು ಬಾಗಿ ಬೇರೆ ಕಾಂಪ್ಲಿಕೇಶನ್ಸ್ ಆಗಿ ಹೋಗುತ್ತೆ. ಯಂಗ್ಸ್ಟರ್ಸಲ್ಲಿ ಬೆನ್ನು ನೋವು ಬರೋದು ಒಂದೇ ಒಂದು ಫಸ್ಟ್ ಪೋಸ್ಚರ್ ಸರಿ ಕೂತ್ಕೊಳ್ಳೋದು, ಎರಡನೇದು ಒಂದೇ ಕಡೆ ಕೂತ್ಕೊಳ್ಳೋದು. ಒಂದೇ ಕಡೆ ಕೂತ್ಕೊಂಡ್ರೆ ಅದು ಫುಲ್ ಲೋಡ್ ಬೀಳುತ್ತೆ ಗ್ರಾವಿಟಿದು. ಆಮೇಲೆ ಅದರ ಮೇಲೆ ಡಿಸ್ಕ್ ಮೇಲೆ ಪ್ರೆಷರ್ ಬೀಳುತ್ತೆ, ಮಸಲ್ ವೀಕ್ ಆಗಿಬಿಡುತ್ತೆ, ರಕ್ತ ಸಂಚಾರ ವ್ಯತ್ಯಾಸ ಆಗಿಬಿಡುತ್ತೆ. ಅದರಿಂದ ಭಾಳ ಲೋಡ್ ಬೀಳೋದ್ರಿಂದ ಅದರಲ್ಲಿ ಚೇಂಜಸ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಡಿಜನರೇಷನ್ ಅಂತೀವಿ. ಇವೆಲ್ಲ ಚೇಂಜಸ್ಸು ಗ್ರ್ಯಾಜುವಲಿ ಆಗ್ತಾನೆ ಇರುತ್ತೆ. ಇಮಿಡಿಯೇಟ್ ಗೊತ್ತಾಗಲ್ಲ, ಬರ್ತಾ ಬರೀ ಸ್ಟಿಫ್ನೆಸ್ಸು, ಬ್ಯಾಕ್ ಪೇನ್ ಆಗುತ್ತೆ. ಯಾವಾಗ ಡಿಸ್ಕ್ ಹೊರಗಡೆ ಬರುತ್ತೆ, ಅದು ನರಕ್ಕೆ ಟಚ್ ಆಗುತ್ತೆ, ಕಾಲಿಗೆ ಜೋರಾಗಿ ಇಳಿಯೋದು ಸ್ಟಾರ್ಟ್ ಆಗೋದು. ಆಮೇಲೆ ಬೆನ್ನು ಹಿಡ್ಕೊಳ್ಳೋದು, ನಿಂತು ಕೂಡಲೇ ಸ್ಟ್ರೈಟ್ ನಿಲ್ಲಕ್ಕಾಗಲ್ಲ, ಯಾವಾಗಲೂ ಬೆನ್ನು ಅಂದ್ಕೊಳ್ಳೋದು. ಯಾರಿಗೆ
ಒಳ್ಳೆ ಬೆನ್ನಿರಬೇಕು. ಅವರು ಕೂತ್ಕೊಂಡಾಗ ಕರೆಕ್ಟಾಗಿ ಸ್ಟ್ರೈಟಾಗಿ ಕೂತ್ಕೋಬೇಕು. ಕರೆಕ್ಟ್ ಪೋಸ್ಚರ್ ಏನು ಪೋಸ್ಚರ್ ಇಸ್ ಕರೆಕ್ಟ್ ಪೋಸ್ಚರ್ ಇಸ್ ಟು ಸಿಟ್ ಕಂಫರ್ಟಬಲಿ ಸ್ಟ್ರೈಟ್. ಓಕೆ. ಈಗ ವರ್ಕಿಂಗ್ ಅವರು ವರ್ಕಲ್ಲಿ ಎಷ್ಟು ಫುಲ್ ಬ್ಯುಸಿ ಆಗಿರ್ತಾರೆ, ಅವ್ರು ಯಾವ ಪೋಸ್ಚರಲ್ಲಿ ನಿಂತಿರಲ್ಲ, ಎಲ್ಬೋ ಸಪೋರ್ಟ್ ಇರಲ್ಲ, ಇದು ಸಪೋರ್ಟ್ ಇರಲ್ಲ, ಹೇಗೆ ಕೂತಿರ್ತಾರೆ. ನೆಕ್ ಎಸ್ಪೆಷಲಿ ಹಿಂಗೆ ಭಾಳ ಬೆಂಡ್ ಮಾಡೋದು, ಕೂತಲ್ಲೇ ಒಂದೇ ಕಡೆ ಕೂತ್ಕೊಳ್ಳೋದು, ಟೇಬಲ್ ಹೈಟ್ ಜಾಸ್ತಿ ಇರುತ್ತೆ, ಟೇಬಲ್ ಚೇರ್ ಕೆಳಗಡೆ ಇರುತ್ತೆ, ಅಥವಾ ಭಾಳ ಟರ್ನ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಎಲ್ಲಕ್ಕಿಂತಲೂ ದ ಮೋಸ್ಟ್ ಇಂಪಾರ್ಟೆಂಟ್ ಎನಿಮಿ ಫಾರ್ ಸ್ಪೈನ್ ಡಿಸೀಸ್ ಈಸ್ ಲ್ಯಾಪ್ಟಾಪು ಮತ್ತು ಮೊಬೈಲು. ಓಕೆ. ಮೊಬೈಲ್ ಬೆಂಡ್ ಆದಾಗೆ ನಮ್ಮ ಹೆಡ್ ಸ್ಟ್ರೇಟ್ ಇದ್ದರೆ 7 kg ಅರೌಂಡ್ ವೇಟ್ ಇರುತ್ತೆ. ದ ಮೂಮೆಂಟ್ ಯು ಬೆಂಡ್ ವೇಟ್ ಬಿಕಮ್ಸ್ ಆಲ್ಮೋಸ್ಟ್ ಡಬಲ್. ಅವಾಗ ಇವೆಲ್ಲ ಮಸಲ್ಗಳು ವರ್ಕ್ ಮಾಡಬೇಕಾಗತ್ತೆ. ಅವಾಗ ವರ್ಕ್ ಮಾಡಿದಾಗ ಅದಕ್ಕೆ ಸ್ಟ್ರೈನ್ ಆಗುತ್ತೆ. ಇನಿಷಿಯಲಿ ಬರೀ ಸ್ಟಿಫ್ನೆಸ್ಸು, ನೆಕ್ಕು ನೋವು ಅಂತಾರೆ. ಒಂದು ಲೆವೆಲ್ಗೆ ಅದು ಕರ್ವೇಚರ್ ಇದೆ ಆದಾಗ ಕಂಟಿನ್ಯೂಸ್ ಪೇನ್ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನೂ ಜಾಸ್ತಿ ಆಗಿಬಿಟ್ರೆ ಅದು ನರಕ್ಕೆ ಟಚ್ ಆಗಿಬಿಟ್ರೆ ಫುಲ್ ಪೇನ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದರಿಂದ ಮತ್ತೆ ಬೇರೆ ಪೇನಿಂದ ಮತ್ತು BP ಮತ್ತು ಸ್ಟ್ರೆಸ್ಸು ಮತ್ತು ನಿದ್ದೆ ಸರಿಯಾಗಲ್ಲ, ಒಂದರಿಂದ ಒಂದೆಲ್ಲ ಸ್ಟಾರ್ಟ್ ಆಗುತ್ತೆ. ಸ್ಪೈನ್ ಹೆಲ್ತ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಚೆನ್ನಾಗಿರ್ಬೇಕಾಯ್ತಂದರೆ ನಾನು ಹೇಳ್ದಂಗೆ ಒಂದು ಪೋಶ್ಚರು, ಎರಡನೇದು ಅದಕ್ಕೆ ಸ್ಪೈನ್ ರಿಲೇಟೆಡ್ ಎಕ್ಸರ್ಸೈಸ್. ನೀವು ಇದರ ಸ್ವಿಮ್ಮಿಂಗನ್ನು ಆಗಲಿ, ಯೋಗಾಸನ ಆಗಲಿ, ಅಥವಾ ಸ್ಪೈನಲ್ ಎಕ್ಸರ್ಸೈಸನ್ನು ಮಾಡಲಿ. ಇಲ್ಲ ಒಂದೇ ಕಡೆ ಕೂತ್ಕೊಳ್ಳೋದು ಬೇಡ, ಅರ್ಧ ಗಂಟೆಗೊಂದು ಎದ್ದು ಅಡ್ಡಾಡಿ ಮತ್ತೆ ಬಂದು ಕೂತ್ಕೊಳ್ಳೋದು. ಇಲ್ಲ ಅಂದರೆ ಅದು ಹಾಳಾಕೊಂಡು ಹೋಗ್ತಾ ಇರುತ್ತೆ. ಸಿಟ್ಟಿಂಗ್ ಫಾರ್ ಅವರ್ಸ್ ಇಸ್ ಲೈಕ್ ಸ್ಮೋಕಿಂಗ್ ಅಂತ ಅದಕ್ಕೆ ಹೇಳೋದು. ಅದಕ್ಕೆ ಆಮೇಲೆ ನೆಕ್ ಪೇನು, ಈಗ ಹೊಸಲ್ಲಿ ವರ್ಡ್ ಟೆಕ್ ನೆಕ್ ಅಂತ, ಯಾರು ಟೆಕೀಸ್ ಎಲ್ಲ ಬಗ್ಗಿಬಿಟ್ಟು ಹಿಂಗೆ ಕೆಲಸ ಮಾಡ್ತಿರ್ತಾರಲ್ಲ, ಇಲ್ಲೆಲ್ಲ ಪೇನ್ ಇರುತ್ತೆ ಅವ್ರಿಗೆ. ಅದಕ್ಕೆ ಆಮೇಲೆ ಎಲ್ಬೋ ಪೇನ್ ಡ್ಯೂ ಟು ಮೊಬೈಲ್ ಯೂಸೇಜು, ಇವೆಲ್ಲ ಏನಿರುತ್ತೆ ದಟ್ ಈಸ್ ಡ್ಯೂ ಟು ಓವರ್ಲೋಡ್. ಇತ್ತೀಚೆಗೆ ಫೋನ್ ಬಳಸೋದು ಸಹ ತುಂಬ ಜಾಸ್ತಿ ಆಗಿದೆ. ಆ್ಯಂಡ್ ಇದರಿಂದನೂ ಏನಾದರೂ ನೀವು ಪೇಷಂಟ್ಸ್ನ ಅಟೆಂಡ್ ಮಾಡ್ತಾ ಇದ್ದಾರೆ ಅಂದರೆ ಎಸ್ಪೆಷಲಿ ಈಗ ಮಕ್ಕಳಲ್ಲಿ. ಸೊ ಮಕ್ಕಳಿಗೆ ತುಂಬ ಫೋನ್ ಕೊಡ್ತಾರೆ, ಸೊ ಮಕ್ಕಳು ತುಂಬ ಫೋನ್ಗೆ ಅಡಿಕ್ಟ್ ಆಗಿರ್ತಾರೆ. ಸೊ ಅವ್ರಿಗೇನಾದರೂ ಎಫೆಕ್ಟ್ ಆಗುತ್ತಾ ಇದು? ಮಕ್ಕಳಲ್ಲಿ ಜಾಸ್ತಿ ಎಫೆಕ್ಟ್. ಯಾಕೆ ಅಂದರೆ ಮಕ್ಕಳದ್ದು ಸ್ಪೈನ್ ಇನ್ನೂ ಭಾಳ ಟೆಂಡರ್ ಇರುತ್ತೆ, ಮಕ್ಕಳು ಬ್ರೇನು ಭಾಳ ಟೆಂಡರ್ ಆಗುತ್ತೆ. ಫೋನಿಂದ ಬರೀ ಸ್ಪೈನ್ ಅಲ್ಲ, ಬ್ರೇನು ಭಾಳ ಅಫೆಕ್ಟ್ ಆಗುತ್ತೆ. ಬ್ರೇನ್ಗೆ ಏನಾಗುತ್ತೆ, ಮಕ್ಕಳದ್ದು ಎಳೆ ಬ್ರೇನು, ವಾಟರ್ ಕಂಟೆಂಟ್ ಜಾಸ್ತಿ, ಸ್ಕಲ್ಲು ತಿಕ್ಕಿರಲ್ಲ. ಆವಾಗ ಏನಾಗುತ್ತೆ, ಬ್ಲೂ ಲೈಟು ಮತ್ತು ರೇಡಿಯೋ ಫ್ರೀಕ್ವೆನ್ಸಿ ಇದರಿಂದ ಮಕ್ಕಳಿಗೆ ಅದು ಅಡಿಕ್ಷನ್ ಆಗುತ್ತೆ. ವೆನ್ ದೇ ಸಿ, ಅದು ಒಂಥರ ಡೋಪಮಿನ್ ರಿಲೀಸ್ ಆಗೋದ್ರಿಂದ ದೇ ಫೀಲ್ ದೇ ವಾಂಟ್ ಟು ಸಿ. ಅದು ಒಂಥರ ಅವ್ರಿಗೆ ಎಕ್ಸೈಟ್ಮೆಂಟ್ ಇರುತ್ತೆ, ಕಲರ್ಫುಲ್ ಇರುತ್ತೆ. ಆಮೇಲೆ ಕೂತ್ಕೊಂಡು ಕಂಟಿನ್ಯೂ ಬಗ್ಗೆ ನೋಡೋದು ಅಥವಾ ಟಿ ವಿಯಲ್ಲಿ ನೋಡೋದ್ರಿಂದ ಭಾಳ ಚೇಂಜಸ್ ಆಗುತ್ತೆ. ಎಸ್ಪೆಷಲಿ ಬ್ರೈನ್ ಡೆವಲಪ್ಮೆಂಟಲ್ಲಿ ಇರಿಟೇಬಿಲಿಟಿ ಮತ್ತು ಆಟಿಸಮ್. ಆದರೆ ಕೆಲವೊಂದು ಮಕ್ಕಳ ಬೆಳವಣಿಗೆ ಸರಿ ಮಾತಾಡೋಕ್ಕೆ ಬರಲ್ಲ, ಇರಿಟೇಬಲ್ ಇರ್ತಾರೆ, ಕಮ್ಯುನಿಕೇಷನ್ ಇರಲ್ಲ, ಹೈಲಿ ರೆಸ್ಟ್ಲೆಸ್ ಇರ್ತಾರೆ. ಈ ಥರ ಎಲ್ಲ ಕಾಯಿಲೆಗಳು ಜಾಸ್ತಿ ಹಾಕ್ಕೊಂಡು ಬರುತ್ತೆ. ಅದು ಎಸ್ಪೆಷಲಿ ಫಸ್ಟ್ 3 years ಭಾಳ ಇಂಪಾರ್ಟೆಂಟು. ಆಮೇಲೆ ಸ್ಪೈನ್ ಹೆಲ್ತ್ ಫಸ್ಟ್ 5 years. ಆ ಟೈಮಲ್ಲಿ ನೆಕ್ ಮಸಲ್ಸ್, ಹೆಡ್ ದೊಡ್ಡದಿರುತ್ತೆ, ಬಾಡಿ ಚಿಕ್ಕದಿರುತ್ತೆ. ಇಫ್ ದೇ ಬೆಂಡ್ ಆ್ಯಂಡ್ ಸಿ ದಟ್ ವಿಲ್ ಕಾಸ್ ಲಾಟ್ ಆಫ್ ಡ್ಯಾಮೇಜ್. ಅದಕ್ಕೆ ಮಕ್ಕಳಿಗೆ ಆದಷ್ಟು ಸ್ಕ್ರೀನಿಂದ ದೂರ ಇರೋದು ಭಾಳ ಒಳ್ಳೆಯದು. ಸೊ ಇನ್ನು ಮಕ್ಕಳು ಸ್ಕೂಲ್ ಬ್ಯಾಗ್ಸ್ನ ಕ್ಯಾರಿ ಮಾಡ್ತಾರೆ. ಸೊ ಆ ಒಂದು ವೆಯ್ಟೇಜ್ ಏನಾದರೂ ಅವರಿಗೆ ಬೋನ್ ಪ್ರಾಬ್ಲಮ್ ತರತ್ತಾ? ಅದಕ್ಕೊಂದು ಲಿಮಿಟೇಷನ್ ಇದೆ, ಒಂದು ಲೆವೆಲ್ ತನಕ ಇದಾಗುತ್ತೆ. ಅದಾದಮೇಲೆ ಅದು ಹಾಕೊಳ್ಬೇಕಾದ್ರೆ ಅವರು ಒಂದು ಪರ್ಟಿಕ್ಯುಲರ್ ಪೋಸ್ಚರಲ್ಲಿ ಇರಬೇಕಾಗತ್ತೆ. ಅಗೇನ್ ದೇರ್ ಇಸ್ ಎ ಲೋಡ್ ಆನ್ ದಿ ಸ್ಪೈನ್. ಇಫ್ ಟೂ ಮಚ್ ಫಾರ್ ಟೂ ಲಾಂಗ್ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಮೇ ಬಿ 5-10 minutes 15 minutes ಅಂದರೆ ಏನಾಗಲ್ಲ. ಬಟ್ ಎನಿಥಿಂಗ್ ಐ ಟೋಲ್ಡ್ ನೋ, ಪೋಸ್ಚರ್ ಇಂಪಾರ್ಟೆಂಟ್ ಅದು. ಆಮೇಲೆ ಬೇರೆ ಟೈಮಲ್ಲಿ ರಿಲ್ಯಾಕ್ಸೇಷನ್ ಇಂಪಾರ್ಟೆಂಟ್. ಒಂದೇ ಪೋಸ್ಚರಲ್ಲಿ ನಾವು ಅವರು ಹೆವಿ ವೇಟ್ ಹಾಕ್ಕೊಂಡು ಭಾಳ ಹೊತ್ತಿದ್ರೆ ಡೆಫಿನೆಟ್ಲಿ ಪ್ರಾಬ್ಲಮ್ ಆಗುತ್ತೆ. ಸಪೋಸ್ ಈ ರೀತಿ ಏನಾದರೂ ಕಂಡು ಬಂದಲ್ಲಿ, ಸೊ ಫಸ್ಟ್ ನಾವು ಏನೊಂದು ಟ್ರೀಟ್ಮೆಂಟ್ನ ತಗೋಬೇಕಾಗತ್ತೆ. ಆ್ಯಂಡ್ ಇದಕ್ಕೇನಾದರೂ ಮನೆಯಲ್ಲೇ ರೆಮಿಡಿ ಏನಾದರೂ ಇದೆಯಾ? ಎಲ್ಲಕ್ಕಿಂತಲೂ ಫಸ್ಟ್ ಪ್ರಿವೆನ್ಷನ್. ಆದ್ಮೇಲೆ ಮಾಡೋದಕ್ಕಿಂತಲೂ ಅದ್ರ ಬಗ್ಗೆ ಅರಿವು ಬೇಕು, ಜ್ಞಾನ ಇದ್ದರೆ ಅದು ಮಾಡೋಕ್ಕೆ ಬಿಡಲ್ಲ. ಫಸ್ಟ್ ಪೇರೆಂಟ್ಸ್ಗೆ ಗೊತ್ತಿರಬೇಕು, ಮಕ್ಕಳನ್ನ ಕೇರ್ ತಗೋಬೇಕು, ಮಕ್ಕಳಿಗೆ ಗೈಡ್ ಮಾಡಬೇಕು. ಅವೇರ್ನೆಸ್ ಇನ್ ದ ಫ್ಯಾಮಿಲಿ, ಅವೇರ್ನೆಸ್ ಇನ್ ದ ಸ್ಕೂಲ್, ಅವೇರ್ನೆಸ್ ಇನ್ ದ ಕಮ್ಯುನಿಟಿ ಭಾಳ ಇಂಪಾರ್ಟೆಂಟು. ಆಮೇಲೆ ಮಕ್ಕಳಿಗೆ ಗೊತ್ತಿರಲ್ಲ, ಅದಕ್ಕೆ ನಾವು ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಬೇಕಾಗತ್ತೆ. ಯಂಗ್ಸ್ಟರ್ಸ್ಗೆ ನಾವು ಅವೇರ್ ಮಾಡಬಹುದು. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಪ್ರಿವೆನ್ಷನ್. ಬಂದ ಮೇಲೆ ಏನು ಮಾಡಬೇಕು, ಬಂದ ಮೇಲೆ ರಿವರ್ಸ್ ಮಾಡಬೇಕಾದ್ರೆ ವಿ ಹ್ಯಾವ್ ಟು ಸ್ಟಾಪ್ ದೀಸ್ ಆಲ್ ಬ್ಯಾಡ್ ಹ್ಯಾಬಿಟ್ಸ್. ಆಮೇಲೆ ನಾನು ಹೇಳಿದ್ನಲ್ಲ, ಪೋಸ್ಚರ್ ಮೇಂಟೈನ್ ಮಾಡ್ಕೋಬೇಕು, ಸ್ಪೈನಲ್ ಎಕ್ಸರ್ಸೈಸ್ ಮಾಡಬೇಕು. ಸ್ಪೈನಲ್ ಎಕ್ಸರ್ಸೈಸ್ ಗೊತ್ತಿಲ್ಲ, ಒಂದು 4 ಸೂರ್ಯ ನಮಸ್ಕಾರ ಮಾಡಲಿ, ಪರವಾಗಿಲ್ಲ, ಮೂವ್ಮೆಂಟ್ಸ್ ಆಗುತ್ತೆ. ಅದ್ರ ಜೊತೆ ಇಫ್ ದೇ ನೋ ಸೈಕ್ಲಿಂಗ್, ಸ್ವಿಮ್ಮಿಂಗ್. ಸೈಕ್ಲಿಂಗ್ ಈಸ್ ಗುಡ್ ಫಾರ್ ಲೋವರ್ ಬ್ಯಾಕ್ ಆ್ಯಂಡ್ ಮಿಡ್ ಬ್ಯಾಕ್. ಮತ್ತು ಅಪ್ಪರ್ ಬ್ಯಾಕಿಗೆ ಅಂದರೆ ನೀವು ಸ್ಕೂಲಲ್ಲೆಲ್ಲ ಎಕ್ಸರ್ಸೈಸ್ ಮಾಡ್ತಾರೆ.
ಎಲ್ಲಕ್ಕಿಂತಲೂ ಬೆಸ್ಟ್ ಎಕ್ಸರ್ಸೈಸ್ ಫಾರ್ ಸ್ಪೈನ್ ಅಂದರೆ ಸ್ವಿಮ್ಮಿಂಗ್. ಅಂದರೆ ಈ ಒಂದು ಎಕ್ಸಸೈಸಸ್ ಎಲ್ಲ ಎಷ್ಟು ನಿಮಿಷಗಳು ಮಾಡಬೇಕಾಗತ್ತೆ? ಜಾಸ್ತಿ ಟೈಮ್ ಬೇಕಾಗಲ್ಲ ಅವ್ರಿಗೆ. ಈವನ್ ಇಫ್ ದೇ ಸ್ಪೆಂಡ್ 10 ಮಿನಿಟ್ಸ್ ಇನ್ ದ ಮಾರ್ನಿಂಗ್, 10 ಮಿನಿಟ್ಸ್ ಇನ್ ದ ಈವ್ನಿಂಗ್, ಯಾವುದೇ ಪ್ರಾಬ್ಲಮ್ ಬರಲ್ಲ ಅವ್ರಿಗೆ. ಓಕೆ. ಅವಾಗೇನಾಗ್ಬಿಡುತ್ತೆ, ಎಲ್ಲ ಮಸಲ್ಗಳಿಗೇನು ಮೂವ್ಮೆಂಟ್ ಸಿಗುತ್ತೆ, ಎಲ್ಲ ಜಾಯಿಂಟ್ಸ್ಗಳಿಗೂ ಮೂವ್ಮೆಂಟ್ ಸಿಗುತ್ತೆ, ಬ್ಲಡ್ ಸಪ್ಲೈ ಚೆನ್ನಾಗಾಗುತ್ತೆ. ಸೊ ಆಟೋಮೆಟಿಕಲಿ ದೇ ಫೀಲ್ ಫ್ರೆಶ್. ಆಮೇಲೆ ಪೋಸ್ಚರ್ ಮೇಂಟೈನ್ ಮಾಡಿದ್ರೆ ಸಾಕು. ಸ್ಲೀಪಿಂಗ್ ಪೊಸಿಷನ್ ಅಂತ ಬಂದರೆ ಸರ್, ಈಗ ಸ್ಪೈನಲಲ್ಲಿ ಸ್ಲೀಪಿಂಗ್ ಪೊಸಿಷನ್ ನೀವು ಹೇಳಿದಾಗೆ ಕೂತ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟು, ಸೊ ನಿದ್ರೆ ಮಾಡೋದು ಸಹ ಅಷ್ಟೇ ಇಂಪಾರ್ಟೆಂಟ್. ಸೊ ಸ್ಲೀಪಿಂಗ್ ಪೊಸಿಷನ್ ಹೇಗೆ ಅಂದರೆ ನಾವು ಯಾವ ಥರ ಬೆಡ್ನ ಮೇಂಟೈನ್ ಮಾಡಬೇಕು, ಬೆಡ್ ಯೂಸ್ ಮಾಡಬೇಕು ಆ್ಯಂಡ್ ಪಿಲ್ಲೋಸ್ ಯೂಸ್ ಮಾಡಬೇಕು? ದಿಸ್ ಈಸ್ ಆಲ್ ಇಂಡಿವಿಜುವಲೈಸ್ಡ್. ಬಟ್ ಕೆಲವೊಂದು ಹೆಲ್ಪ್ ಆಗೋಂಥವು ಏನಂದರೆ ಸ್ಲೀಪ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್. ಯಾಕಂದರೆ ಸೌಂಡ್ ಸ್ಲೀಪ್ ಆಗಿಬಿಟ್ರೆ ಎಲ್ಲ ಆರ್ಗನ್ನು, ಹೋಲ್ ಬಾಡಿ, ಬ್ರೈನು ರೀಕೂಪ್ ಆಗುತ್ತೆ. ಸ್ಲೀಪ್ ಡಿಸ್ಟರ್ಬೆನ್ಸ್ ಭಾಳ ಕಾಮನ್ ಆಗಿದೆ, ಎಸ್ಪೆಷಲಿ ಅಡಲ್ಟ್ಸು ಮತ್ತು ಓಲ್ಡ್ ಏಜಲ್ಲಿ ಬಿಕಾಸ್ ಚೇಂಜಸ್ ಆಗಿ ಬ್ರೈನ್ ಇದಾಗಿ ಅವರು ಸ್ಲೀಪ್ ಕ್ವಾಲಿಟಿ ಕಡಿಮೆ ಆಗೇ ಇರುತ್ತೆ. ಈವನ್ ಯಂಗ್ಸ್ಟರ್ಸು, ಟೀನೇಜರ್ಸು, ಮಿಡ್ ಏಜ್ ಅವರಿಗೆ ಯಾಕೆ ಆಗ್ತಾಯಿದೆ ಅಂದರೆ ಫ್ಯೂ ಥಿಂಗ್ಸ್ ಆರ್ ದೇರ್. ಯಾರು ಹೇಳ್ದಂಗೆ ನೀವು ಸ್ಕ್ರೀನ್ ಎಕ್ಸ್ಪೋಜರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಸ್ಟ್ರೆಸ್ ಈಸ್ ಅನದರ್ ಥಿಂಗ್, ಲ್ಯಾಕ್ ಆಫ್ ಫಿಸಿಕಲ್ ಎಕ್ಸರ್ಸೈಸು. ಆಮೇಲೆ ಅಪಾರ್ಟ್ ಫ್ರಮ್ ಅಟ್ಲೀಸ್ಟ್ ಡೇಯಲ್ಲಿ ಒಂದ್ಸಲ ಸ್ವೆಟ್ಟಿಂಗ್ ಆಗಲೇಬೇಕು. ಟೈಮ್ ಆಫ್ ಸ್ಲೀಪಿಂಗ್, ಪ್ಲೇಸ್ ಆಫ್ ಸ್ಲೀಪಿಂಗ್, ಟೈಪ್ ಆಫ್ ಬೆಡ್ ಯು ಯೂಸ್ ಎಲ್ಲನೂ ಮ್ಯಾಟ್ರ್ ಆಗ್ತದೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಹೌ ಯು ಸ್ಪೆಂಡ್ ಯುವರ್ ಡೇ, ಅದ್ರ ಮೇಲೆ ಹೋಗುತ್ತೆ. ಸೊ ಮಲ್ಟಿಪಲ್ ಫ್ಯಾಕ್ಟರ್ಸ್ ಇರುತ್ತೆ ಇದರಲ್ಲಿ. ಈಗ ಸ್ಲೀಪಿಂಗ್ ಈಸ್ ಲೈಕ್ ಗಿವಿಂಗ್ ಕಂಪ್ಲೀಟ್ ರೆಸ್ಟ್ ಟು ದಿ ಬಾಡಿ, ಬ್ರೈನ್, ಎಲ್ಲದಕ್ಕೂ ರೆಡಿ ಆಗೋಕ್ಕೆ. ಮಲ್ಟಿಪಲ್ ಗೈಡ್ಲೈನ್ಸ್, ಈ ಥರ ಇರಬೇಕು, ಬೆಡ್ರೂಮ್ ಈ ಥರ ಇರಬೇಕು, ಕಾಟ್ ಈ ಥರ ಇರಬೇಕು, ಪ್ಲಸ್ ಲೈಟ್ ಯಾವ ಥರ ಇರಬೇಕು, ಬೆಡ್ ಯಾವ ಥರ ಇರಬೇಕು, ಎಷ್ಟೊಂದು ಅವೆಲ್ಲ ಸಪೋರ್ಟ್ ಮಾಡೋಕ್ಕೆ ದೇ ವಿಲ್ ಕಾಂಟ್ರಿಬ್ಯೂಟ್ ಒಂದು ಲೆವೆಲಿಗೆ ಮಾಡುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಟಯರ್ಡ್ ಬಾಡಿ, ಫಿಸಿಕಲ್ ಎಕ್ಸರ್ಸೈಸ್. ಸೆಕೆಂಡ್, ಯು ಶುಡ್ ನಾಟ್ ಎಕ್ಸ್ಪೋಸ್ ಯುವರ್ ಐಸ್ ಆ್ಯಂಡ್ ಬ್ರೈನ್ ಟು ಸ್ಕ್ರೀನ್. ಅಟ್ಲೀಸ್ಟ್ 3 to 4 hours ಮೊದಲು ಮಾಡಬಾರ್ದು. ಪ್ಲಸ್ ಯಾವುದೇ ಸ್ಟಿಮ್ಯುಲೆಂಟ್ಸ್, ಟೀ, ಕಾಫಿ ಆಗಲಿ, ಸ್ಮೋಕಿಂಗ್ ಆಗಲಿ, ಅದು ಈವ್ನಿಂಗ್ ಆಗಬಾರ್ದು. ಆ್ಯಂಡ್ ಅರ್ಲಿ ಡಿನ್ನರ್, ಅರ್ಲಿ ಬೆಡ್. ಪೊಸಿಷನ್ನು, ಮ್ಯಾಟ್ರಸ್ಸು, ಪಿಲ್ಲೋ ಕೇಳಿದ್ರಿ ನೀವು. ಪೊಸಿಷನ್ ವಿಚ್ ಎವರ್ ಈಸ್ ಕಂಫರ್ಟೇಬಲ್. ಸೈಡಿಗೆ ಮಲ್ಕೊಳ್ತಿದ್ರೆ ಸೈಡಿಗೆ ಮಲ್ಕೊಳ್ಳಿ. ಸೈಡಿಗೆ ಮಲ್ಕೊಂಡ್ರೆ ಈ ನೆಕ್ ಟ್ವಿಸ್ಟ್ ಆಗಬಾರ್ದು. ಕೆಲವೊಬ್ಬರು 3-4 ಪಿಲ್ಲೋ ಇಟ್ಕೊಳ್ಳೋದು, ಅಥವಾ 2 ದಪ್ಪ ಪಿಲ್ಲೋ ಇಟ್ಕೊಳ್ಳೋದು, ಕೆಲವೊಬ್ಬರು ಪಿಲ್ಲೋ ಇಲ್ಲದೆ ಮಲ್ಕೊಳ್ಳೋದು, ಏನೇನೋ ಸರ್ಕಸ್ ಮಾಡ್ತಾರೆ. ಏನೋ ಸ್ವಲ್ಪ ಸ್ಪೈನ್ ಇದಾಗ್ಬಿಟ್ರೆ ನೆಲದ ಮೇಲೆ ಮಲ್ಕೊಳ್ಳೋದು. ಅದು ಏನು ಬೇಕಾಗಿಲ್ಲ. ಗ್ರಾವಿಟಿ ಎಲಿಮಿನೇಟ್ ಆಗುತ್ತೆ ಮಲಗಿದಾಗೆ, ಅದ್ರ ಮೇಲೆ ಏನು ಲೋಡ್ ಬೀಳಲ್ಲ ಸ್ಪೈನ್ಗೆ. ವಿಚ್ ಎವರ್ ಈಸ್ ಅ ಕಂಫರ್ಟಬಲ್ ಪೊಸಿಷನ್ ಬೆಟರ್. ಬಟ್ ಟೂ ಸಾಫ್ಟ್ ಮ್ಯಾಟ್ರಸ್ಸು, ಸ್ಪ್ರಿಂಗ್ ಮ್ಯಾಟ್ರಸ್ಸು ಅಲ್ಲಿ ಒಳ್ಳೆಯದಲ್ಲ. ಓವರ್ ಎ ಪೀರಿಯಡ್ ಆಫ್ ದಿ ಟೈಮು ಮ್ಯಾಟ್ರಸ್ ಅದು ಒಂದು ಶೇಪ್ ತೊಗೊಳುತ್ತೆ. ಅದಕ್ಕೆ ಚೇಂಜ್ ಮಾಡಬೇಕಾಗತ್ತೆ. ಕ್ವೈರ್ ಮ್ಯಾಟ್ರಸ್ ಈಸ್ ಆಲ್ವೇಸ್ ಗುಡ್. ಫರ್ಮ್ ಇರಬೇಕು, ಟೂ ಸಾಫ್ಟ್ ಇರಬಾರ್ದು, ಟೂ ಹಾರ್ಡ್ ಇರಬಾರ್ದು. ಫರ್ಮ್ ಬೆಡ್ ಇರಬೇಕು. ಪ್ಲಸ್ ಪಿಲ್ಲೋ ಆಲ್ಸೋ ವಿಚ್ ಎವರ್ ಈಸ್ ಕಂಫರ್ಟೇಬಲ್ ಟು ದೆಮ್. ನೆಕ್ ಶುಡ್ ಬಿ ನ್ಯೂಟ್ರಲ್ ಪೊಸಿಷನ್. ಭಾಳ ಹಿಂಗೆ ಆಗಬಾರ್ದು, ಭಾಳ ಸೈಡಿಗೆ ಆಗಬಾರ್ದು. ಸೈಡ್ ಸ್ಲೀಪರ್ಗೆ ಸ್ವಲ್ಪ ತಿಕ್ಕರ್ ಪಿಲ್ಲೋ. ಸುಪೈನ್ ಆರಾಮ್ ಮಲಗಬೇಕಾದ್ರೆ ಸ್ವಲ್ಪ ತಿನ್ ಪಿಲ್ಲೋ ಇರಬೇಕು, ವಿಚ್ ಎವರ್ ಈಸ್ ಕಂಫರ್ಟೇಬಲ್. ಅದರಲ್ಲಿ ಭಾಳ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲ ಅಬ್ನಾರ್ಮಲ್ ಪೋಸ್ಚರಲ್ಲಿ ಮಲಗಿದರೆ ಮತ್ತೆ ನೆಕ್ ಪೇನು, ಬ್ಯಾಕ್ ಪೇನು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಒಂದೊಂದು ಬೆಡ್, ಕ್ವೈರ್ ಮ್ಯಾಟ್ರಸ್ ಒಂದು 5-5 ವರ್ಷ ಹಂಗೆ ಇರುತ್ತೆ. ಅದು ಒಂದು ಕಡೆ ತೆಗ್ಗು, ಒಂದು ಕಡೆ ದೇ ವಿಲ್ ಡೆವಲಪ್ ಬ್ಯಾಕ್ ಪೇನ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ದೇ ಆರ್ ಆಲ್ ಮೈನರ್ ಇಶ್ಯೂಸ್, ಬಟ್ ದೇ ವಿಲ್ ಮೇಕ್ ಯು ಡಿಸ್ಕಂಫರ್ಟ್ ಹೋಲ್ ಡೇ, ಆ ಥರ ಇರುತ್ತೆ. ಸೊ ಈ ಒಂದು ರೀಸನ್ಗೆ ಲೈಕ್ ದೊಡ್ಡವರೆಲ್ಲ ಹೇಳ್ತಾರೆ ಬೆಡ್ ಮೇಲೆ ಕುಣಿಬೇಡಿ ಮಕ್ಕಳಿಗೆ ಅಂತ. ಬೆಡ್ ಮೇಲೆ ಕುಣಿಯೋದು ಅದೆಲ್ಲ ದಟ್ ಈಸ್ ಆಲ್ ಟೆಂಪರರಿ. ಈಗ ಎಸ್ಪೆಷಲಿ ಸ್ಪ್ರಿಂಗ್ ಬೆಡ್ಸ್ ಅದೆಲ್ಲ ಬರುತ್ತೆ. ಅದರಲ್ಲಿ ಕೆಲವೊಂದು ಕಡೆ ಭಾಳ ಡೌನ್ ಹೋಗೋದು, ಕೆಲವೊಂದು ಕಡೆ ಭಾಳ ಅಪ್ ಇರೋದು, ಆ್ಯಂಡ್ ಟೂ ಸಾಫ್ಟ್ ಇರೋದು, ಅಥವಾ ಕೆಲವೊಂದು ಸಲ ಟೂ ಹಾರ್ಡ್ ಇರೋದು. ದೋಸ್ ಥಿಂಗ್ಸ್ ಆರ್ ನಾಟ್ ರಿಲೇಟಿವ್ಲಿ ಫರ್ಮ್. ಕ್ವೈರ್ ಮ್ಯಾಟ್ರೆಸ್ ಸಾಫ್ಟ್ ಒಂದು ಲೇಯರ್ ಇದ್ದರೆ ದಟ್ಸ್ ಓಕೆ. ಆ್ಯಂಡ್ ಬೆಡ್ it is like a meditation room. When you go to bed, you should do only sleeping on that bed. You should not do other activities on the bed. ನೀವು ಲ್ಯಾಪ್ಟಾಪ್ ಯೂಸ್ ಮಾಡೋದಾಗಲಿ, ಆಟ ಆಡೋದಲ್ಲಿ, ಊಟ ಮಾಡೋದಲ್ಲಿ ಅದೆಲ್ಲ ಮಾಡಬಾರ್ದು. ಇಟ್ ಶುಡ್ ಹ್ಯಾವ್ ಇಟ್ಸ್ ಓನ್ ಸ್ಯಾಂಕ್ಟಿಟಿ. ಅದ್ರ ಮೇಲೆ ಮಲಗಿದಾಗ ನಿದ್ದೆ ಮಾಡಬೇಕು. ನಿದ್ದೆ ಬಂದಾಗ ಮಾತ್ರ ಬೆಡ್ಡಿಗೆ ಹೋಗಬೇಕು. ಅಲ್ಲಿಂದ ನಿದ್ದೆ ಚೆನ್ನಾಗಿ ಬರುತ್ತೆ. ಅದು ಬೆಡ್ಡಲ್ಲೇ ಎಲ್ಲ ಮಾಡಿಬಿಟ್ಟು ಅಲ್ಲೇ ಮಲಗಿದ್ರೆ ನಿದ್ದೆ ಬರಲ್ಲ. ದ ಸೇಮ್ ವೈಬ್ರೇಷನ್ ಬ್ರೈನ್ ಆಕ್ಟಿವಿಟಿ ವಿಲ್ ಕಂಟಿನ್ಯೂ. ದೇರ್ ಆರ್ ಅಲ್ಫಾ, ಬೀಟಾ, ಗಾಮಾ, ಥೀಟಾ, ಇದು 4 ಟೈಪ್ಸ್ ಆಫ್ ಬ್ರೈನ್ ವೇವ್ಸ್ ಇರುತ್ತೆ. ಆಕ್ಟಿವ್ ಬ್ರೈನ್ ಇದ್ದಾಗ ಅದು ಆಕ್ಟಿವ್ ಬ್ರೈನಲ್ಲೇ ಅದು ಸ್ಲೋ ಆಗಿ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಅದಕ್ಕೆ ನಾವು ಸ್ಪೀಡ್ ಕಡಿಮೆ ಮಾಡ್ಕೊಂಡು ಬಂದು ಮಲಗಿದರೆ ದಟ್ ವಿಲ್ ಗಿವ್ ಯು ಬೆಟರ್ ಸ್ಲೀಪ್. ಈಗ ಮಲಗಬೇಕಾದ್ರೂ ಸ್ಲೋ ಆಗಿ ಪ್ಲ್ಯಾನ್ ಮಾಡಿ ಒಂಥರ ಸೂದಿಂಗ್ ಇದ್ದು ಮಲಗಿದ್ರೆ ಪೀಸ್ಫುಲ್ಲಾಗಿ ಮಲಗ್ತಾರೆ. ಎದ್ದೇಳಬೇಕಾದ್ರೂ ಯು ಶುಡ್ ಗೆಟ್ ಅಪ್ ಆ್ಯಂಡ್
ಯು ಶುಡ್ ನಾಟ್ ಸಡನ್ಲಿ ಗೆಟ್ ಇಂಟು ಹೈಪರ್ ಆ್ಯಕ್ಟಿವ್, ಸಡನ್ನಾಗಿ ರನ್ನಿಂಗ್ ಅಟೆಂಡ್ ಮಾಡೋದು, ಗಡಿಬಿಡಿ ಮಾಡೋದು. ಬ್ರೈನ್ ಸಡನ್ ಶಿಫ್ಟ್ ಆಗೋಕ್ಕೆ ಸ್ವಲ್ಪ ಇಟ್ ವಿಲ್ ಬಿ ಸ್ಟ್ರೇನಿಯಸ್. ಸೊ ಯು ಹ್ಯಾವ್ ಟು ಬಿ ಲಿಟಲ್ ಸ್ಲೋ ಇನ್ ಚೇಂಜಿಂಗ್ ದ ಬ್ರೈನ್ ವೇವ್ಸ್. ಸರ್, ಇನ್ನು ಸ್ಪೈನಲ್ ಇಶ್ಯೂ ಅಂತ ಬಂದಾಗ ಕೆಲವರು ತುಂಬ ಟಾಲ್ ಇರ್ತಾರೆ. ಸೊ ಟಾಲ್ ಇದ್ದರೆ ಲೈಕ್ ಟಾಲ್ ಆಗಿರೋರು ಏನಾದರೂ ಬೆನ್ನೋವು ಅಂತ ಹೇಳಿದ್ರೆ ನೀವು ತುಂಬ ಟಾಲ್ ಇದ್ದೀರಾ, ಸೊ ಹಾಗಾಗಿ ಬೆನ್ನೋವು ಬರುತ್ತೆ ಅಂತಾರೆ. ಸೊ ಇದು ಟು ಸಮ್ ಎಕ್ಸ್ಟೆಂಟ್ ಏನಾಗುತ್ತೆ, ಟಾಲ್ ಇರೋರು ದೇ ವಿಲ್ ಹ್ಯಾವ್ ಟೆಂಡೆನ್ಸಿ ಟು ಬೆಂಡ್ ಆ್ಯಂಡ್ ಡೂ ದ ಥಿಂಗ್ಸು, ಅದೆಲ್ಲ ಕರ್ವೇಚರ್ ಇಶ್ಯೂಸು. ಆಮೇಲೆ ಟಾಲ್ ಇರೋರಿಗೆ ಇಫ್ ದೇ ಹ್ಯಾವ್ ಗುಡ್ ಮಸಲ್ಸ್ ಏನಾಗಲ್ಲ. ಬರೀ ಟಾಲ್ ಇದ್ದು ವೀಕ್ ಮಸಲ್ಸ್ ಇದ್ದರೆ ದಟ್ ವಿಲ್ ಅಗೇನ್ ಪುಟ್ ಲೋಡ್ ಆನ್ ದಿ ಸ್ಪೈನ್. ಓಕೆ. ಸೊ ಟಾಲ್ ಇರಲಿ ಶಾರ್ಟ್ ಇರಲಿ, ಅದಕ್ಕೆ ಬಾಡಿ ಪ್ರಪೋರ್ಷನ್ಸ್ಗೆ ಮಸಲ್ ಕರೆಕ್ಟ್ ಆಗಿರಬೇಕು, ಪೋಸ್ಚರ್ ಕರೆಕ್ಟ್ ಆಗಿರಬೇಕು, ಆಕ್ಟಿವಿಟಿ ಇರಬೇಕು, ಮೂಮೆಂಟ್ಸ್ ಇರಬೇಕು. ಸ್ಪೈನ್ ಈಸ್ ಮೆಂಟ್ ಟು ಬಿ ಮೂವಿಂಗ್. ಅದು ಒಂದೇ ಕಡೆ ನಾವು ಎಕ್ಸರ್ಸೈಸ್ ಮಾಡ್ತೀವಿ, ವಾಕಿಂಗ್ ಮಾಡ್ತೀವಿ, ಎಲ್ಲ ಕೈಕಾಲಿಗೆಲ್ಲ ಡಂಬೆಲ್ ಮಾಡ್ತೀವಿ, ಬಟ್ ಬೆನ್ ಮೂವೇ ಮಾಡಲ್ಲ ಅವರು. ವಾಕ್ ಎಷ್ಟೇ ಮಾಡಿದ್ರು ಅನ್ಲೆಸ್ ಯು ಮೂವ್ ಯುವರ್ ಸ್ಪೈನ್, ಅದು ಬೆನ್ನು ಹೋಗೋದಿಲ್ಲ, ಅಲ್ಲಿರೋ ಸ್ಪ್ಯಾಸಮ್ ಹೋಗಲ್ಲ, ಅಲ್ಲಿರೋ ಚೇಂಜಸ್ ಹಂಗೆ ಕಂಟಿನ್ಯೂ ಆಗಿಬಿಡುತ್ತೆ. ಸೊ ಮೂವಿಂಗ್ ಯುವರ್ ಸ್ಪೈನ್ ಈಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಯೋಗ ಅಥವಾ ವಾಟ್ ಎವರ್ ಸಮ್ ಎಕ್ಸರ್ಸೈಸ್ ವೇರ್ ಯುವರ್ ಸ್ಪೈನ್ ಈಸ್ ಮೂವಿಂಗ್, ಆ ಥರ ಇರೋದು ಒಳ್ಳೆಯದು. ಸರ್, ಇನ್ನು ವೆಯ್ಟ್ ಲಿಫ್ಟ್ ಮಾಡೋವಂಥದ್ದು, ದ್ಯಾಟ್ ಈಸ್ ಅ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ನಾನು ಭಾಳ ಪೇಷಂಟ್ ನೋಡ್ತೀನಿ. ಇವರು 15-20 ದಿವಸ ಒಂದು ದಿವಸ ಯಾವಾಗೋ ಒಂದ್ಸಲ ಜೋಶ್ ಬಂದಾಗ ಹೋಗ್ಬಿಟ್ಟು ಜಿಮ್ಗೆ ಹೋಗ್ಬಿಡ್ತಾರೆ. ದೇ ಆರ್ ನಾಟ್ ಪ್ರಿಪೇರ್ಡು, ವಾರ್ಮಪ್ ಸರಿಯಾಗಿರಲ್ಲ, ಏನೆಲ್ಲ ಸಡನ್ಲಿ ದು ಗೋ ಫಾರ್ ಹೆವಿ ವೇಟ್. ಮಸಲ್ ಸ್ಟ್ರಾಂಗ್ ಇರಲ್ಲ, ಅದು ಸ್ಪೈನ್ ಮೇಲೆ ಲೋಡ್ ಬಿದ್ದು ಡಿಸ್ಕ್ ಮಾಡಿಕೊಂಡು ಅಗೇನ್ ದೇ ವಿಲ್ ಕಮ್ ಟು ಅಸ್. ಆಮೇಲೆ ಅವ್ರು ಎಕ್ಸರ್ಸೈಸ್ ಮಾಡೋಂಗಿರಲ್ಲ, ವೇಟ್ ಲಿಫ್ಟ್ ಮಾಡೋಂಗಿರಲ್ಲ, ದೇ ವಿಲ್ ಸಫರ್ ಫ್ರಮ್ ದಿ ಬ್ಯಾಕ್ ಪೇನ್. All youngsters, weight lifting is the last thing you have to do. You have to do very methodically under guidance, and you should go slowly. ಸರ್, ಈಗ ಅವರಿಗೆ ಆ ಒಂದು ವೆಯ್ಟ್ ಲಿಫ್ಟ್ ಮಾಡೋ ಒಂದು ಕೆಪಬಿಲಿಟಿ ಇಲ್ಲ ಅಂದ್ರು ಈಗೆಲ್ಲ ಬೆಲ್ಟ್ ಹಾಕೊಂಡು ವೆಯ್ಟ್ ಲಿಫ್ಟ್ ಮಾಡ್ತಾರೆ. ಸೊ ಬೇರೆ ಕೈ ಹಿಡಿದಂಗೆ ಬೆಲ್ಟ್ ಹಾಕಿದ್ರು ದಟ್ ಈಸ್ ಅನ್ ಎಕ್ಸ್ಟ್ರಾ ಸಪೋರ್ಟ್, ಮೇಜರ್ ಡ್ಯಾಮೇಜ್ ಆಗದೆ ಇರೋದಕ್ಕೆ ಅದನ್ನು ಗೈಡೆನ್ಸ್ ಅಲ್ಲಿ ಮಾಡೋದು ಒಳ್ಳೇದು. ಆಮೇಲೆ ವೇಟ್ ಲಿಫ್ಟಿಂಗ್ ಈಸ್ ನಾಟ್ ದ ಗ್ರೇಟ್ ಎಕ್ಸರ್ಸೈಸ್. ಇಟ್ ಹ್ಯಾಸ್ ಇಟ್ಸ್ ಓನ್ ಸಡನ್ ಚೇಂಜ್ ಆಗೋದು, ಕಾರ್ಡಿಯಾಕ್ ಕಾಂಪ್ಲಿಕೇಶನ್ ಆಗೋದು, ಡಿಸ್ಕ್ ಡ್ಯಾಮೇಜ್ ಆಗೋದು, ಎಲ್ಲ ವೇಟ್ ಲಿಫ್ಟಿಂಗ್ ಇದೆ. ಸಿವಿಯರ್ ಪುಲ್ಲಿಂಗ್, ಪುಷಿಂಗ್, ಸಿ ದಟ್ ಯು ಕ್ಯಾನ್ ಅಚೀವ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂಡರ್ ಗೈಡೆನ್ಸ್. ಇಲ್ಲ ನಾವು ಕರೆಕ್ಟಾಗಿ ಫಸ್ಟ್ ಫ್ಯೂ ಡೇಸು ಬರೀ ವಾರ್ಮಪ್ಪು, ಸ್ಟ್ರೆಚಿಂಗ್ಸ್, ದೆನ್ ಸ್ಮಾಲ್ ಎಕ್ಸರ್ಸೈಸಸ್ಸು, ದೆನ್ ಸ್ಮಾಲ್ ವೇಟು, ನೆಕ್ಸ್ಟ್ ವೇಟು, ದೆನ್ ಸ್ಟೆಪ್ ಬೈ ಸ್ಟೆಪ್ ಇದು ಮಾಡಬೇಕು. ಅಂದರೆ ಡೇ ಬೈ ಡೇ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೇಕು. ಇವರು ಸಡನ್ನಾಗಿ ಗ್ಯಾಪ್ ಬಿಟ್ಟು ಒನ್ ಡೇ ಹೋಗಿ ಟೂ ಮಚ್ ಮಾಡೋಕ್ಕೆ ಹೋಗ್ಬಿಟ್ಟು ದೇ ವಿಲ್ ಕಮ್ ವಿತ್ ಆಲ್ ದೀಸ್ ಥಿಂಗ್ಸ್. ವಿ ಕಮ್ ಅಕ್ರಾಸ್ ಲಾಟ್ ಆಫ್ ಯಂಗ್ಸ್ಟರ್ಸ್ ವಿತ್ ಡಿಸ್ಕ್ ಪ್ರಾಬ್ಲಮ್ ಡ್ಯೂ ಟು ಜಿಮ್. ಸರ್, ಇನ್ನು ಸ್ಮೋಕಿಂಗ್ ಮಾಡೋದು ಏನಾದರೂ ಎಫೆಕ್ಟ್ ಆಗುತ್ತಾ? ಸ್ಮೋಕಿಂಗಲ್ಲಿ ಡಿಜನರೇಷನ್ ಭಾಳ ಫಾಸ್ಟ್ ಆಗುತ್ತೆ. ಸ್ಮೋಕಿಂಗಿಂದ ಬರೀ ಹಾರ್ಟ್ ಅಟ್ಯಾಕು, ಬರೀ ಸ್ಟ್ರೋಕ್ ಅಲ್ಲ, ಸ್ಮೋಕಿಂಗ್ ಅಫೆಕ್ಟ್ಸ್ ಬೋನ್ ಹೆಲ್ತ್ ಆಲ್ಸೋ, ಡಿಸ್ಕ್ ಹೆಲ್ತ್, ಸ್ಪೈನ್ ಹೆಲ್ತ್, ಎಲ್ಲದಕ್ಕೂ ಡಿಜನರೇಷನ್ ಫಾಸ್ಟ್ ಆಗಿರುತ್ತೆ. ಸೊ ಸ್ಮೋಕಿಂಗ್ ಈಸ್ ನಾಟ್ ಗುಡ್. ಸರ್, ಇನ್ನು ಸ್ಪೈನ್ ಡಿಸೀಸ್ ಆ್ಯಂಡ್ ಸ್ಪೈನ್ ಸರ್ಜರಿ ಬಗ್ಗೆ ಮಾತಾಡೋದಾದರೆ, ಸೊ ಸ್ಪೈನಲ್ಲಿ ಯಾವ್ಯಾವ ರೀತಿಯಾದ ಡಿಸೀಸ್ ಬರುತ್ತೆ ಆ್ಯಂಡ್ ಅದಕ್ಕೆ ಯಾವ್ಯಾವ ರೀತಿಯಾದಂಥ ಸರ್ಜರೀಸ್ ನೀವು ಫೇಸ್ ಮಾಡ್ತೀರಾ? ಈಗ ಸ್ಪೈನ್ ಅಂದರೆ ಸ್ಪೈನ್ ಬೋನ್ ಒಳಗಡೆ ಕೆನಲ್, ಸ್ಪೈನಲ್ ಕಾರ್ಡು, ಅವೆಲ್ಲನೂ ಲಿವಿಂಗ್ ಆರ್ಗನ್ಸ್. ಅದಕ್ಕೆ ಇನ್ಫೆಕ್ಷನ್ ಆಗ್ಬೋದು, ಇಂಜುರಿ ಆಗ್ಬೋದು, ಟ್ಯೂಮರ್ಸ್ ಆಗ್ಬೋದು, ಅಥವಾ ಬೇರೆ ಬೇರೆ ಡಿಜನರೇಟಿವ್ ಅಂದರೆ ಒಣಕೊಂಡು ಬರೋಂಥ ಕಾಯಿಲೆಗಳಾಗ್ಬೋದು. ಹಲವಾರು ಕಾಯಿಲೆಗಳು ಬರುತ್ತೆ ಸ್ಪೈನ್ಗೆ ಕೂಡ. ನಮ್ಮ ದೇಹದಲ್ಲಿ ಯಾವುದೇ ಲಿವಿಂಗ್ ಆರ್ಗನಿಗೆ ಏನೇನು ಕಾಯಿಲೆ ಬರಬೇಕು ಅದೆಲ್ಲ ಬರುತ್ತೆ. ಕೆಲವೊಂದು ಭಾಳ ಇಂಟ್ರೆಸ್ಟಿಂಗ್, ಭಾಳ ನೆಗ್ಲೆಕ್ಟ್ ಮಾಡೋದು ಅಂದರೆ ಎಲ್ಲರೂ ತಿಳ್ಕೊತಾರೆ ಟ್ಯೂಬರ್ಕುಲೋಸಿಸ್, TB ಈಸ್ ಓನ್ಲಿ ಫಾರ್ ಲಂಗ್ ಅಂತ ಅಲ್ಲ. TB ಸ್ಪೈನ್ ಆಗುತ್ತೆ, ಸ್ಪೈನ್ಗೇನು ಟ್ಯೂಬರ್ಕುಲೋಸಿಸ್ ಆಗುತ್ತೆ, ಅದು ಗೊತ್ತೇ ಆಗಲ್ಲ. ಇವರು ಎಸ್ಪೆಷಲಿ ಯಂಗ್ಸ್ಟರ್ಸ್, ಟೀನೇಜ್ ಗರ್ಲ್ಸ್ ಅವರೆಲ್ಲ ಸರಿಗೆ ತಿನ್ನಲ್ಲ, ಇಮ್ಯುನಿಟಿ ಕಡಿಮೆ ಇರುತ್ತೆ, ಬರೀ ಬೆನ್ನೋವು ಅಂತಾರೆ. ಯಾವಾಗೋ ಮೈಲ್ಡ್ ಫೀವರು, ಊಟ ಸರಿಗೆ ಹೋಗಲ್ಲ, ಅದು ಚಿಕ್ಕ ಡ್ಯಾಮೇಜ್ ಆಗಿ ಹುಳ ತಿಂದು ಅದು ಬೋನ್ ಹಾಳಾಗಿ ಒಂದು ಲೆವೆಲ್ಗೆ ಬಂದು ಅದಕ್ಕೆ ನರಕ್ಕೆ ಟಚ್ ಆಗಿ ಕಾಲಿಗಳಿವರೆಗೂ, ಅಥವಾ ಬೆನ್ನಲ್ಲಿ ಸ್ವಲ್ಪ ಬೆಂಡ್ ಆಗೋವರೆಗೂ, ಅಥವಾ ಕೆಲವೊಂದು ಸಲ ಭಾಳ ಅಡ್ವಾನ್ಸ್ ಲೆವೆಲ್ ಆಗೋದಕ್ಕೆ ಡಯಾಗ್ನೋಸೇ ಆಗಿರಲ್ಲ ಎಷ್ಟೊಂದು ಸಲ. ಬೋನ್ ಟ್ಯೂಬರ್ಕುಲೋಸಿಸ್ ಈಸ್ ದ ಮೋಸ್ಟ್ ಪ್ರಿವೆಂಟೇಬಲ್ಲು ಮತ್ತು ಡ್ಯಾಮೇಜಿಂಗ್, ಡೆಬಿಲಿಟೇಟಿಂಗ್ ಅಂತೀವಲ್ಲ. ಈಗ ಈವನ್ ಇನ್ ಡೆವಲಪ್ಡ್, ಈಗ ಅಂಡರ್ ಮಾಲ್ನ್ಯೂರಿಶ್ಡ್ ಅಂಥವ್ರಿಗೆ ಬರೋದು, ಊಟ ಸರಿಗಿಲ್ಲ, ಅವ್ರಿಗೆ ಚೆನ್ನಾಗಿ ಇದು ಮಾಡಲ್ಲ, ಅವರಿಗೆ ಅಷ್ಟೇ ಅಲ್ಲ, ಈವನ್ ಇನ್ ಹೈಯರ್ ಸೊಸೈಟಿ ಆಲ್ಸೋ ಅವ್ರು ಯಾರು ಫಿಟ್ ಇಲ್ಲ, ಅವ್ರು ಯಾರು ಚೆನ್ನಾಗಿ ನ್ಯೂಟ್ರಿಷಿಯಸ್ ಫುಡ್ ತೊಗೋತಾ ಇಲ್ಲ, ಜನರಲ್ ಇಮ್ಯುನಿಟಿ ಕಡಿಮೆ ಇದೆ, ಅವರಿಗೆ TB ಸ್ಪೈನ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಎನಿ ಕ್ರಾನಿಕ್ ಬ್ಯಾಕ್ ಪೇನು,
ಮೈಲ್ಡ್ ಫೀವರು, ರೆಫ್ಯೂಸಲ್ ಆಫ್ ಫುಡ್ ಸರಿ ಹೋಗ್ತಾ ಇಲ್ಲ, ಬ್ಯಾಕ್ ಪೇನ್ ಕಡಿಮೆ ಆಗ್ತಾ ಇಲ್ಲ, ಕಾನ್ಸ್ಟೆಂಟ್ ಬರ್ತಾ ಇದೆ, ಅಥವಾ ಏನೋ ಒಂಚೂರು ಕರ್ವ್ ಚೇಂಜಸ್ ಅನಿಸ್ತು. ಅದು ಎಸ್ಪೆಷಲಿ ಟ್ರೈನ್ ಡಾಕ್ಟರ್ಸ್, ಬೇರೆಯವ್ರು ಅಂದರೆ ಬರೀ ಪೇನ್ ಕಿಲ್ಲರ್ ಕೊಟ್ಟು ಮೇಂಟೈನ್ ಮಾಡಿದ್ರೆ ಆಗಲ್ಲ. ಆ ಟೈಮಲ್ಲಿ ಅರ್ಲಿ ಸ್ಟೇಜಲ್ಲಿದ್ದರೆ ಬರೀ ಮೆಡಿಸಿನಲ್ಲೇ ಸೆಟ್ಲ್ ಆಗಿಬಿಡುತ್ತೆ. ಆಮೇಲೆ ಅದರಲ್ಲೆಲ್ಲ ಪಸ್ ಫಾರ್ಮ್ ಆಗಿ ಬೆಂಡ್ ಆಗಿ ಆಮೇಲೆ ಅದು ಚೇಂಜಸ್ ಆಗಿಬಿಟ್ರೆ ದ್ಯಾಟ್ ವಿ ಹ್ಯಾವ್ ಟು ಡೂ ಸರ್ಜರಿ. ಪ್ಲಸ್ ದೇ ಹ್ಯಾವ್ ಟು ಟೇಕ್ ಮೆಡಿಸಿನ್ ಫಾರ್ 9 months to 1.5 years ಅಂಟಿಲ್ ದಟ್ ಹೀಲ್ಸ್. ಒಂದ್ಸಲ ಸ್ಪೈನ್ ಇದಾಗ್ಬಿಟ್ರೆ ನಿಮ್ಮದೆಲ್ಲ ವರ್ಕ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ, ರೆಸ್ಟ್ ತೊಗೋಬೇಕಾಗುತ್ತೆ, ಬೇರೆ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರುತ್ತೆ, ಮೆಡಿಸಿನ್ಸು ಲಾಂಗ್ ಟೈಮು. ಸೊ ದಿಸ್ ಈಸ್ ಅ ಪ್ರಿವೆಂಟೇಬಲ್ ಬಟ್ ಮೋಸ್ಟ್ ನೆಗ್ಲೆಕ್ಟೆಡ್. ಎನಿ ಕ್ರಾನಿಕ್ ಬ್ಯಾಕ್ ಪೇನ್ ಯು ಶುಡ್ ನಾಟ್ ಟು ನೆಗ್ಲೆಕ್ಟ್. ಇನ್ನು ಹೇಳೋದಾದರೆ ಮನೆಯಲ್ಲೇ ಕೆಲವರು ಅಂದರೆ ಈ ಸ್ಪ್ರೇ ಹಚ್ಕೊಳ್ಳೋದು, ಆಯಿಂಟ್ಮೆಂಟ್ ಹಚ್ಕೊಳ್ಳೋದು ಅಂಥದ್ದೆಲ್ಲ ಮಾಡ್ತಾರೆ. ಸೊ ಅದು ಒಂದು ಟೆಂಪರರಿ ಸೊಲ್ಯೂಷನ್ ಅಷ್ಟೇ ಆಗುತ್ತೆ. ಬಟ್ ಬೆಟರ್ ಇಸ್ ಟು ಮೀಟ್ ಡಾಕ್ಟರ್ ಅಲ್ವಾ? ಎಲ್ಲರಿಗೆ ಹೆಡ್ ಇರೋರಿಗೆ ಹೆಡ್ಏಕು, ಸ್ಪೈನ್ ಇರೋರಿಗೆ ಬ್ಯಾಕ್ ಪೇನ್ ಇದ್ದೇ ಇರುತ್ತೆ. ಅದು ದಟ್ ಈಸ್ ವೆರಿ ಕಾಮನ್. ಅವಾಗವಾಗ ಮಸಲ್ ಕ್ಯಾಚ್ ಆಗೋದು ಅದು ಎಲ್ಲ ಇಟ್ ಶುಡ್ ಡಿಸಪಿಯರ್ ಇನ್ 1 or 2 days ಅಥವಾ 4-5 days ಸ್ಪ್ಯಾಸಮ್ ಅದಕ್ಕೇನಂತಾರೆ ಮಸಲ್ ಹಿಡ್ಕೊಂಡ್ರೆ ಬಿಟ್ಬಿಡುತ್ತೆ. ಅದು ಸ್ವಲ್ಪ ಮಸಲ್ ರಿಲ್ಯಾಕ್ಸೆಂಟ್ ಪೇನ್ ಕಿಲ್ಲರು ಮಾಡಿದರೆ ಸರಿ ಹೋಗುತ್ತೆ. ಕೆಲವೊಂದು ಎನಿ ಬ್ಯಾಕ್ ಪೇನ್ ಮೋರ್ ದೆನ್ 3 weeks ವಿಚ್ ಇಸ್ ನಾಟ್ ಗೋಯಿಂಗ್ ಕಾನ್ಸ್ಟೆಂಟ್ ಇದೆ, ಬ್ಯಾಕ್ ಪೇನ್ ರೇಡಿಯೇಟಿಂಗ್ ಟು ಲೆಗ್ ಆ ಥರ ಇದ್ದರೆ ಯು ಶುಡ್ ಇನ್ವೆಸ್ಟಿಗೇಟ್. ಓಕೆ, ಅದರಲ್ಲಿ MRI ಮಾಡಿ ಏನಾಗ್ತಾಯಿದೆ ನೋಡಿಕೊಂಡು ಒನ್ಸ್ ಯು ಆರ್ ಕನ್ವಿನ್ಸ್ಡ್ ಬೆಟರ್. ಇಲ್ಲ ನೀವು ಹಂಗೆ ಬಿಟ್ಬಿಟ್ರೆ ಅದು ಫುಲ್ ಡ್ಯಾಮೇಜ್ ಆಗಿ ಸ್ಪೈನಲ್ ಕಾರ್ಡಿಗೆ ಟಚ್ ಆಗಿ ಅಥವಾ ಯೂರಿನ್ ಸಿಮ್ಟಮ್ಸ್ ಬರೋದು, ಚಪ್ಪಲಿ ಹಾಕೊಳ್ಳೋಕ್ಕೆ ಆಗ್ದಂಗೆ ಕಾಲಲ್ಲಿ ವೀಕ್ನೆಸ್ ಬರೋದು, ಆ ಲೆವೆಲಿಗೆ ಬರುತ್ತೆ. ನಾನು ಪೇಷಂಟ್ಸ್ ಕೆಲವೊಬ್ರಿಗೆ ಗೊತ್ತೇ ಆಗಲ್ಲ, ಅವರು ಹಂಗೆ ನಡೆಸ್ತಾ ಇರ್ತಾರೆ. ಸೊ ಇದರಲ್ಲೂ ಏನಾದ್ರು ಸ್ಟೇಜಸ್ ಅಂತ ಇದೆಯಾ ಸರ್? ಡಿಪೆಂಡ್ಸ್ ಅಪಾನ್ ದಿ ಎಷ್ಟು ಪ್ರೆಷರ್ ಇದೆ. ಸ್ಟೇಜಸ್ ಅಂದರೆ ಎಲ್ಲರಿಗೂ ಡಿಜನ್ರೇಷನ್ ಇರುತ್ತೆ. ಒಂದು ಏಜಿಗೆ ಒಂದು ಸ್ಪೈನ್ ಹೆಲ್ತ್ ಅಂತ ಇರುತ್ತೆ, ಅದಕ್ಕಿಂತಲೂ ಜಾಸ್ತಿ ಹೆಲ್ತ್ ಅರ್ಲಿ ಸ್ಟೇಜಲ್ಲಿ ಆಗೋದಕ್ಕೆ ಬೇರೆ ಬೇರೆ ರೀಸನ್ಸ್ ಇರುತ್ತೆ. ಕೆಲವೊಂದು ರೊಮ್ಯಾಟೊಲಾಜಿಕಲ್ ಡಿಸಾರ್ಡರ್ಸ್ ಅಂತ ಇರುತ್ತೆ, ಜೆನೆಟಿಕ್ ಇರುತ್ತೆ, ಫ್ಯಾಮಿಲಿ ಹಿಸ್ಟ್ರಿ, ಕೆಲವೊಂದು ಅವು ಬೇರೆ. ಕಾಮನ್ ಜನರಿಗೆ ಬರೋಂಥ ಬ್ಯಾಕ್ ಪೇನ್ ಈಸ್ ಡ್ಯೂ ಟು ಲೈಫ್ ಸ್ಟೈಲ್ ಡಿಸಾರ್ಡರ್ ಒಂದೇದು. ಅದಕ್ಕೆ ಬಿಟ್ಟು ಕೆಲವೊಂದು ಸ್ಪೈನ್ ಇಂಜುರೀಸ್ ನಾನು ಹೇಳ್ತಿರ್ತೀನಲ್ಲ, ಅದು ಒಂದು ಇಂಪಾರ್ಟೆಂಟ್ ಥಿಂಗ್, ಪ್ರಿವೆಂಟೇಬಲ್. ಎಸ್ಪೆಷಲಿ ಯಂಗ್ಸ್ಟರ್ಸಲ್ಲಿ ಬೇರೆ, ಓಲ್ಡ್ ಏಜಲ್ಲಿ ಬೇರೆ. ಯಂಗ್ಸ್ಟರ್ಸ್ಗಿಂತಲೂ ಮೊದಲು ಓಲ್ಡ್ ಏಜಲ್ಲಿ ಭಾಳ ಕಾಮನ್. ಅದು ಹೇಳ್ತೀನಿ ನಿಮಗೆ. ಏನಾಗುತ್ತೆ, 40-45 ವರ್ಷ ಆದಮೇಲೆ ಹೆಣ್ಮಕ್ಳಲ್ಲಿ ಅದು ಕ್ಯಾಲ್ಸಿಯಂ ರಿಟೈನಿಂಗ್ ಕೆಪಾಸಿಟಿ ಬೋನು ವೀಕ್ ಹಾಕೊಂಡು ಬರುತ್ತೆ. ಏನಾಗ್ಬಿಡುತ್ತೆ, ಬೋನು ಒಂಥರ ಬಿದ್ದರೆ ಮುರಿದೋಗ್ಬಿಡುತ್ತೆ, ಅದು ಅದರಲ್ಲಿ ಶಕ್ತಿನೇ ಇರಲ್ಲ ಅದಕ್ಕೆ. ಸೊ ಆಸ್ಟಿಯೋಪೊರೋಸಿಸ್ ಅಂತೀವಿ ಅದಕ್ಕೆ. ಆ ಟೈಮಲ್ಲಿ ಏನಾಗಿರುತ್ತೆ, ಈವನ್ ಸ್ವಲ್ಪ ಫಾಲೋ, ಈಗ ಬಾತ್ರೂಮಲ್ಲಿ ಹೋದ್ರು ಬಿದ್ದರು, ಅವ್ರಿಗೆ ಬೆನ್ನಿಗೆ ಏನಾಯಿತು, ಕೈಕಾಲು ಮೂವ್ ಮಾಡ್ತಾ ಇಲ್ಲ, ಅವರು ಸಿವಿಯರ್ ಪೇನ್ ಇದೆ, ಏನಿಲ್ಲ, ಒಂದು ಸ್ವಲ್ಪ ದಿನ ರೆಸ್ಟ್ ತೊಗೊಂಡ್ರು, ಸ್ವಲ್ಪ ಇದ್ದರೆ ನಡೆದೋಗುತ್ತೆ. ಸ್ಪೈನಲ್ ಕಾರ್ಡಿಗೆ ಟಚ್ ಆಯಿತು, 2 ಕಾಲಲ್ಲಿ ಶಕ್ತಿ ಹೋಗ್ಬಿಡುತ್ತೆ. ಅದು ವೆರಿ ವೆರಿ ಕಾಮನ್ ಇನ್ ಓಲ್ಡ್ ಏಜ್, ಎಸ್ಪೆಷಲಿ ವುಮನ್ ಆ್ಯಂಡ್ ಈವನ್ ಮೆನ್ ಆಲ್ಸೋ. ಬಟ್ ವುಮನಲ್ಲಿ ಜಾಸ್ತಿ ಆಸ್ಟಿಯೋಪೊರೋಸಿಸ್, ಬೋನ್ ಡಿಸೀಸ್. ಅದು ಈವನ್ ಜೋರಾಗಿ ಕೂತ್ರೆ, ಈವನ್ ಜಂಪಲ್ಲಿ ಹೋದರೆ ಇಷ್ಟು ಮೆತ್ತಗಿರುತ್ತೆ ಬೋನು, ಅದು ಪ್ರೆಸ್ ಆಗಿಬಿಡುತ್ತೆ ಅದು. ಸೊ ಬೋನ್ ಹೆಲ್ತ್ ಇಂಪಾರ್ಟೆಂಟು. ಆಮೇಲೆ ಓಲ್ಡ್ ಏಜಲ್ಲಿ ಫಾಲ್ ಈಸ್ ಎ ಡೇಂಜರ್ ಥಿಂಗ್. ಫಾಲ್ ಆಗಿಬಿಟ್ರೆ ಫ್ರ್ಯಾಕ್ಚರ್ ಗ್ಯಾರಂಟಿ ಅವ್ರಿಗೆ. ಸೊ ಅವರು ಯಾವತ್ತೂ ಬೀಳಬಾರ್ದು. ಇದು ವೆರಿ ಕಾಮನ್. ಬಾತ್ರೂಮಲ್ಲಿ ಸ್ಲೀಪ್ ಆಗಿಬಿದ್ದೆ, ನೈಟ್ ನಡೆಯೋಕ್ಕೆ ಹೋಗ್ಕೊಂಡು ಬಿದ್ದೆ, ಇವೆಲ್ಲ ಕಾಮನ್. ಅದು ಎಸ್ಪೆಷಲಿ ಓಲ್ಡ್ ಏಜ್ ಆದಮೇಲೆ ಅವ್ರು ಅಟೆಂಡೆಂಟ್ ಇರಬೇಕು, ಫುಲ್ ಲೈಟ್ ಇರಬೇಕು, ಬಾತ್ರೂಮ್ ನಿಯರ್ ಇರಬೇಕು, ಒಬ್ಬರೇ ಹೋಗಬಾರ್ದು, ಬೋಲ್ಟ್ ಹಾಕೋಬೇಕು. ಇದೆಲ್ಲ ಪ್ರಿವೆಂಟೇಬಲ್ ಥಿಂಗ್ಸ್. ಇಟ್ ಲುಕ್ ಸಿಂಪಲ್ ಬಟ್ ಪ್ರಿವೆಂಟ್ ಮಾಡ್ಬೋದು. ಎಲ್ಲ ಓಲ್ಡ್ ಏಜಲ್ಲಿ ಎಂಡ್ ಆಗೋದು ನೋಡಿ, ಐದರ್ದ ಇಲ್ಲ ಹಿಪ್ ಫ್ರ್ಯಾಕ್ಚರು, ಇಲ್ಲ ಸ್ಪೈನ್ ಫ್ರ್ಯಾಕ್ಚರು, ಇಲ್ಲ BP ಮೆಡಿಸಿನ್ ಸ್ಟಾಪ್ ಮಾಡಿ ಬ್ಲೀಡ್ ಆಗಿ ಇದು ಮಾಡೋದು. ಇವೆಲ್ಲ ಬರೋದು ಯಾಕೆ? ಅವರು ಕೇಳೋದಿಲ್ಲ, ದೇ ಆರ್ ಓವರ್ ಕಾನ್ಫಿಡೆಂಟ್. ಆಮೇಲೆ ಅದು ಇವೆಲ್ಲ ಸಪೋರ್ಟಿಂಗ್ ಲೈಟ್ ಇರಬೇಕು, ಬಾತ್ರೂಮ್ ಸಮೀಪ ಇರಬೇಕು, ಅವೆಲ್ಲ ಪ್ರಿವೆಂಟೇಬಲ್ ಥಿಂಗ್ಸ್. ಅವೆಲ್ಲ ಬಿಟ್ಬಿಟ್ರೆ ಬಿದ್ದರೆ 6 ತಿಂಗಳು ಮತ್ತು ಬೆಡ್ಡಲ್ಲಿ ಬೇರೆ ಕಾಂಪ್ಲಿಕೇಶನ್ಸು, ಲೈಫ್ ರಿಸ್ಕ್ ಇವೆಲ್ಲ ಬರುತ್ತೆ. ಅದಕ್ಕೆ ಬೋನ್ ಹೆಲ್ತ್, ಎಸ್ಪೆಷಲಿ ಓಲ್ಡ್ ಏಜ್, ಆಸ್ಟಿಯೋಪೊರೋಸಿಸ್ ಭಾಳ ಇಂಪಾರ್ಟೆಂಟ್. ಈ ಯಂಗ್ಸ್ಟರ್ಸ್ಗೆ ಬಂದರೆ ಭಾಳ ಇಂಪಾರ್ಟೆಂಟು ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್. ಇಲ್ಲ ಕೆಲವೊಂದು ಕಡೆ ಮೇಲಿಂದ ಫಾಲ್ ಫ್ರಮ್ ಹೈಟು, ಅಂಥ ಟೈಮಲ್ಲಿ ಬಿದ್ದು ಬೆನ್ನಿಗೆ ಇಂಜುರಿ ಆಗಿಬಿಟ್ಟು ಸ್ಪೈನಲ್ ಕಾರ್ಡಿಗೆ ಟಚ್ ಆಗಿಬಿಟ್ರೆ ದಟ್ ಈಸ್ ದ ಮೇನ್ ಕೇಬಲ್. ಅದು ಟಚ್ ಆಗಿಬಿಟ್ಟು ಅಥವಾ ಕಟ್ ಆಗಿಬಿಟ್ಟು ಅಥವಾ ಪಾರ್ಷಿಯಲ್ ಇಂಜುರಿ ಆಗಿಬಿಟ್ರೆ ಆ ಕೆಳಗಡೆ ಸೆನ್ಸೇಷನ್ ಇರಲ್ಲ ಅವ್ರಿಗೆ. ಲೈಫ್ ಲಾಂಗ್ ದೇ ಬಿಕಮ್ ವೀಲ್ ಚೇರ್ ಬೋನ್. ಸೊ ಎಸ್ಪೆಷಲಿ 2 wheelers ಫಾಲ್ ಫ್ರಮ್ ಹೈಟು ಭಾಳ ಕೇರ್ಫುಲ್ ಆಗಿರಬೇಕು. ಯಾರ್ಯಾರೋ ಎಷ್ಟೋ ಹೆಣ್ಮಕ್ಳು ನೋಡಿದ್ದೀನಿ, ಅದೇನೋ ಕ್ಲೀನ್ ಮಾಡೋಕ್ಕೆ ಹೋಗೋದು, ಬಿದ್ದುಬಿಟ್ಟು ದೇ ಲಾಸ್ಟ್ ದೇರ್ ಲಿಮ್ಸ್, ಅದು ನಡೆಯೋಕ್ಕೆ ಆಗಲ್ಲ. ಆಮೇಲೆ
ಸೊ ಪ್ರಿವೆನ್ಷನ್ ಭಾಳ ಇಂಪಾರ್ಟೆಂಟ್. ಅದಕ್ಕೆ ಅವೇರ್ನೆಸ್ ಏನಾದರೆ ಏನಾಗುತ್ತೆ ಅಂತ ಗೊತ್ತಿರೋದು ಇಂಪಾರ್ಟೆಂಟು. ಆಮೇಲೆ ಬೈಕ್ ಆಕ್ಸಿಡೆಂಟ್ಸಲ್ಲಿ ದೆ ಲೂಸ್ ಕಂಪ್ಲೀಟ್ ಪವರ್. ಕೆಲವೊಂದು ಸಲ ಸ್ಪೈನ್ ಇಂಜುರಿ ಆಗಿಬಿಟ್ರೆ ಸಡನ್ನಾಗಿ ಬೆಲ್ಟ್ ಹಾಕೊಂಡಿರಲ್ಲ, ಸಡನ್ನಾಗಿ ಮೂವ್ಮೆಂಟ್ ಆಗಿಬಿಟ್ಟು ಸರ್ವೈಕಲ್ ಸ್ಪೈನ್ ಇಂಜುರಿ ಆಗಿಬಿಟ್ರೆ 4 ಕೈಕಾಲಲ್ಲಿ ಶಕ್ತಿ ಹೋಗ್ಬಿಡುತ್ತೆ. ಇದು ಇಲ್ದಂಗೆ ಏನು ಮಾಡೋಕ್ಕಾಗಲ್ಲ ಅವ್ರಿಗೆ. ಅಂದರೆ ಇದೆಲ್ಲ ಸರ್ಜರಿ ಮಾಡಿಕೊಂಡ್ರು ಸಹ ಅವ್ರಿಗೇನು ಕೆಲವೊಂದು ಅರ್ಲಿ ಸ್ಟೇಜಲ್ಲಿ ಬಂದರೆ ಅದ್ರ ಮೇಲೆ ಸ್ವಲ್ಪ ಪ್ರೆಷರ್ ಇತ್ತು, ಸ್ವಲ್ಪ ಮೂವ್ಮೆಂಟ್ ಇತ್ತು ಅಂದರೆ ನಾವು ಸರ್ಜರಿ ಮಾಡಿ ಅದಕ್ಕೆ ಪ್ರೆಷರ್ ಫ್ರೀ ಮಾಡಿ ಫಿಸಿಯೋಥೆರಪಿ ಮಾಡಿದ್ರೆ ದೇ ಗೋ. ಫುಲ್ ಕಟ್ ಆಗಿಬಿಟ್ರೆ ಏನು ಮಾಡೋಕ್ಕಾಗಲ್ಲ. ದೇರ್ ಆರ್ ಸಪೋರ್ಟಿವ್ ಟ್ರೀಟ್ಮೆಂಟ್ ಬಟ್ ನಥಿಂಗ್ ಮಚ್ ಕ್ಯಾನ್ ಬಿ ಡನ್. ಆ್ಯಂಡ್ ಸರ್, ಇನ್ನು ಬೋನ್ ಸ್ಟ್ರೆಂತ್ ಅಂತ ನೋಡೋದಾದರೆ ಸಪ್ಲಿಮೆಂಟ್ಸ್ ತೊಗೊಳ್ತಾರೆ. ಸೊ ಇದು ಎಷ್ಟು ಸರಿ ಎಷ್ಟು ತಪ್ಪು? ಬೋನ್ ಸ್ಟ್ರೆಂತ್ ಆಗಬೇಕಾದ್ರೆ ಫಸ್ಟ್ ಎಕ್ಸರ್ಸೈಸ್ ಮಾಡಬೇಕು, ದಟ್ ಇಸ್ ದ ಬೆಸ್ಟ್. ಸಪ್ಲಿಮೆಂಟ್ಸಲ್ಲಿ ವಿಟಮಿನ್ ಡಿ ಅದು ರ್ಯಾಂಪೆಂಟ್ ಎಲ್ಲರಿಗೆ ಕಡಿಮೆ ಇರುತ್ತೆ, ಅದು ವಿಟಮಿನ್ ಡಿ ಸಪ್ಲಿಮೆಂಟ್ ತಗೋಬೇಕು. ಡೆಫಿನೆಟ್ಲಿ ಕ್ಯಾಲ್ಶಿಯಮ್ ಇಸ್ ರಿಕ್ವೈರ್ಡ್ ಆಫ್ಟರ್ 40 years, ಎಸ್ಪೆಷಲಿ ವುಮೆನ್ ಟು ಸಮ್ ಎಕ್ಸ್ಟೆಂಟ್. ಅದು ಅತಿ ತಗೊಳ್ಳೋದು ಬೇಕಾಗಿಲ್ಲ, ಮಾಡ್ರೇಟು ವಿಟಮಿನ್ ಡಿ ಲೆವೆಲ್ ಚೆಕ್ ಮಾಡಿಕೊಂಡು ಕೊಡೋದು ಬೆಟ್ರು. ಕ್ಯಾಲ್ಶಿಯಮ್ ಸಪ್ಲಿಮೆಂಟ್ಸ್ ಟಾಲರೇಟ್ ಆದರೆ ಇಟ್ ಇಸ್ ಗುಡ್, ಬಟ್ ಕಂಪಲ್ಸರಿ ಡೈಲಿ ತಗೊಳ್ಬೇಕಂತೇನಿಲ್ಲ. ಆಮೇಲೆ ಇನ್ನೂ ಕೆಲವೊಂದು ಮೆಡಿಸಿನ್ಸ್ ಇದೆ, ಪ್ಯಾರಾಥೈರಾಯ್ಡ್ ಹಾರ್ಮೋನ್ಗೆ, ಅದು ಕೆಲವೊಂದು ಆಸ್ಟಿಯೋಪೊರೋಸಿಸ್ ಹೇಳೋದಿಲ್ಲ ಓಲ್ಡ್ ಏಜ್ಗೆ ಕೆಲವೊಂದು ಡಾಕ್ಟರ್ಸ್ ಕೊಡ್ತಾರೆ, ಅದು ತೊಗೊಂಡ್ರೆ ಬೋನ್ ಗಟ್ಟಿದ್ರೆ ಒಳ್ಳೆಯದು. ಅನ್ನೆಸೆಸರಿ ಸಪ್ಲಿಮೆಂಟ್ಸ್ ವಿತೌಟ್ ಪ್ರೂವ್ಡ್ ಏನೇನೋ ತೊಗೊಂಡು ಕಿಡ್ನಿ ಫೇಲ್ಯೂರ್ ಮಾಡ್ಕೊಂಡಿರೋರು ಬೇಕಾದಷ್ಟು ಜನ ಇರ್ತಾರೆ. ಸೊ ಅನ್ನೆಸೆಸರಿ ವಿತೌಟ್ ನಾಲೆಜ್ ವಿತೌಟ್ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ತಗೊಳ್ಳೋದು ಒಳ್ಳೆಯದಲ್ಲ. ಇನ್ನು ಲೈಫ್ ಸ್ಟೈಲ್ ಆ್ಯಂಡ್ ಫುಡ್ ಹ್ಯಾಬಿಟ್ಸ್ ಅಂತ ಹೇಳೋದಾದರೆ ಸರ್? ದಟ್ ಈಸ್ ನೆವರ್ ಎಂಡಿಂಗ್ ಸ್ಟೋರಿ. ಲೈಫ್ ಸ್ಟೈಲ್ ಐ ಟೋಲ್ಡ್ ಕಂಪಲ್ಸರಿ ವರ್ಕೌಟ್ ಮಾಡಲೇಬೇಕು. ದಟ್ ಈಸ್ ದ ಫಸ್ಟ್ ಥಿಂಗ್. ಫುಡ್ ಹ್ಯಾಬಿಟ್ಸ್, ಹೆಲ್ದಿ ಫುಡ್ ಆಲ್ವೇಸ್ ಕೀಪ್ ಯು ಹೆಲ್ದಿ ಇನ್ ಆಲ್ ದ ವೇಸ್, ನಾಟ್ ಓನ್ಲಿ ಬ್ರೈನ್, ಹಾರ್ಟ್, ಆಲ್ ಬಾಡಿ ಫಂಕ್ಷನ್ಸು, ಈವನ್ ಸ್ಪೈನ್ ಹೆಲ್ತ್, ಬ್ರೈನ್ ಹೆಲ್ತ್ ಎಲ್ಲದಕ್ಕೆ ಇಂಪಾರ್ಟೆಂಟು. ಬ್ರೈನಿಗೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಹೈಡ್ರೇಷನ್ ಆ್ಯಂಡ್ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸು, ಕೆಲವೊಂದು ಸಪ್ಲಿಮೆಂಟ್ಸ್ ಬೇಕು. ಇಫ್ ದೇ ಟೇಕ್ ಪ್ರಾಪರ್ ಫುಡ್ ದೇ ವಿಲ್ ಗೆಟ್ ಎನಫ್ ನ್ಯೂಟ್ರಿಷನ್. ಫಿಶ್ ಎಲ್ಲ ತಿಂದರೆ ಒಮೆಗಾ 3 ಸಿಗುತ್ತೆ, ಫಿಶು ಆ್ಯಂಡ್ ಎಗ್ ಯಾಲ್ಕಲ್ಲಿ ಸಿಗುತ್ತೆ. ಪ್ರೋಟೀನ್ಸು, ಎಗ್ಸು, ಮೈಕ್ರೋನ್ಯೂಟ್ರಿಯೆಂಟ್ ಸಪ್ಲಿಮೆಂಟ್ಸ್ ಟು ಸಮ್ ಎಕ್ಸ್ಟೆಂಟ್ ಓಕೆ, ಬಟ್ ಪ್ರಾಪರ್ ಬ್ಯಾಲೆನ್ಸ್ಡ್ ಫುಡ್ ತೊಗೊಂಡ್ರೆ ಯು ವಿಲ್ ಗೆಟ್ ಎವ್ರಿಥಿಂಗ್ ಇನ್ ದಟ್. ಸರ್, ಇನ್ನು ನರ್ವ್ಸ್ ಅಂತ ನೋಡೋದಾದರೆ ಇವಾಗ ನಮ್ಮ ಬ್ರೈನು ತುಂಬ ಚಿಕ್ಕದು, ಬಟ್ ಅಷ್ಟು ಮೆಮೊರಿನ ಅದು ಹೋಲ್ಡ್ ಮಾಡುತ್ತೆ, ಅದು ಹೇಗೆ? ಈಗ ಬ್ರೈನಲ್ಲಿ ಮೆಮೊರಿ ಇಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಕೆಮಿಕಲ್ಸ್. ಹೆಂಗೆ ಒಂದು ಕೋಡಿಂಗ್ ಇದ್ದಂಗೆ ಇರುತ್ತೆ. ಅದು ಏನಂದರೆ ನರ್ವ್ ಸೆಲ್ಗೆ ಒಂದಕ್ಕೆ ಒಂದು ಬ್ರ್ಯಾಂಚಸ್ ಇರುತ್ತೆ. ಆ ಬ್ರಾಂಚಸ್ ಒಂದಕ್ಕೊಂದು ಅಂಟ್ಕೊಂಡಿರ್ತೀವಿ, ಸಿನಾಪ್ಸ್ ಅಂತೀವಿ, ಅದಕ್ಕೆ ಸಿನಾಪ್ಟಿಕ್ ಜಂಕ್ಷನ್ ಅಂತೀವಿ. ಅಲ್ಲಿ ಕೆಮಿಕಲ್ ಫಾರ್ಮ್ಯಾಟಲ್ಲಿ ಸ್ಟೋರ್ ಆಗಿರುತ್ತೆ ಅದು ಮೆಮೊರಿ. ಆ್ಯಂಡ್ ದೇರ್ ಆರ್ ಏರಿಯಾಸ್ ಫಾರ್ ಮೆಮೊರಿ ಇನ್ ದ ಬ್ರೈನ್, ಅವೆಲ್ಲನೂ ಸ್ಟೋರ್ ಆಗಿರುತ್ತೆ. ಕೆಲವೊಂದು ಕಂಡೀಷನಲ್ಲಿ ಮೆಮೊರಿ ಲಾಸ್ ಆಗೋದು ಅದೆಲ್ಲದ ಆ ಏರಿಯಾ ಡ್ಯಾಮೇಜ್ ಆದಾಗ ಅದು ಹೋಗುತ್ತೆ. ಬಟ್ ಓವರ್ ಆಲ್ ಬ್ರೈನ್ ಮೆಮೊರಿಗೆ ದಟ್ ಈಸ್ ಅನ್ಲಿಮಿಟೆಡ್ ಮೆಮೊರಿ ಅನ್ಬೋದು. ನೀವು ಸೆವರಲ್ ಲ್ಯಾಕ್ ಟೆರಾಬೈಟ್ ಮೆಮೊರಿ ಇರುತ್ತೆ ಅದಕ್ಕೆ. ನೀವು ಈಚ್ ಬ್ರೈನ್ ಕ್ಯಾನ್ ರಿಮೆಂಬರ್ ಸೋ ಮಚ್ ವಾಟ್ ಯು ಕೆನಾಟ್ ಸ್ಟೋರ್ ಇನ್ ಎನಿ ಆಫ್ ದಿ ಕಂಪ್ಯೂಟರ್ಸ್. ಆಮೇಲೆ ಆ ನರ್ವ್ ಸೆಲ್ಸ್ ಇಷ್ಟೊಂದು ಬಿಲಿಯನ್ ನರ್ವ್ ಸೆಲ್ಸ್ ಇರುತ್ತೆ, ಅದಕ್ಕೊಂದಕ್ಕೊಂದು ಅಟ್ಯಾಚ್ ಮಾಡಿರೋದು ನೀವು ಒಂದು ಲೈನಲ್ಲಿ ಹಾಕಿದರೆ ಇಟ್ ಕ್ಯಾನ್ ಅರ್ಥಗೆ ಒಂದು ರೌಂಡ್ ಹೊಡೆಯೋದಕ್ಕಿಂತಲೂ ಜಾಸ್ತಿ ಅಷ್ಟು ಲೆಂಗ್ತ್ ನರಗಳದ್ದು ಒಂದೊಂದು ಇದು ಇರುತ್ತೆ. ಸೊ ಆ್ಯಂಡ್ ಬ್ರೈನ್ ಟೇಕ್ ಮೋರ್ ಬ್ಲಡ್ ಜಾಸ್ತಿ. ನಮಗೆ 20-30% ಆಫ್ ದಿ ಹಾರ್ಟಿಂದ ಏನು ಬ್ಲಡ್ ಪಂಪ್ ಆಗುತ್ತೆ ಬ್ರೈನ್ಗೆ, ಯಾಕಂದ್ರೆ ಸ್ಪೆಷಲ್ ಆರ್ಗನ್ ಸ್ಪೆಷಲ್ ಫುಡ್ ಬೇಕು. ಬ್ರೈನ್ಗೆ 3-4 ನಿಮಿಷಕ್ಕೆ ಆಕ್ಸಿಜನ್ ಸಪ್ಲೈ ಆಗಿಲ್ಲ ಯಾವುದೇ ಕಾರಣದಿಂದ ಅಂದರೆ ಬ್ರೈನ್ ಫಂಕ್ಷನ್ ಮಾಡಲ್ಲ, ಡೆತ್ ಆಗಿಬಿಡುತ್ತೆ. ಆ್ಯಂಡ್ ಬ್ರೈನಲ್ಲಿ 60% ವಾಟರ್. ಆಮೇಲೆ ಬ್ರೈನಲ್ಲಿ ಆಗ್ತಾ ಇರೋ ಎಲೆಕ್ಟ್ರಿಕಲ್ ಆಕ್ಟಿವಿಟಿ ನೀವು ಎಷ್ಟಿರುತ್ತೆ ಅಂದರೆ, ಈ ಒಂದು 40 watt ಬಲ್ಬ್ ಲೈಟ್ ಆಗಬೇಕಾದ್ರೆ ಎಷ್ಟು ಎಲೆಕ್ಟ್ರಿಸಿಟಿ ಬೇಕು ಅಷ್ಟು ವರ್ಕ್ ನಡೀತಾ ಇರುತ್ತೆ ಬ್ರೈನಲ್ಲಿ. ಹುಟ್ಟದಾಗಿಂದ ಸಾಯೋವರೆಗೆ ಹಾರ್ಟ್ ಪಡ್ಕೋಬೇಕು, ಉಸಿರಾಡಬೇಕು, ರಕ್ತ ಸಂಚಲನ ಆಗ್ತಾ ಇರಬೇಕು, ಎಲ್ಲ ಮಾನಿಟರ್ ಮಾಡೋಕ್ಕೆ ಬ್ರೈನ್. ಸರಿ, ನಾನು ನೆನಪಿನ ಶಕ್ತಿ ಅಂತ ಹೇಳೋದಾದರೆ ಈಗ ಜನನ ಆದಮೇಲೆ ನಮ್ಗೆ ಏನಿಲ್ಲ ಅಂದರೆ ಸುಮಾರು ಒಂದು 5-6 ವರ್ಷದವರೆಗೂ ಏನೂ ನೆನಪಿರಲ್ಲ, ಒಂದು 6 ವರ್ಷದ ಮೇಲೆ ಎಲ್ಲ ನಮಗೆ ನೆನಪಿರುತ್ತೆ. ಸೊ ಅದು ಹೇಗೆ? ಬ್ರೈನ್ ಡೆವಲಪ್ಮೆಂಟ್ ಮೇಲೆ ಡಿಪೆಂಡ್ ಇರುತ್ತೆ, ರಿಜಿಸ್ಟ್ರೇಷನ್ ಮೇಲೆ ಡಿಪೆಂಡ್ ಇರುತ್ತೆ. ಈವನ್ ನಾವು ಅದಕ್ಕೆ ಹೇಳ್ತಿರ್ತಿಲ್ಲ, ಹೆಡ್ ಇಂಜುರಿ ಆದಮೇಲೆ, ಹೆಡ್ ಇಂಜುರಿ ಆಗೋದಕ್ಕಿಂತಲೂ ಮೊದಲು ಅವ್ರಿಗೆಲ್ಲ ನೆನಪಿರುತ್ತೆ, ಅದು ಆದಮೇಲೆ ರಿಜಿಸ್ಟ್ರೇಷನ್ ಆಗ್ತಾ ಇದೆ. ಅದಕ್ಕೆ ಅವರು ಒಂದ್ಸಲ ಬಿದ್ದು ಅವರು ಅನ್ಕಾನ್ಸಿಯಸ್ ಆಗಿ ಮತ್ತೆ ಎತ್ತಿದ್ಮೇಲೆ ಆಮೇಲೆ ಹೇಳ್ತಾರೆ ಹಳೇದೆಲ್ಲ ನೆನಪಿರುತ್ತೆ, ಅವಾಗೇನು ರೀಸೆಂಟ್ ಮೆಮೊರಿ ಆ ಇನ್ಸಿಡೆಂಟ್ಲಿಂದ ಫ್ಯೂ ಅವರ್ಸು ಫ್ಯೂ ಮಿನಿಟ್ಸ್ ನೆನಪಿರಲ್ಲ ಅವ್ರಿಗೆ. ಯಾಕಂದರೆ ಈ ಒಂದು ಆ ಟೈಮಲ್ಲಿ ಎಚ್ಚರ ಇರ್ತಾರೆ, ಅದು ರಿಜಿಸ್ಟರ್ ಆಗಿರಲ್ಲ. ಅದು ಮೆಮೊರಿ ರಿಜಿಸ್ಟರ್ ಆಗಬೇಕು, ಅದಕ್ಕೆ ಬೇರೆ ಬೇರೆ ಕಾರಣ ಇದೆ. ರೀಸೆಂಟ್ ಮೆಮೊರಿ ಲಾಸ್ಗೆ
ಬೇರೆ ಕಾರಣ ಇದೆ, ಓಲ್ಡ್ ಮೆಮೊರಿ ಲಾಸ್ಗೆ ಬೇರೆ ಕಾರಣ ಇದೆ, ಮೆಮೊರಿ ಸ್ಟೋರ್ ಆಗಿರೋದು ಏರಿಯಾದ ಮೇಲೆ ಯಾವ ಡ್ಯಾಮೇಜ್ ಆಗುತ್ತೆ ಅದ್ರ ಮೇಲೆ ಹೋಗುತ್ತೆ. ಇವನು ಓಲ್ಡ್ ಏಜಲ್ಲಿದೆ ಎಲ್ಲಿ ಫರ್ಗೆಟ್ ಎವ್ರಿಥಿಂಗ್, ಅವಾಗ ಬ್ರೈನ್ ಡಿಜನರೇಷನ್ ಆಗಿರುತ್ತೆ. ಚಿಕ್ಕ ಮಕ್ಕಳಿಗೆ ಇನ್ನೂ ರಿಜಿಸ್ಟರ್ ಆಗಿರಲ್ಲ, ಅಷ್ಟು ಬ್ರೈನ್ ಡೆವಲಪ್ ಆಗಿರಲ್ಲ. ಕೆಲವೊಂದು ಡಿಜನರೇಟಿವ್ ಡಿಸೀಸಸ್ ಅಲ್ಲಿ ಅದು ಎಲ್ಲ ಹೋಗ್ಬಿಡುತ್ತೆ. ಈಗ ಡಿಮೆನ್ಷಿಯಾ ಅದೆಲ್ಲ ಅಲ್ಲಿ ಏನು ನೆನಪಿರಲ್ಲ ಅವರಿಗೆ. ಸೊ ಬ್ರೈನ್ ಈಸ್ ಎ ವೆರಿ ಕಾಂಪ್ಲೆಕ್ಸ್ ಡೈನಮಿಕ್ ಆರ್ಗನ್. ಬೇಸಿಕ್ಸ್ ಆಫ್ ದಿ ಬ್ರೈನ್ ಅಂತಂದರೆ ಫಿಸಿಕಲ್ ಇಂಜುರಿ, ಕೆಮಿಕಲ್ ಇಂಜುರಿ ಇರ್ಬೋದು, ರೇಡಿಯೇಷನಲ್ ಇಂಜುರಿ ಇರ್ಬೋದು, ಆಮೇಲೆ ಬ್ಲಡ್ ಸಪ್ಲೈ ಸರಿ ಹೋಗೋದು, ಸ್ಟ್ರೋಕ್ ಈಸ್ ದ ಮೋಸ್ಟ್ ಡಿಬಿಲಿಟೇಟಿಂಗ್. ಸ್ಟ್ರೋಕಲ್ಲಿ ಏನಾಗುತ್ತೆ, ಒಂದು ರಕ್ತ ಹೆಪ್ಪುಗಟ್ಟೋದು, ಇನ್ನೊಂದು ರಕ್ತನಾಳಗಳು ಒಡೆದ್ಬಿಟ್ಟು ರಕ್ತ ಚೆಲ್ಲಿ ಬ್ರೈನ್ ಹೆಮರೇಜ್ ಆಗಿರೋದು. ಸೊ ಇದನ್ನ ಸ್ಟ್ರೋಕ್ ಅಂತ ಕರೀತಾರೆ. ಸ್ಟ್ರೋಕ್ ಅಂತಾರೆ, ಪಾರ್ಶ್ವ ಅಂತಾರೆ, ಏನಂತಾರೆ. ಸ್ಟ್ರೋಕ್ ಅಂದರೆ ಏನು, ಒಂದು ಏರಿಯಾದಲ್ಲಿ ರಕ್ತ ಸಂಚಾರ ಸರಿಗಿಲ್ಲ, ಅದಕ್ಕೆ ಬ್ರೈನ್ ಸುಟ್ಟೋಗಿ ಆ ಅಪೋಸಿಟ್ ಸೈಡ್ ಬಾಡಿ ಕಂಟ್ರೋಲ್ ಇರಲ್ಲ. ದಟ್ ಈಸ್ ಅ ಸ್ಟ್ರೋಕ್. ಅದು ಯಾಕಾಗುತ್ತೆ, ಶುಗರ್, ಡಯಾಬಿಟಿಸ್ ಇರ್ಬೋದು, ಡಿಹೈಡ್ರೇಷನ್, ಬ್ಲಡ್ ಕ್ಲಾಟ್ ಇದು ಆಗಿರ್ಬೋದು, ರಕ್ತ ನಾಳಗಳು ಕೆಟ್ಟೋಗಿರ್ಬೋದು. ಆಗ ಅದು ಒಂದು ರಕ್ತನಾಳ ಬ್ಲಾಕ್ ಆಗಿರುತ್ತೆ, ಆ ಏರಿಯಾಕ್ಕೆ ಬ್ಲಡ್ ಸಪ್ಲೈ, ಒಂದು ನೀವು ಒಂದು ಗದ್ದೆಯಲ್ಲಿ ಒಂದು ಏರಿಯಾಕ್ಕೆ ನೀವು ನೀರು ಸಪ್ಲೈ ಆಗಲಿಲ್ಲ ಅಂದರೆ ಅದಿಷ್ಟು ಬೆಳೆ ಒಣಗ ಆ ಥರ ಎಕ್ಸಾಕ್ಟ್ಲಿ ಅದು ಬ್ಲಾಕ್ ಆಗಿರೋದ್ರಿಂದ ಆ ಏರಿಯಾಕ್ಕೆ ರಕ್ತ ಸಂಚಾರ ಇರಲ್ಲ, ಆ ಬ್ರೈನ್ ಹಾಳಾಗುತ್ತೆ. ಅದಕ್ಕೆ ಸ್ಟ್ರೋಕ್ ಆ ಬ್ಲಾಕ್ ಆಗಿರೋ ಏರಿಯಾದಾಗ ಅರ್ಲಿ ಸಿಮ್ಟಮ್ಸ್ ಬಂದಾಗೆ ಹೋಗ್ಬಿಟ್ಟದು ಆ ಪೈಪ್ ಏನಾದರೂ ಕ್ಲಿಯರ್ ಮಾಡಿದ್ರೆ ಮತ್ತೆ ಬ್ಲಡ್ ಫ್ಲೋ ಆದರೆ ಸ್ಟ್ರೋಕ್ ರಿವರ್ಸ್ ಆಗುತ್ತೆ. ಅದಕ್ಕೆ ಅದು ಗೋಲ್ಡನ್ ಪೀರಿಯಡ್ ಅಂತೀವಿ, ವಿಂಡೋ ಪೀರಿಯಡ್ ಅಂತೀವಿ, ಸೇಫ್ ಪೀರಿಯಡ್ ಅಂತೀವಿ, ಅದರಲ್ಲಿ ಮಾಡಬೇಕು. ಆಮೇಲೆ ಒಂದ್ಸಲ ಅದು ಸ್ಟ್ರೋಕ್ ಆಗಿ ಅದು ಇಷ್ಟಿಷ್ಟು ಹಾಳಾಗ್ತಾ ಇದೆ, ಇಷ್ಟಿಷ್ಟು ಬೆಳ್ಕೊಂಡಿರುತ್ತೆ ಅದು. ಆವಾಗ ಇನ್ನೂ ಮೇಜರ್ ಸ್ಟ್ರೋಕ್ ಆಗೋದನ್ನು ತಡಿಬೋದು ಅವಾಗ ಕೆಲವೊಂದು ಮೆಡಿಸಿನ್ಸ್ ಅದೆಲ್ಲ ಕೊಟ್ಬಿಟ್ಟು. ಈ ಸ್ಟ್ರೋಕ್ ಆಗೋದು ಎಷ್ಟೆಲ್ಲ ಹಾಳಾದ್ಮೇಲೆ ಕ್ವಾಲಿಟಿ ಆಫ್ ಲೈಫ್ ಮತ್ತು ರಿಹ್ಯಾಬಿಲಿಟೇಷನ್ ಅದೆಲ್ಲ ಬರುತ್ತೆ. ಅಂದ್ರೆ ನಮಗೆ ಹೇಗೆ ಗೊತ್ತಾಗುತ್ತೆ ಸ್ಟ್ರೋಕಲ್ಲಿ ಸಿಂಪಲ್, ನಿಮ್ಗೆಲ್ಲರಿಗೂ ಗೊತ್ತಿರಂಗೆ ಫಾಸ್ಟ್ ಅಂತೀವಿ. ಈ ಮುಖ ಸೊಟ್ಟಾಗೋದು, ಆಮೇಲೆ ಕೈ ಎತ್ತಕ್ಕೆ ಆಗದೆ ಇರೋದು, ಸಡನ್ನಾಗಿ ಮಾತು ತೊದಲು ಬರೋದು, ಆಮೇಲೆ ಇದ್ದಕ್ಕಿದ್ದಂಗೆ ಒಂದು ಕಡೆ ಭಾಳ ನಮ್ನೆಸ್ ಬರೋದು, ವೀಕ್ನೆಸ್ ಬರೋದು, ಕೈ ಕಾಲು ಎತ್ತಕ್ಕಾಗದೆ ಇರೋದು, ಅದು ಸಿಂಪ್ಟಮ್ಸ್ ಆಫ್ ಸ್ಟ್ರೋಕ್. ಯಾವುದ್ಯಾವುದಕ್ಕೂ ಸ್ಟ್ರೋಕ್ ಅಂತ ಹೆದರ್ತಾರೆ. ಈಗ ಈವನ್ ಸರ್ವೈಕಲ್ ಸ್ಪೈಂಡೋಲೈಸಿಸ್ಲಿಂತ ಜೋಮ್ ಬಂದರೂ ಸ್ಟ್ರೋಕ್ ಐತೇನಂತ ಅದೆಲ್ಲ ಇರಲ್ಲ. ಸ್ಟ್ರೋಕಲ್ಲಿ 3 ವೆರೈಟೀಸ್ ಇರುತ್ತೆ. ಒಂದು ಕ್ಲಾಟ್ ಫಾರ್ಮೇಷನ್ ಆಗೋದು, ಇನ್ನೊಂದು ರಕ್ತ ಸ್ರಾವ ಆಗಿ ಒಳಗಡೆ ಬ್ಲೀಡಿಂಗ್ ಆಗೋದು, ಇನ್ನೊಂದು ಹಾರ್ಟ್ ಬೇರೆ ಕಡೆಯಿಂದ ಯಾವುದೊಂದು ಕ್ಲಾಟೋಗಿ ಸಡನ್ನಾಗಿ ಬ್ಲಾಕ್ ಮಾಡುತ್ತೆ. ಅದು ಈ ಥರ 3 ಕಾರಣಗಳು. ಅದ್ರಾಗ 80% ರಕ್ತ ಹೆಪ್ಪುಗೊಟ್ಕೊಂಡು ಸ್ಲೋ ಆಗ್ತಾ ಇರುತ್ತೆ. ಅಂಥ ಕೇಸಲ್ಲಿ ನಾವು ಅದು ಬೇಗ ಡಯಾಗ್ನೋಸ್ ಮಾಡಿದ್ರೆ ರಿವರ್ಸ್ ಮಾಡ್ಬೋದು. ಅಂದರೆ ನಮ್ಮ ಮನೆಯಲ್ಲೇ ಮಾಡೋಕ್ಕಾಗಲ್ಲ, ಅದು ನಿಮ್ಗೆ ಗೊತ್ತೂ ಇರಲ್ಲ. ಅಲ್ಲಿ ಡಯಾಗ್ನೋಸಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದೇ ನಾ ಹೇಳ್ತೀನಿ. ಸೊ ಈ ಥರ ಬಂದಾಗ ನಾವು ಮನೇಲೆ ನಾವು ರೆಮಿಡಿ ಮಾಡ್ಕೊಳ್ಳೋ ಬದಲು ಇಮಿಡಿಯೇಟ್ಲಿ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ತಡಿಬಹುದು. ಅದಕ್ಕೆ ಸಾಫ್ಟ್ ಸೆನ್ಸು, ಮೇಜರ್ ಸೆನ್ಸ್ ಅಂತೀವಿ. ಒಂದು ಕಡೆ ಮುಖ ಸೊಟ್ಟಾಗಿ ಒಂದು ಕೈ ಕಾಲು ಸ್ವಲ್ಪ ಮೂವ್ಮೆಂಟ್ ಆಗ್ತಾ ಇಲ್ಲ, ಮಾತುದಲ್ಲಿ ಬರ್ತಾ ಇದೆ ಅಂದರೆ ಡೆಫಿನೆಟ್ಲಿ ಯು ಶುಡ್ ಗೋ ಟು ಡಾಕ್ಟರ್. ಆಮೇಲೆ ಇನ್ನೊಂದು ಮೇಜರ್ ತಪ್ಪು ಮಾಡೋದು ಎಲ್ಲರೂ ಅಂತಂದರೆ, ಓಲ್ಡ್ ಏಜಲ್ಲಿ ರಕ್ತನಾಳಗಳು ಹಾಳಾಗಿರುತ್ತೆ, ಫ್ಲೆಕ್ಸಿಬಿಲಿಟಿ ಇರಲ್ಲ, ಎಲಾಸ್ಟಿಸಿಟಿ ಇರಲ್ಲ, BP ಮೆಡಿಸಿನ್ ತೊಗೋತಾ ಇರ್ತಾರೆ. ಒಂದು ಸ್ವಲ್ಪ ದಿವಸ ಆದ್ಮೇಲೆ BP ಮೆಡಿಸಿನ್ಸ್ ಬಿಟ್ಬಿಡ್ತಾರೆ ಸಡನ್ನಾಗಿ. ಯಾವಾಗ ಅದಕ್ಕೆ ಅಡ್ಜಸ್ಟ್ ಆಗಿರುತ್ತೆ, BP ಮೆಡಿಸಿನ್ ಬಿಟ್ಟು ಕೂಡಲೇ ರಕ್ತನಾಳ ಒಡೆದ್ಬಿಟ್ಟು ಬ್ಲೀಡಿಂಗ್ ಆಗಿಬಿಡುತ್ತೆ, ಬ್ರೈನ್ ಹೆಮರೇಜ್, ಸಡನ್ನಾಗಿ ವೀಕ್ನೆಸ್ ಆಗಿಬಿಡುತ್ತೆ. ಇದೆಲ್ಲ ಪ್ರಿವೆಂಟೇಬಲ್ಲು. ಈಗ ನೀವು ಮೆಡಿಸಿನ್ ತೊಗೊಂಡ್ರೆ ಕರೆಕ್ಟಾಗಿ BP ಮೆಡಿಸಿನ್ಸ್ ಫಾಲೋ ಮಾಡಿ, ಡಾಕ್ಟರ್ ಸಲಹೆ ಇಲ್ಲದೇ ಸ್ಟಾಪ್ ಮಾಡೋಂಗಿಲ್ಲ. ಬಿಟ್ಟರೆ ಸಡನ್ನಾಗಿ ಬ್ಲಡ್ ಪ್ರೆಷರ್ ಶೂಟ್ ಆಗಿಬಿಡುತ್ತೆ, ರಕ್ತನಾಳ ಒಡೆದೋಗುತ್ತೆ, ಬ್ಲೀಡ್ ಆಗುತ್ತೆ, ಸ್ಟ್ರೋಕು. ಅದಕ್ಕೆ ಮತ್ತೆ ಸರ್ಜರಿ ಬೇಕಾಗುತ್ತೆ, ಚಿಕ್ಕದಿದ್ದರೆ ICU ಬೇಕು, ಮತ್ತು ಟ್ರೀಟ್ಮೆಂಟ್ ಬೇಕು, BP ಕಂಟ್ರೋಲ್ ಮಾಡಬೇಕು, ರಿಹ್ಯಾಬಿಟೇಷನ್ ಮಾಡಬೇಕು, ಇನ್ನು ಬೇರೆ ಬೇರೆ ಇನ್ಫೆಕ್ಷನ್ ಆದರೆ ಬೇರೆ ಕಾಂಪ್ಲಿಕೇಶನ್ಸ್. ಪ್ರಿವೆನ್ಷನ್ ಡೋಸೇಜ್ ಕಡಿಮೆ ಮಾಡೋದ್ರಿಂದ ಡಾಕ್ಟರ್ ಸಲಹೆ ಇಲ್ಲದೇ ಇವರೇ ಮಾಡ್ಕೋಬೋದು. ಎಷ್ಟೊಂದು ಜನ ಬರ್ತಾರೆ, ನಾನು ಶುಗರು 6 ತಿಂಗಳಿಂದ ನೋಡಿದೆ, ಚೆನ್ನಾಗಿತ್ತು, ಗೊತ್ತಿಲ್ಲ. BP ಮೆಡಿಸಿನ್ಸ್ 2 ವರ್ಷದಿಂದ ಡಾಕ್ಟರ್ ಕೊಟ್ಟಿದ್ರೆ ಅದೇ ತೊಗೋತಾ ಇದ್ದೀನಿ, ಈಗ 2 ದಿವಸದಿಂದ ತೊಗೊಂಡಿಲ್ಲ. ಇವೆಲ್ಲ ಆಗಲ್ಲ. ಏನಾಗ್ಬಿಡುತ್ತೆ, ಬಾಡಿ ಒಂದು ಇದಕ್ಕೆ ಮೆಡಿಸಿನ್ಗೆ ಅಡ್ಜಸ್ಟ್ ಆಗಿರುತ್ತೆ. ನೀವು ಸಡನ್ ಆಗಿ ಬಿಟ್ಕೊಟ್ರೆ ಬ್ಲಡ್ ಪ್ರೆಷರ್ ಶೂಟ್ ಆಗಿಬಿಡುತ್ತೆ. ದೋಸ್ ಆರ್ ಆಲ್ ಥಿಂಗ್ಸ್ ಪ್ರಿವೆಂಟೇಬಲ್. ಸೊ ಕನ್ಸಲ್ಟ್ ಮಾಡಿದ್ರೆ ಯಾವುದೇ ಒಂದು ಟ್ಯಾಬ್ಲೆಟ್ನ ಡ್ರಾಪ್ ಮಾಡಬಾರ್ದು. ಕನ್ಸಲ್ಟ್ ಮಾಡದೆ ಯಾವುದೇ ಮಾತ್ರೆ ಇಂಡೆಫಿನೈಟ್ ಆಗಿ ತಗೊಳ್ಳೋದು ಅಥವಾ ಸಡನ್ನಾಗಿ ಅವ್ರದವ್ರೆ ಸ್ಟಾಪ್ ಮಾಡೋದು ಒಳ್ಳೆಯದಿಲ್ಲ. ಸರ್, ಇನ್ನು ನೀವು ಯಾವ್ದಾರ ಮೆಮೊರಿ ಲಾಸ್ ಆಗಿರೋಂಥ ಪೇಷಂಟ್ಸ್ನ ಈ ಬೇಕಾದಷ್ಟು ನೋಡ್ತೀವಿ ನಾವು. ಲಾಟ್ ಆಫ್ ಪೇಷಂಟ್ಸ್ ಮೆಮೊರಿ ಲಾಸ್ ಆಗೋದು. ಈಗ ಹೆಡ್ ಇಂಜುರಿ ಇಸ್ ಒನ್ ಥಿಂಗ್ ವಿಚ್ ವಿ ಸಿ ಲಾಟ್ ಆಫ್ ಕೇಸಸ್ಸು. ಈವನ್ ಬ್ರೈನ್ ಟ್ಯೂಮರ್ಸಲ್ಲಿರುತ್ತೆ, ಈವನ್ ಬ್ರೈನ್ ಒಣಗೋದು, ಡಿಜನರೇಟಿವ್ ಡಿಸೀಸ್ ಅಂತೀವಿ, ಅದರಲ್ಲಿರುತ್ತೆ.
ಆಮೇಲೆ ಕೆಲವೊಂದು ಸಲ ಪರ್ಟಿಕ್ಯುಲರ್ ಸ್ಟ್ರೋಕ್ಸಲ್ಲಿ ಕೆಲವೊಂದು ರಕ್ತನಾಳಗಳ ವ್ಯತ್ಯಾಸಗಳಲ್ಲಿನೂ ಆಗುತ್ತೆ. ಮೆಮೊರಿ ಲಾಸ್ ಈಸ್ ಒನ್ ಸಿಂಪ್ಟಮ್. ಅದಕ್ಕೆ ಬಿಟ್ಟು ಮಾತು ಹೋಗಿರೋದಿರುತ್ತೆ, ಕೈಕಾಲು ಹೋಗಿರೋದಿರುತ್ತೆ, ಕೆಲವೊಂದು ವಿಷನ್ ಹೋಗಿರೋದಿರುತ್ತೆ, ಕಿವಿ ಕೇಳೋದು, ಆ ಥರ ಯಾವ ಬ್ರೈನ್ ಏರಿಯಾ ಡ್ಯಾಮೇಜ್ ಆಗಿರುತ್ತೆ ಅದ್ರ ಮೇಲೆ ಆ ಸಿಂಪ್ಟಮ್ ಬರುತ್ತೆ. ಸೊ ಬ್ರೈನ್ ಕಂಪ್ಲೀಟ್ ಒಂಥರ ನಿಮ್ಮ ಮನೆ ಏರಿಯಾ ಇದ್ದಂಗೆ, ಎಲ್ಲದಕ್ಕೂ ಒಂದೊಂದು ನಿಮ್ಮ ದೇವ್ರ ಮನೆ, ಅಡುಗೆ ಮನೆ ಇದ್ದಂಗೆ ಒಂದು ಮೋಟರ್ ಏರಿಯಾ, ಆ ಏರಿಯಾಗೆ ಡ್ಯಾಮೇಜ್ ಆಗಿಬಿಟ್ರೆ ಕೈಕಾಲು ಮೂಮೆಂಟ್ ಹೋಗುತ್ತೆ. ಆ ಏರಿಯಾಗೆ ಡ್ಯಾಮೇಜ್ ಆಗಿಬಿಟ್ರೆ ನಾವು ಮಾತಾಡೋಕ್ಕೆ ಬರೋಲ್ಲ. ಅದಕ್ಕೆ ಈವನ್ ಮಾತಾಡೋದ್ರಲ್ಲಿ ಕೇಳೋದಕ್ಕೊಂದಿದೆ, ಪ್ರೊಸೆಸಿಂಗ್ ಒಂದಿದೆ, ಮಾತಾಡೋದಕ್ಕೊಂದಿದೆ. ಕೆಲವ್ರಿಗೆ ಮಾತಾಡೋಕ್ಕೆ ಬರುತ್ತೆ, ಹೇಳಿ ತಿಳಿಯಲ್ಲ. ಕೆಲವೊಬ್ರಿಗೆ ಹೇಳಿ ಕೇಳುತ್ತೆ, ತಿಳಿಯುತ್ತೆ, ಮಾತಾಡೋಕ್ಕೆ ಬರೋಲ್ಲ. ಆ ಏರಿಯಾ ಯಾವ ಡ್ಯಾಮೇಜ್ ಆಗಿರುತ್ತೆ ಅದ್ರ ಮೇಲೆ ಹೋಗುತ್ತೆ. ಆಮೇಲೆ ಬರೀ ಸೆನ್ಸರಿ, ಒಂದು ಕಡೆ ಬರೀ ಸೆನ್ಸೇಷನ್ ಇಲ್ಲ, ಬಟ್ ಲಿಟಲ್ ಮೂಮೆಂಟ್ ಇರುತ್ತೆ. ವಿಧವಾದ ಯಾವ ಬ್ರೈನ್ ಏರಿಯಾದ ಮೇಲೆ ಅಫೆಕ್ಟ್ ಆಗಿರುತ್ತೆ ಅದ್ರ ಮೇಲೆ ಹೋಗುತ್ತೆ. ಕೆಲವರಿಗೆ ಫ್ರಂಟ್ ಟ್ಯೂಮರು, ಇದು ಆಲ್ಫೆಕ್ಷನ್, ವಾಸನೆ ಇರಲ್ಲ. ಕಣ್ಣಿನ ಮೇಲೆ ಇದು ಆದರೆ ಅದಕ್ಕೆ ದೃಷ್ಟಿ ಕಾಣಲ್ಲ. ಸೊ ಬ್ರೈನ್ ಯಾವ ಪೋರ್ಷನ್ ಡ್ಯಾಮೇಜ್ ಆಗಿರುತ್ತೆ ಆ ಭಾಗ ಫಂಕ್ಷನ್ ಮಾಡಲ್ಲ. ಸೊ ಹಾಗಾದರೆ ಇವಾಗ ಒಬ್ಬ ವ್ಯಕ್ತಿಗೆ ನಾವೇನಾದ್ರು ಹೇಳಿದಾಗ ಅವ್ರು ಇಮಿಡಿಯೇಟಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ಅದು ಬ್ರೈನಲ್ಲಿ ಏನಾದ್ರು ಡ್ಯಾಮೇಜ್ ಆಗಿರುತ್ತೆ? ಅದಕ್ಕೆ ಭಾಳ ರೀಸನ್ಸ್ ಇದೆ ಬ್ರೈನಲ್ಲಿ. ಈವನ್ ಓಲ್ಡ್ ಏಜಲ್ಲಿ ಈವನ್ ಸೋಡಿಯಂ ಅಂಶ ಕಡಿಮೆ ಆದ್ರೂ ಬ್ರೈನ್ ಸರಿಗೆ ಫಂಕ್ಷನ್ ಮಾಡಲ್ಲ. 140 ಅರೌಂಡ್ ಇರಬೇಕು ಸೋಡಿಯಂ ಪರ್ ml. ಅದರಲ್ಲಿ ಓಲ್ಡ್ ಏಜಲ್ಲಿ ಕೆಲವೊಂದು ಸಲ ಹಾರ್ಮೋನ್ ರೆಗ್ಯುಲೇಷನ್ಸು ಓಲ್ಡ್ ಏಜಲ್ಲಿ ವಿಧ ಕಾರಣ ಇರುತ್ತೆ. ಅವ್ರಿಗೆ ಸೋಡಿಯಂ ಭಾಳ ಕಡಿಮೆ ಆಗಿಬಿಟ್ರೆ ಅವ್ರು ಒಂಥರ ಆಲ್ಟರ್ಡ್, ಒಂಥರ ಕನ್ಫ್ಯೂಸ್ಡ್ ಇರ್ತಾರೆ. ಇನ್ನೂ ಜಾಸ್ತಿ ಆದರೆ ರೆಸ್ಪಾಂಡೇ ಮಾಡಲ್ಲ, ಆ ಥರ ಇರುತ್ತೆ. ಸೊ ಸಾಕಷ್ಟು ಕಾಯಿಲೆಗಳಿದೆ ಬ್ರೈನಿಗೆ. ನೀವು ಬೇರೆ ಬೇರೆ ಅಂಗಾಂಗಳಿಗೆ ಯಾವ ಥರ ಇನ್ಫೆಕ್ಷನ್ಸ್ ಬರುತ್ತೆ, ಯಾವ ಥರ ಇಂಜುರೀಸ್ ಆಗುತ್ತೆ, ಯಾವ ಥರ ಗಡ್ಡೆಗಳು ಬರ್ತವೆ, ಟ್ಯೂಮರ್ಸ್ ಇರುತ್ತೆ, ಎಲ್ಲನೂ ಇರುತ್ತೆ ಬ್ರೈನ್ಗೆ. ಬಟ್ ಇಷ್ಟೇ ಬ್ರೈನ್ ಟ್ಯೂಮರ್ಸಲ್ಲಿ ಬೇರೆ ಥರ ತೆಗೆಯೋದು ಈಸಿ ಅಲ್ಲ. ಸಿಂಪ್ಟಮ್ಸ್ ಡಿಪೆಂಡ್ಸ್ ಅಪಾನ್ ದಿ ಲೊಕೇಶನ್ನು. ಬ್ರೈನ್ ಗಡ್ಡೆಗಳು, ಮೊನ್ನೆ ವರ್ಲ್ಡ್ ಬ್ರೈನ್ ಟ್ಯೂಮರ್ ಡೇ ಇತ್ತು, ಅದರಲ್ಲಿ ಹೇಳ್ತಾ ಇದ್ದೆ ನಾನು. ಬ್ರೈನ್ ಟ್ಯೂಮರ್ ಅಂದರೆ ಎಲ್ಲರೂ ಹೆದರು ಬಿಡ್ತಾರೆ. ಎಲ್ಲ ಬ್ರೈನ್ ಟ್ಯೂಮರ್ ಡೆಡ್ ಎಂಡೇನಾ? ಇಲ್ಲ, ಎಲ್ಲ ಬ್ರೈನ್ ಟ್ಯೂಮರ್ಸು ಡೆಡ್ ಎಂಡ್ ಅಲ್ಲ. ಕೆಲವೊಂದು ಬ್ರೈನ್ ಟ್ಯೂಮರ್ಸ್ಗೆ ಕಂಪ್ಲೀಟ್ ಕ್ಯೂರ್ ಇದೆ. ಅರ್ಲಿ ಡಯಾಗ್ನೋಸಿಸ್, ಕರೆಕ್ಟಾಗಿ ಸರ್ಜರಿ ಮಾಡಿದ್ರೆ ಮಾಡ್ಬೋದು. ಕೆಲವೊಂದು ಕ್ಯಾನ್ಸರಸ್ ಟ್ಯೂಮರ್ಸ್ಗಳಿಗೆ ನಾವು ಬೇರೆ ಬೇರೆ ಟ್ರೀಟ್ಮೆಂಟ್ ಕೊಡ್ತೀವಿ. ಆ ಥರ ವಿಧವಾದ ರೇಡಿಯೇಷನು, ಕೀಮೊಥೆರಪಿ ಎಲ್ಲ ಬರುತ್ತೆ. ಸರ್, ಇನ್ನು ಯೂತ್ಸಲ್ಲಿ ಹೆಚ್ಚಾಗಿ ಕಾಣ್ಬರ್ತಾ ಇರೋಂಥ ಸ್ಟ್ರೆಸ್ ಆ್ಯಂಡ್ ಆ್ಯಂಗ್ಸೈಟಿ, ಸೊ ಇದು ಹೇಗೆ ನಮ್ಮ ಬ್ರೈನ್ಗೆ ಎಫೆಕ್ಟ್ ಆಗುತ್ತೆ? ಅದರಿಂದ ಪರಿಣಾಮ ಏನೇನಿರುತ್ತೆ? ಸ್ಟ್ರೆಸ್ ಆ್ಯಂಡ್ ಆಂಗ್ಸೈಟಿ ಈಸ್ ಡ್ಯೂ ಟು ವಾಟ್ ಎವರ್ ಲೈಫ್ ಸ್ಟೈಲ್ ಆರ್ ವರ್ಕ್ ಪ್ರೆಷರ್ ಆರ್ ವಾಟ್ ಎವರ್. ದ ಬ್ರೈನ್ ಸ್ಟ್ರೆಸ್ ಅಫೆಕ್ಟ್ಸ್ ಎವ್ರಿ ಆರ್ಗನ್ ಆಫ್ ದಿ ಬಾಡಿ. ಫಸ್ಟ್ ರೆಸ್ಪಾನ್ಸ್ ತೋರಿಸೋದು ಬ್ರೈನಲ್ಲಿ ಫಸ್ಟ್ ಇರಿಟಬಿಲಿಟಿ ಸ್ಟಾರ್ಟ್ ಆಗಿಬಿಡುತ್ತೆ, ಡಿಸ್ಟರ್ಬ್ ಸ್ಲೀಪ್ ಸ್ಟಾರ್ಟ್ ಆಗುತ್ತೆ, ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆಗಿಬಿಡುತ್ತೆ. ಆ್ಯಂಡ್ ಸರಿಗೆ ನಿದ್ದೆ ಆಗಲಿಲ್ಲ ಅಂದರೆ ಆಲ್ ಇಟ್ ಅಫೆಕ್ಟ್ಸ್ ಹೋಲ್ ಬಾಡಿ. BP ಜಾಸ್ತಿ ಆಗಿ ಸ್ಟಾರ್ಟ್ ಆಗಿಬಿಡುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ, ಫೋಕಸ್ಸು, ಕಾನ್ಸಂಟ್ರೇಷನ್, ಇರಿಟಬಿಲಿಟಿ. ಇಫ್ ಯು ನೆಗ್ಲೆಕ್ಟ್ ದೇ ವಿಲ್ ಗೋ ಇನ್ ಟು ಸೈಕ್ಯಾಟ್ರಿಕ್ ಡಿಸಾರ್ಡರ್ಸ್. ಒಂದ್ಸಲ ನೀವು ಟಾಕ್ಸಿನ್ಸ್ ಡಿಟಾಕ್ಸಿಫೈ ಆಗಲಿಲ್ಲ, ಯುವರ್ ಬ್ರೈನ್ ಡಸಂಟ್ ಕಮ್ ಟು ರಿಲ್ಯಾಕ್ಸೇಷನ್ ಮೋಡು, ಹ್ಯಾಪಿ ಹಾರ್ಮೋನ್ಸ್ ಸಿಕ್ರೀಟ್ ಆಗಲಿಲ್ಲ, ಸ್ಟ್ರೆಸ್ ಹಾರ್ಮೋನ್ಸ್ ಬಿಲ್ಡಪ್ ಆಯಿತು, ಕೆಮಿಕಲ್ಸ್ ವಿಚ್ ಆರ್ ನಾಟ್ ಗುಡ್ ಫಾರ್ ಬಾಡಿ ಜಾಸ್ತಿ ಆಗಿಬಿಡ್ತು ಬಾಡಿಯಲ್ಲಿ ಅಂದರೆ ದೇ ವಿಲ್ ಅಫೆಕ್ಟ್ ಯುವರ್ ಬ್ರೈನ್. ಆಮೇಲೆ ಸೈಕಾಲಜಿಕಲ್ ಸ್ಟ್ರೆಸ್ ದಟ್ ವಿಲ್ ಅಫೆಕ್ಟ್ ಸೈಕಾಲಜಿಕಲ್ ಡಿಸಾರ್ಡರ್ಸ್. ಪ್ಯಾನಿಕ್ ಅಟ್ಯಾಕ್ಸ್ ಅಂತಾರೆ, ಎಂಗ್ಸೈಟಿ ಡಿಸಾರ್ಡರ್ಸ್ ಅಂತಾರೆ, ಸ್ಲೀಪ್ ಡಿಸಾರ್ಡರ್ಸ್ ಅಂತಾರೆ. ಆಮೇಲೆ ಇನ್ನೂ ಹಂಗೆ ಬಿಟ್ಬಿಟ್ರೆ ಮೇಜರ್ ಸೈಕಾಲಜಿಕಲ್ ಡಿಸಾರ್ಡರ್ಸ್ಗೆ ಹೋಗ್ಬಿಡುತ್ತೆ. ಸೊ ಬ್ರೈನ್ ಹೆಲ್ತ್ ಈಸ್ ರೆಸ್ಪಾನ್ಸಿಬಿಲಿಟಿ. ನಾವು ಅದ್ರ ಬಗ್ಗೆ ಭಾಳ ಇಂಪಾರ್ಟೆಂಟ್ ಈಸ್ ಗುಡ್ ಸ್ಲೀಪ್, ಎಕ್ಸರ್ಸೈಸ್, ಕಂಟ್ರೋಲ್ ಡಯಾಬಿಟಿಸ್, hypertension if it is there, good nutrition and relaxation, and good habits to relax the mind, break in between the work, reduce screen time. These are all important things to keep your brain healthy. ಓಕೆ, ಹೆಲ್ದಿಯಾಗಿ ಇಟ್ಕೊಳ್ಳೋದಕ್ಕೆ, ಹೆಲ್ದಿ ಆಗಿರೋಕ್ಕೆ, ಹ್ಯಾಪಿ ಆಗಿರೋಕ್ಕೆ. ಸೊ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗಬೇಕಂದ್ರೆ ಎವ್ರಿಥಿಂಗ್ ಇಸ್ ಕಂಟ್ರೋಲ್ ಬೈ ಬ್ರೈನ್. ಹೋಲ್ ಎಂಡೋಕ್ರೈನ್ ಸಿಸ್ಟಮ್ ಇಸ್ ಅಂದರೆ ಹಾರ್ಮೋನ್ ಕಂಟ್ರೋಲ್ ಮಾಡೋದೇ ಅದು. ಹ್ಯಾಪಿ ಹಾರ್ಮೋನ್ಸ್ ಸಿಕ್ರೇಟ್ ಆಗಬೇಕು, ಎಲ್ಲ ಫಂಕ್ಷನ್ಸ್ ಸರಿ ಆಗಬೇಕಾದ್ರೆ ಯು ಶುಡ್ ಕೀಪ್ ಯುವರ್ ಬ್ರೈನ್ ಹೆಲ್ದಿ. ಸರ್, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಇತ್ತೀಚೆಗೆ ತುಂಬ ಜನರಲ್ಲಿ ಕಂಡು ಬರ್ತಾ ಇರೋ ಒಂದು ನರ್ವ್ ಇಶ್ಯೂ ಅಂದರೆ ಏನು ಸರ್? ಯಾವ ಒಂದು ನರ್ವ್ಸ್ ಇಶ್ಯೂ ಅಲ್ಲಿ ತುಂಬ ನರ್ವ್ ಇಶ್ಯೂ, ನ್ಯೂರೋಪತಿ ಅದೆಲ್ಲ ಈಗ ನೋಡಿ ಎಲ್ಲರೂ ಇದು ಇಂಡಿಯಾ ಇಸ್ ಡಯಾಬಿಟಿಕ್ ಕ್ಯಾಪಿಟಲ್. ಈಗ ಎಲ್ಲರಿಗೆ ಏನಾಗ್ಬಿಡುತ್ತೆ ಡಯಾಬಿಟಿಸು, ಮತ್ತು ಕೆಲವೊಬ್ಬರಿಗೆ ನ್ಯೂಟ್ರಿಷನಲ್ ನರಗಳು ಒಣ್ಕೊಂಡು ಹೋಗೋದು, ಕೈಕಾಲೆಲ್ಲ ಜೋಮ್ ಹಿಡಿತದೆ, ಚುಚ್ದಂಗೆ ಆಗುತ್ತೆ, ಸೆನ್ಸೇಷನ್ ಇಲ್ಲ. ಯಾರು 15 ವರ್ಷ ಡಯಾಬಿಟಿಸಲ್ಲಿ ಇರ್ತಾರೆ, ಈವನ್ ಇಫ್ ದೇ ಆರ್ ಇನ್ ಗುಡ್ ಕಂಟ್ರೋಲ್, ಚೇಂಜಸ್ ಬರುತ್ತೆ ಕಣ್ಣಲ್ಲಿ, ನರದಲ್ಲಿ. ಏನಾಗ್ಬಿಡುತ್ತೆ ಅಲ್ಲಿ ಕಾಲು ಕೈಯಲ್ಲಿ ಒಂಥರ ಮರಗಟ್ಟದಂಗೆ ಆಗೋದು, ಜೋಮ್ ಆಗೋದು,
ನೀಡ್ಲ್ಸ್ ಪ್ರಿಕಿಂಗ್ ಸೆನ್ಸೇಷನ್ಸ್ ಇದೆಲ್ಲ ಬರುತ್ತೆ. ವಿ ಕಾಲ್ ಇಟ್ ಎಸ್ ನ್ಯೂರೋಪತಿ. ಅಂದರೆ ನರ ಕಂಡಕ್ಷನ್ ಸರಿಗೆ ಮಾಡ್ತಾ ಇಲ್ಲ, ಅದಕ್ಕೆ ಡಿಫ್ರೆಂಟ್ ಸೆನ್ಸೇಷನ್ಸ್ ಇರುತ್ತೆ. ಆಮೇಲೆ ಬರ್ತಾ ಬರ್ತಾ ಹಾಗೆ ಬಿಟ್ಬಿಟ್ರೆ ದೇ ವಿಲ್ ಲೂಸ್ ದ ಸೆನ್ಸೇಷನ್. ಅವಾಗ ಏನಾಗ್ಬಿಡುತ್ತೆ, ಈವನ್ ಏನು ಇಂಜುರಿ ಆದರೂ ಗೊತ್ತಾಗಲ್ಲ ಅವ್ರಿಗೆ. ಎಷ್ಟೊಂದು ಜನ ಅಲ್ಸರ್ ಮಾಡ್ಕೊಂಡು ಬಂದಿರ್ತಾರೆ, ಅನ್ಕಂಟ್ರೋಲ್ ಡಯಾಬಿಟಿಸ್ ನ್ಯೂರೋಪತಿ ಇರೋರು. ಕೆಲವೊಂದು ಸಲ ಪೋಸ್ಟ್ ವೈರಲ್ ನ್ಯೂರೋಪತಿ ಅಂತೀವಿ. ವೈರಸ್ ಇನ್ಫೆಕ್ಷನ್ ಆದಮೇಲೆ ಕ್ರಾಸ್ ರಿಯಾಕ್ಷನ್ಗೆ ಕೆಲವೊಂದು ನರಗಳು ಒಡಗಿರ್ತವೆ. ಕೋವಿಡಲ್ಲಿ ಆಯಿತು. ಆಮೇಲೆ ಕೆಲವೊಂದು ಸಲ ನ್ಯೂಟ್ರಿಷನಲ್ ಅಂದರೆ ವಿಟಮಿನ್ B12 ಡೆಫಿಷಿಯನ್ಸಿ ಕೆಲವೊಂದು ಆ ಥರ ಇದ್ದಾಗ ನರಗಳು ಸರಿ ಕೆಲಸ ಮಾಡಲ್ಲ. ಸೊ ನರ ಅಂದರೆ ವೈರ್ ಕರೆಕ್ಟಾಗಿರ್ಬೇಕಾಯ್ತಂದ್ರೆ ಇವೆಲ್ಲ ಬೇಕು ನಮಗೆ. ನರದ ಮೇಲೆ ಒಂದು ಕವರ್ ಇರುತ್ತೆ, ಮೈಲಿನ್ ಶೀಟ್ ಅಂತ, ಅದು ಹೆಲ್ದಿ ಇರಬೇಕಾಗತ್ತೆ. ಕೆಲವೊಂದು ಸಲ ಲೋಕಲ್ ಡ್ಯಾಮೇಜ್ ಆಗಿರುತ್ತೆ ನರ, ಅವಾಗೂ ನರ ಇದಾಗಿರುತ್ತೆ. ಸೊ ಮೋಸ್ಟ್ ಕಾಮನ್ ಪೇಷಂಟ್ಸ್ ಬರೋದು ಡಯಾಬಿಟಿಕ್ ನ್ಯೂರೋಪತಿ. ಡಯಾಬಿಟಿಸಿಂದ ಅದಕ್ಕೆ ರಕ್ತನ ಸಂಚಾರದಲ್ಲಿರ್ಬೋದು ಅಥವಾ ನರಗಳು ಒಣಗಿರೋಗಿರ್ಬೋದು, ಅದು ಹಾಳು ಮಾಡುತ್ತೆ. ಆಮೇಲೆ ಇದು ಸ್ಲೋಲಿ ಪ್ರೋಗ್ರೆಸ್ ಆಗ್ತಿರುತ್ತೆ. ಅದಕ್ಕೆ ಡಯಾಬಿಟಿಕ್ ಶುಗರ್ ಕಂಟ್ರೋಲ್ ಭಾಳ ಇಂಪಾರ್ಟೆಂಟು. ಓಕೆ. ಆ್ಯಂಡ್ ಆಲ್ಸೋ ಈ ನರ್ವ್ ಸಿಸ್ಟಮ್ಗೆ ಆಲ್ಕೋಹಾಲ್ ಆ್ಯಂಡ್ ಸ್ಮೋಕಿಂಗ್ ಸಹ ಎಫೆಕ್ಟ್ ಆಗುತ್ತೆ. ಆಲ್ಕೋಹಾಲ್ ಅಫೆಕ್ಟ್ಸ್ ಮೇನ್ಲಿ ಲಿವರ್ ಆ್ಯಂಡ್ ಬ್ರೈನ್ and neuropathy also. Gradually every chemical which goes in the body, it affects the organs differently. ಮೊದಲು ಎಲ್ಲಿಂದ ಮೆಟಬಲೈಸ್ ಆಗುತ್ತೆ, ಎಲ್ಲಿ ಎಕ್ಸ್ಕ್ರೇಟ್ ಆಗುತ್ತೆ, ಅದ್ರ ಮೇಲೆ ಅದು ಆಗುತ್ತೆ. ಕೆಲವೊಂದು ಟಾಕ್ಸಿನ್ಸ್, ಎಸ್ಪೆಷಲಿ ಆಲ್ಕೋಹಾಲ್, ಲಿವರ್ ಮತ್ತು ಬ್ರೈನ್ ಹೆಲ್ತ್. ಜಾಸ್ತಿ ಡ್ರಿಂಕ್ಸ್ ಮಾಡೋರಿಗೆ ನೀವು ಲಿವರ್ ಡ್ಯಾಮೇಜ್ ಆಗೋದು ಮತ್ತು ಸೆಕೆಂಡ್ರಿ ಬೇರೆ ಆರ್ಗನ್ ಹೋಗೋದು. ಆಮೇಲೆ ಬ್ರೈನು ಸ್ಮೋಕರ್ಸ್ ಮತ್ತು ಡ್ರಿಂಕರ್ಸ್ಗೆ ಬ್ರೈನ್ ಸ್ಟ್ರಿಂಕ್ ಆಗುತ್ತೆ, ಬೇಗ ಡಿಜನ್ರೇಷನ್ ಭಾಳ ಫಾಸ್ಟ್ ಆಗುತ್ತೆ. ಬೇರೆ ಬೇರೆ ಕಾಯಿಲೆಗಳು, ಕಾಂಪ್ಲಿಕೇಶನ್ಸ್ ಜಾಸ್ತಿ ಇರುತ್ತೆ. ಸ್ಮೋಕಿಂಗ್ ಇಸ್ ಮೋರ್ ಡೇಂಜರಸ್. ಆ್ಯಂಡ್ ಆಲ್ಸೋ ಈಗ ಸ್ಮೋಕ್ ಮಾಡೋರು ಮತ್ತು ಆಲ್ಕೋಹಾಲ್ ತೊಗೊಳ್ಳೋರು ಸಡನ್ನಾಗಿ ಬಿಟ್ಬಿಡ್ತಾರೆ. ಸೊ ಅದು ಬ್ರೈನ್ಗೆ ಸಮ್ಟೈಮ್ಸ್ ಹೇಳ್ತಾರೆ ಫಿಟ್ಸ್ ಬರುತ್ತೆ ಅಥವಾ ಬೇರೆ ಒಂದು ಹೆಲ್ತ್ ಇಶ್ಯೂಸ್ ಆಗುತ್ತೆ. ಫಿಟ್ಸ್ ಅಲ್ಲ, ಯಾವುದೇ ಒಂದು ಈ ನಮ್ಮದು ಬ್ರೈನಲ್ಲಿ ಒಂಥರ ಎಲೆಕ್ಟ್ರಿಕಲ್ ವೈಬ್ರೇಷನ್ಸ್ ಇದ್ದಂಗೆ ಇರುತ್ತೆ. ಒಂದು ಸ್ಪೀಡಿಂದ ಯಾವಾಗಲೇ ನಾವು ಫಿಟ್ಸ್ ಮಾತ್ರ ಕೊಡಬೇಕಾದ್ರೂ ಒಮ್ಮೆಲೇ ಸ್ಟಾರ್ಟ್ ಮಾಡಲ್ಲ, ಒಮ್ಮೆಲೇ ಸ್ಟಾಪ್ ಮಾಡಲ್ಲ. ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಒಂದು ಲೆವೆಲ್ಗೆ ಹೆಚ್ಚು ಮಾಡಿ ಒಂದು ಲೆವೆಲ್ಗೆ ಕಡಿಮೆ ಮಾಡಬೇಕು. ಯಾವುದಕ್ಕೆ ವಿಡ್ರಾಲ್ ಸಿಮ್ಟಮ್ಸ್ ಅಂತೀವಿ. ಆಲ್ಕೋಹಾಲ್ನು ಸಡನ್ ಸ್ಟಾಪ್ ಮಾಡಿದ್ರೆ, ಸ್ಮೋಕಿಂಗ್ ದೇ ವಿಲ್ ಹ್ಯಾವ್ ಲಾಟ್ ಆಫ್ ಟ್ರೆಮರ್ಸು, ಇರಿಟೇಷನ್ನು, ಆಂಗ್ಸೈಟಿ, ಸಡನ್ BP ಶೂಟ್ ಆಗೋದು ಅವೆಲ್ಲ ಆಗುತ್ತೆ. ಅದಕ್ಕೆ ಒಂದು ಸಿಸ್ಟಮೆಟಿಕ್ ಡಿ ಅಡಿಕ್ಷನ್ ಥೆರಪಿ ಇರುತ್ತೆ. ಅದಕ್ಕೆ ಕೆಲವೊಂದು ಸ್ಟೆಪ್ ಬೈ ಸ್ಟೆಪ್ ಕಡಿಮೆ ಮಾಡಿಕೊಂಡು ಸ್ಟಾಪ್ ಮಾಡ್ತೀವಿ. ಸರ್, ಇನ್ನು ಮೈಗ್ರೇನ್ ಆ್ಯಂಡ್ ಹೆಡ್ಏಕ್ ಅಂತ ನೋಡೋದಾದ್ರೆ ದ್ಯಾಟ್ ಈಸ್ ದ ಮೋಸ್ಟ್ ಕಾಮನ್ ಪೇಷಂಟ್ಸ್ ಮೈಗ್ರೇನ್, ಎಸ್ಪೆಷಲಿ ಗರ್ಲ್ಸು. ಆಮೇಲೆ ಟೀನೇಜಲ್ಲಿ ಮೈಗ್ರೇನ್ ಅಂದರೆ ಅದಕ್ಕೆ ವ್ಯಾಸ್ಕ್ಯುಲರ್ ಹೆಡ್ಏಕ್ ಅಂತೀವಿ. ಎಸ್ಪೆಷಲಿ ಒಂದೇ ಕಡೆ ಇರುತ್ತೆ ಅದು, ಯೂಶ್ವಲಿ ಕೆಲವೊಬ್ರಿಗೆ ಎರಡು ಕಡೆ ಇರುತ್ತೆ. ಏನಾಗುತ್ತೆ, ಅದು ಯಾರು ಸರಿಗೆ ನಿದ್ದೆ ಮಾಡಲ್ಲ, ಟೈಮಿಗೆ ಊಟ ಮಾಡಲ್ಲ, ಆಮೇಲೆ ಪಬ್ಲಿಕ್ ಸೌಂಡು, ಬ್ರೈಟ್ ಲೈಟು, ಕೆಲವೊಂದು ಫುಡ್ಸು ಅವ್ರಿಗೆ ಟ್ರಿಗರ್ ಫ್ಯಾಕ್ಟರ್ಸ್ ಗೊತ್ತಿರುತ್ತೆ. ಅವ್ರಿಗೆ ಜಾಸ್ತಿ ಗದ್ದಲಲ್ಲಿ ಹೋಗ್ಬಿಟ್ರೆ, ನಿದ್ದೆ ಕಟ್ಬಿಟ್ರೆ ಅಥವಾ ತಿಂಡಿ ತಪ್ಪಿಸ್ಬಿಟ್ಟಿದ್ರೆ ಸ್ಟಾರ್ಟ್ ಆಗಿಬಿಡುತ್ತೆ, ಹೋಲ್ ಡೇ ಕೆಟ್ಟು ಹೋಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಬ್ಲಡ್ ಫ್ಲೋ, ರಕ್ತ ಸಂಚಾರ ಕೆಲವೊಂದು ರಕ್ತನಾಳಗಳಲ್ಲಿ ಜಾಸ್ತಿ ಹೋಗೋದ್ರಿಂದ, ಬ್ರೈನಿಗೆ ಜಾಸ್ತಿ ಹೋಗೋದ್ರಿಂದ ಇರಿಟೇಷನ್ ಆಗುತ್ತೆ. ಆ ಟೈಮಲ್ಲಿ ಒಂಥರ ಏನು ಹೇಳಿದ್ರು ಸಿಟ್ಟು, ಕೋಪ ಬರೋದು, ಕೆಲವೊಬ್ಬರಿಗೆ ವಾಮಿಟಿಂಗ್ ಸೆನ್ಸೇಷನ್ ಬರೋದು, ಅದೆಲ್ಲ ಇರುತ್ತೆ. ಆಮೇಲೆ ಎಸ್ಪೆಷಲಿ ಹಾರ್ಮೋನ್ ಚೇಂಜಸ್, ಪ್ರೀಮೆನ್ಸ್ಟ್ರಲ್ ಟೆನ್ಷನ್ ಇದ್ದಾಗ, ಆಮೇಲೆ ಲಾಂಗ್ ಟ್ರಾವೆಲ್ ಮಾಡಿದಾಗ ಇದೆಲ್ಲ ಬ್ರೈನ್ ಹೈಪರ್ ಆ್ಯಕ್ಟಿವ್ ಆಗಿರುತ್ತೆ, ಕಂಪ್ಲೀಟ್ ಶಾಂತ ಆಗಿರಲ್ಲ. ಅವಾಗ ರಕ್ತ ಸಂಚಾರ ಜಾಸ್ತಿ ಆಗೋದ್ರಿಂದ ಇವೆಲ್ಲ ಸಿಮ್ಟಮ್ಸ್ ಬರುತ್ತೆ. ಇಟ್ ಈಸ್ ಆಲ್ಸೋ ಲೈಫ್ ಸ್ಟೈಲ್ ಡಿಸಾರ್ಡರ್. ಅದಕ್ಕೆ ಕರೆಕ್ಟಾಗಿ ಅವ್ರಿಗೆ ಯಾರಿಗಿರುತ್ತೆ ಅವರು ನಿದ್ದೆ ಸರಿಯಾಗಿ ಫಸ್ಟು. ಮೈಗ್ರೇನ್ ಇರೋರಿಗೆ ಎಲ್ಲರಿಗೂ ನೋವು, ಬೇರೆ ಇಲ್ಲಾಂದ್ರೆ ಒಂಥರ ಹ್ಯಾಂಗ್ ಓವರ್ ಹೆಡ್ಏಕ್ ಇರುತ್ತೆ. ಫಸ್ಟ್ ಗುಡ್ ಸ್ಲೀಪ್, ಫುಡ್ ಎಟ್ ರೈಟ್ ಟೈಮ್, ಹೈಡ್ರೇಷನ್, ಆಮೇಲೆ ಸಪ್ಲಿಮೆಂಟ್ಸ್. ಕೆಲವೊಂದ್ಸಲ ಮ್ಯಾಗ್ನೀಷಿಯಮ್ ಕಡಿಮೆ ಇದ್ದರೆ ಕೆಲವೊಂದು ಫುಡ್ ಅವ್ರಿಗೆ ಆಗಲ್ಲ, ಚೀಸು, ಚಾಕ್ಲೇಟ್ಸು, ಕೆಲವೊಂದು ಸ್ಟಿಮ್ಯುಲೆಂಟ್ಸ್ ಆಗಲ್ಲ ಅವ್ರಿಗೆ, ಬ್ರೈಟ್ ಲೈಟು, ಫ್ಲಿಕರಿಂಗ್ ಲೈಟ್ಸ್ ಅಥವಾ ಅದೆಲ್ಲ ಆಗಲ್ಲ. ಭಾಳ ಬಿಸಿಲಲ್ಲಿ ಹೋಗ್ಬಿಟ್ರೆ ಹೆಡ್ಏಕ್ ಸ್ಟಾರ್ಟ್ ಆಗಿಬಿಡೋದು. ಸೊ ದಟ್ ಈಸ್ ಅ ವೆರಿ ಕಾಮನ್ ಸಿಮ್ಟಮ್. ಬಟ್ ಏಜ್ ಗೋಸ್ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ. ವೆರಿ ವೆರಿ ಕಾಮನ್ ಪ್ರಾಬ್ಲಮ್, ಎಸ್ಪೆಷಲಿ ಗರ್ಲ್ಸ್. ಆ್ಯಂಡ್ ಆಲ್ಸೋ ಈಗ ಪದೇ ಪದೇ ತಲೆನೋವು ಬರ್ತಾ ಇರುತ್ತಲ್ಲ ಸರ್, ಅದಕ್ಕೆ ತಲೆನೋವಿಗೆ ಒಂದು 100 ಕಾರಣ ಇದೆಮ್ಮ. ಒಂದು ಸ್ಟ್ರೆಸ್ ಇಂಡ್ಯೂಸ್ಡ್ ಹೆಡ್ಏಕ್ ಬೇರೆ, ಮೈಗ್ರೇನ್ ಹೆಡ್ಏಕ್ ಬೇರೆ, ಸೈನಸ್ ಹೆಡ್ಏಕ್ ಬೇರೆ, ಕಣ್ಣು ಹೆಚ್ಚು ಕಡಿಮೆ ಆದರೆ ಹೆಡ್ಏಕ್ ಬರುತ್ತೆ, ಬ್ರೈನ್ ಟ್ಯೂಮರ್ ಇದ್ದರೆ ಹೆಡ್ಏಕ್ ಬರುತ್ತೆ, ನೆಕ್ ಪೇನ್ ಇದ್ದರೆ ಹೆಡ್ಏಕ್ ಬರುತ್ತೆ. ಅದರಲ್ಲಿ ಯಾವ ಟೈಪ್ ಆಫ್ ಹೆಡ್ಏಕ್ ಇದೆ ಅದ್ರ ಮೇಲೆ ನೀವು ಹೇಳಿದ್ರಲ್ಲ, ಈ ಮೈಗ್ರೇನ್ ಮೋಸ್ಟ್ ಕಾಮನ್, ಸ್ಟ್ರೆಸ್ ಹೆಡ್ಏಕ್ ಅದು ಸೆಕೆಂಡ್. ಈ ಥರ ಡಿಫ್ರೆಂಟ್ ಕಾರಣ ಇರುತ್ತೆ. ಅದಕ್ಕೆ ಕೆಲವೊಂದು ನರಗಳಲ್ಲಿ ಪ್ರೆಸ್ ಆದರೆ ಆ ನರ ಮಾತ್ರ ಇರಿಟೇಷನ್ ಆಗುತ್ತೆ, ಅದಕ್ಕೆ ಟ್ರೈಸಮ್ಲಿ. ಅದು ಇನ್ನೊಂದು ಸಿವಿಯರ್ ಪೇನ್, ಅದೇ ಕನ್ಫ್ಯೂಸ್ ಮಾಡ್ಕೊಂಡು ಹಲ್ಲು ತೆಗೆಸ್ಕೊಂಡು ಏನೇನೋ ಮಾಡ್ತಾರೆ, ಒಂದೇ ಕಡೆ ಬರುತ್ತೆ. ಆ ಥರ ಇಟ್ ಇಸ್ ಎ ಬಿಗ್ ಏರಿಯಾ, ಎಲ್ಲ 3 ಕಾರಣ ಇರುತ್ತೆ ಅದಕ್ಕೆ. ಹಾಗಾದ್ರೆ ಎಷ್ಟು ದಿವಸ ಕಂಟಿನ್ಯೂಸ್ ಆಗಿ ತಲೆನೋವು ಇದ್ದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು? ತಲೆನೋವು ಇದ್ದರೆ ಡಾಕ್ಟರ್ ಕನ್ಸಲ್ಟ್ ಮಾಡಿ, ತಲೆನೋವು ಇಲ್ಲದೆ ಇರೋದು ಯಾರೂ ಇಲ್ಲ. ಒಂದನೇದು
ಎರಡನೇದು ತಲೆನೋವಲ್ಲಿ ಯಾವ ತಲೆನೋವು ಸರಿ, ಯಾವ ತಲೆನೋವು ಡಿಫ್ರೆಂಟು, ಏನಿದೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಒಂದನೇದು ಮೈಗ್ರೇನ್ ಇರೋರಿಗೆ, ಮೈಗ್ರೇನ್ ಪೇಷಂಟ್ಗೆ ನನಗೆ ಈ ಥರ ಬರುತ್ತೆ, ನನಗೆ ಈಗ ನಿದ್ದೆ ಬರಬೇಕು, ಒಂದು ಟ್ಯಾಬ್ಲೆಟ್ ತೊಗೊಂಡು ಕತ್ಲು ಕೋಣೆಯಲ್ಲಿ ನಿದ್ದೆ ಮಾಡಿದರೆ ಸಾಕು, ನಾನು ವಾಮಿಟಿಂಗ್ ಮಾಡಿದ್ರೆ ಸಾಕು, ಮೈಗ್ರೇನ್ ಇರೋರು ಹೇಳ್ತಾರೆ. ಸ್ಟ್ರೆಸ್ ಹೆಡ್ಏಕ್ ಇರೋರು ಸ್ಟ್ರೆಸ್ ಕಡಿಮೆ ಮಾಡ್ಕೊಂಡ್ರೆ. ಬಟ್ ಕೆಲವೊಂದು ಹೆಡ್ಏಕ್ ನಾನು ಜನರಿಗೆ ಅವೇರ್ನೆಸ್ ಕೊಡೋದು, ಯು ಶುಡ್ ನಾಟ್ ನೆಗ್ಲೆಕ್ಟ್. ಎಸ್ಪೆಷಲಿ ಹೆಡ್ಏಕ್, ಗ್ಲೋಬಲ್ ಹೆಡ್ಏಕ್, ಒಂಥರ ಡಿಫ್ಯೂಸ್, ಒಂಥರ ಡಲ್ ಹೆಡ್ಏಕ್ ಕಂಟಿನ್ಯೂಸ್ ಆಗಿ ಮೋರ್ ದೆನ್ 3 weeks 4 weeks. ಆಮೇಲೆ ಎಸ್ಪೆಷಲಿ ಹೆಡ್ಏಕಿಂದ ಮಾರ್ನಿಂಗ್ ಎದ್ದು ಕೂಡಲೇ ಹೆಡ್ಏಕ್ ಜಾಸ್ತಿ, ಆಮೇಲೆ ಮಂಜು ಕಾಣೋದು, ಕಣ್ಣು ಮಂಜು ಕಾಣೋದು, ವಾಮಿಟಿಂಗ್ ಸೆನ್ಸೇಷನ್ ಬರೋದು, ದಟ್ ಈಸ್ ಸೈನ್ ಆಫ್ ಇನ್ಕ್ರೀಸ್ಡ್ ಪ್ರೆಷರ್ ಇನ್ ದ ಬ್ರೈನ್ ಟ್ಯೂಮರ್ ಹೆಡ್ಏಕ್ಸು ಅಥವಾ ಅದು ದಟ್ ಹೆಡ್ಏಕ್ ದೇ ಶುಡ್ ನೋ. ಕಂಟಿನ್ಯೂಸ್ ಆಗಿ ಫ್ಯೂ ವೀಕ್ಸಿಂದ ಅದು ಆಗ್ತಾಯಿದೆ. ಯು ವಿಲ್ ಗೆಟ್ ಅಪ್ ವಿತ್ ಹೆಡ್ಏಕ್, ಬ್ಲರ್ರಿಂಗ್ ವಿಷನ್ನು, ವಾಮಿಟಿಂಗ್ ಸೆನ್ಸೇಷನ್ನು. ವಾಮಿಟಿಂಗ್ ಆದ್ಮೇಲೆ ಒಂದು ಸ್ವಲ್ಪ ಆರಾಮ ಅನಿಸುತ್ತೆ, ಈವ್ನಿಂಗ್ ದೇ ಆರ್ ಓಕೆ ಆ್ಯಂಡ್ ದೇ ಆರ್ ಬಿಕಮಿಂಗ್ ಲಿಟಲ್ ಡಿಸ್ಓರಿಯೆಂಟೆಡ್. ಅಂಥ ಕೇಸಲ್ಲಿ ಸ್ಕ್ಯಾನ್ ಮಾಡೋದು ಭಾಳ ಇಂಪಾರ್ಟೆಂಟ್ ಇರ್ತದೆ, ಬ್ರೈನ್ ಟ್ಯೂಮರ್ ಹೆಡ್ಏಕ್. ಅದಕ್ಕೆ ಬಿಟ್ಟು ಇವು ಮೈಗ್ರೇನು, ಸ್ಟ್ರೆಸ್ ಹೆಡ್ಏಕು, ಸೈನಸ್ ಹೆಡ್ಏಕು, ಇದೆಲ್ಲ ನೆಕ್ ಪೇನ್ ವಿತ್ ಹೆಡ್ಏಕು, ಅದೆಲ್ಲ ಕಾಮನ್. ಸ್ಟ್ರೋಕ್ ಬಗ್ಗೆ ಮಾತಾಡೋದಾದರೆ, ಈಗ ಚಳಿಗಾಲದಲ್ಲೆಲ್ಲ ಸ್ಟ್ರೋಕ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾದರೆ ಅವರು ಬಾಡಿನ ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು, ಅದಕ್ಕೆ ಪ್ರಿವೆನ್ಷನ್ ಏನಿದೆ? ಈ ಕಡೆ ಎಸ್ಪೆಷಲಿ ಟೆಂಪ್ರೇಚರ್, ಅವರ್ ಕಮ್ಯುನಿಟಿ ಇಸ್ ನಾಟ್ ಎಕ್ಸ್ಪೋಸ್ಡ್ ಫಾರ್ ದಿ ಕೋಲ್ಡ್ ಟೆಂಪ್ರೇಚರ್ ಫಸ್ಟ್ ಆಫ್ ಆಲ್. ಅವಾಗೇನಾಗುತ್ತೆ, ಆಲ್ ವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್ಸ್ ಅಂತೀವಿ ನಾವು, ಬ್ರೈನ್ ಸ್ಟ್ರೋಕ್ ಆಗಲಿ, ಬ್ರೈನ್ ಬ್ಲೀಡ್ಸ್ ಆಗಲಿ, ಹಾರ್ಟ್ ಅಟ್ಯಾಕ್ಸ್ ಆಗಲಿ, ಎಲ್ಲನೂ ಆ ಪೀರಿಯಡಲ್ಲಿ ಜಾಸ್ತಿ. ಇವೆಲ್ಲ ಆಗೋದು ಅದಕ್ಕೆ ರಕ್ತ ಹೆಪ್ಪುಗಟ್ಟಬೇಕೆಂದ ಟೆಂಪ್ರೇಚರ್ಲಿ ಅಂತ. ಅದಕ್ಕೆ ಫಸ್ಟ್ ಥಿಂಗ್ ಈಸ್ ರೆಗ್ಯುಲರ್ ಎಕ್ಸರ್ಸೈಸ್ ಮಾಡಿಕೊಂಡು ವಾರ್ಮ್ ಮೇಂಟೈನ್ ಮಾಡ್ಕೊಂಡ್ರೆ ಅದು ಬರಲ್ಲ. ಸ್ಟಿಲ್ ದೇರ್ ಇಸ್ ಎ ರಿಸ್ಕ್ ಮೋರ್ ಕಾಮನ್ ಇನ್ ದಟ್ ಪೀರಿಯಡ್, ಕೋಲ್ಡ್ ಪೀರಿಯಡಲ್ಲಿ ಭಾಳ ಕಾಮನ್ ಅದು. ಅದಕ್ಕೆ ಭಾಳ ಸೈಂಟಿಫಿಕ್ ರೀಸನ್ಸು ಇದೆ, ಕೆಲವೊಂದು ನೆಗ್ಲಿಜೆನ್ಸಿಲಿಂದನೂ ಜಾಸ್ತಿ ಆಗುತ್ತೆ. ಅದಕ್ಕೆ ಪ್ರಿವೆಂಟ್ ಮಾಡಬೇಕಾಯ್ತು ಅಂತಂದರೆ, ಫಸ್ಟ್ ಡೋಂಟ್ ಸಡನ್ಲಿ ಎಕ್ಸ್ಪೋಸ್ ಟು ದಿ ಎಕ್ಸ್ಟ್ರೀಮ್ ಕೋಲ್ಡ್, ಎಕ್ಸ್ಟ್ರೀಮ್ ವೆದರ್ಸು. ಸೆಕೆಂಡ್, ಆ ಟೈಮಲ್ಲಿ ನೀವು ಬಾಡಿ ಟೆಂಪ್ರೇಚರ್ ಮೇಂಟೈನ್ ಮಾಡ್ಕೊಂಡು ರೆಗ್ಯುಲರ್ ಎಕ್ಸರ್ಸೈಸ್ ಮಾಡಿಕೊಂಡ್ರೆ ಅಡಿಷ್ನಲ್ ರಿಸ್ಕ್ಸ್ ಇರಲ್ಲ. ಬಟ್ ದೋಸ್ ಹೂ ಆರ್ ಅಟ್ ಹೈಯರ್ ರಿಸ್ಕ್, ಎಸ್ಪೆಷಲಿ ಓಲ್ಡ್ ಏಜ್ ಆ್ಯಂಡ್ ದೋಸ್ ಹೂ ಆರ್ ಆಲ್ರೆಡಿ ಹ್ಯಾವಿಂಗ್ ಮೈನರ್ ಸ್ಟ್ರೋಕ್ಸು, ಅಟ್ಯಾಕ್ಸ್ ಇರೋರು, ಆಮೇಲೆ ಈಗ ಆ ಥರ ಇರೋರು ಕೆಲವೊಂದು ಬ್ಲಡ್ ಥಿನ್ನರ್ಸ್ ಮೆಡಿಕೇಶನ್ಸ್ ಇರ್ತವೆ, ಅವ್ರು ಸ್ಟಾಪ್ ಮಾಡೋದು. ಈಗ ಆಸ್ಪ್ರಿನ್ ಅದೆಲ್ಲ ಕೊಟ್ಟಿರ್ತಾರೆ, ಅದು ಸ್ಟಾಪ್ ಮಾಡೋದು. ಅಂಥವ್ರು ಏನೋ ಮಾಡಿದ್ರೆ ಚಾನ್ಸಸ್ ಆಫ್ ದೀಸ್ ಕಾಂಪ್ಲಿಕೇಶನ್ಸ್ ಜಾಸ್ತಿ. ಸರ್, ಇನ್ನು ನೋಡೋದಾದರೆ ಕೋಮಾ. ಸೊ ಕೋಮಾ ಅಂದ್ರೆ ಹೇಗೆ ಒಬ್ಬ ಮನುಷ್ಯ ಕೋಮಾಗೆ ಹೋಗ್ತಾನೆ? ಕೋಮಾ ಅನ್ನೋದು ಲೇಮೇನ್ ವರ್ಡ್. ಅದು ಕೋಮಾದಲ್ಲಿ ಏನಾಗಿರುತ್ತೆ, ದೇ ಆರ್ ನಾಟ್ ಅವೇರ್. ಈಗ ಹೊರಗಡೆ ಏನಾಗ್ತದೆ ಜಗತ್ತಲ್ಲಿ ಗೊತ್ತಿಲ್ಲ, ಅವ್ರಿಗೆ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಮೇಜರ್ ಬ್ರೈನ್ ಫಂಕ್ಷನ್ ಆಗ್ತಾ ಇಲ್ಲ ಕೋಮಾದಲ್ಲಿ. ಬೇಸಿಕ್ ಫಂಕ್ಷನ್ ಇನ್ ದ ಬಾಡಿ, ಲೈಕ್ ಹಾರ್ಟ್ ಬೀಟ್ ನಡೀತಾ ಇರುತ್ತೆ, ಬ್ರೀತಿಂಗ್ ಮೇ ಬಿ ಡ್ಯೂ ಟು ವಿತ್ ವೆಂಟಿಲೇಟರ್ ಸಪೋರ್ಟ್, ಆರ್ ಸಮ್ಟೈಮ್ಸ್ ದೇ ಬ್ರೀತ್. ಕೋಮಾ ಅದಕ್ಕೆ ಕಾರಣಗಳು ಬೇಕಾದಷ್ಟಿದೆ. ಹೆಡ್ ಇಂಜುರಿಯಿಂದ ಆಗ್ಬೋದು, ಸ್ಟ್ರೋಕಿಂದ ಆಗ್ಬೋದು, ಬೇರೆ ಇನ್ಫೆಕ್ಷನಿಂದ ಆಗಿರ್ಬೋದು. ಯಾವುದೇ ಕಾರಣಕ್ಕೆ ಆ ಬ್ರೈನ್ ಫಂಕ್ಷನ್ ಮಾಡ್ತಾ ಇಲ್ಲ, ಅಂದರೆ ಕಾನ್ಸಿಯಸ್ ಬ್ರೈನ್ ಫಂಕ್ಷನ್ ಮಾಡ್ತಾ ಇಲ್ಲ. ಅದಕ್ಕೆ ಅವ್ರಿಗೆ ಏನು ಅರಿವಿಲ್ಲ, ಅವರಿಗೆ ಮುಟ್ಟಿರೋದು ಗೊತ್ತಿಲ್ಲ, ಕಟ್ ಮಾಡಿದ್ರೆ ಗೊತ್ತಾಗಲ್ಲ, ಏನೂ ಗೊತ್ತಾಗಲ್ಲ. ದಟ್ ವಿ ಕಾಲ್ ಇಟ್ ಎಸ್ ಎ ಕೋಮಾ. ಅದರಲ್ಲಿ ಡಿಫ್ರೆಂಟ್ ಸ್ಟೇಜಸ್ ಇರುತ್ತೆ, ಡಿಫ್ರೆಂಟ್ ಡೆಪ್ತ್ ಇರುತ್ತೆ, ಎಲ್ಲ ಇರುತ್ತೆ. ಕೆಲವೊಬ್ಬರು ಆಲ್ಟರ್ಡ್ ಸೆನ್ಸೋರಿಯಮ್ ಅಂತೀವಿ, ಸ್ವಲ್ಪ ಏನಾದರೂ ಪೇನ್ ಕೊಟ್ಟರೆ ಕೈ ತೆಗಿತಾರೆ, ಮೂವ್ಮೆಂಟ್ ಮಾಡ್ತಾರೆ, ಅದೆಲ್ಲ ಮಾಡ್ತಾರೆ. ಕೆಲವೊಬ್ಬರು ಡೀಪ್ ಕೋಮಾ, ಅವ್ರಿಗೆ ಏನು ಮಾಡಿದ್ರೆ ಏನು ಗೊತ್ತಾಗಲ್ಲ. ಈಗ ಹೆಡ್ ಇಂಜುರಿಯಲ್ಲಿನೂ ಅಷ್ಟೇ. ಅದಕ್ಕೆ ನಾವು ಗ್ಲಾಸ್ಕೋ ಕೋಮಾ ಸ್ಕೇಲ್ ಅಂತ ಹಿಂಗಿರುತ್ತೆ, ಅವರು ಎಷ್ಟರಲ್ಲಿದ್ದಾರೆ, ಸ್ವಲ್ಪ ಆಲ್ಟರ್ಡ್ ಕನ್ಫ್ಯೂಸ್ಡ್ ಇದ್ದಾರೆ, ಸ್ವಲ್ಪ ಬರೀ ಪೇನ್ಗೆ ಅಷ್ಟೇ ರೆಸ್ಪಾಂಡ್ ಮಾಡ್ತಾರೆ, ಭಾಳ ಕೂಗಿದ್ರೆ ಯಾವಾಗ ಅವ್ರು ಕಂಡುಬಿಟ್ಟು ನೋಡ್ತಾರೆ, ಮತ್ತೆ ಮಲಗ್ತಾರೆ. ಇನ್ನೂ ಡೀಪ್ ಆಗಿಬಿಟ್ರೆ ಅವ್ರಿಗೆ ಏನು ಮಾಡಿದ್ರು ಏನು ಗೊತ್ತಾಗಲ್ಲ. ದಟ್ ಈಸ್ ಎ ಡೀಪ್ ಕೋಮಾ. ಈಗ ಆಮೇಲೆ ಫುಲ್ ಇದಾದಾಗ ಕೋಮಾದ್ಲಿಂತ ಸ್ವಲ್ಪ ಇದ್ದರೆ ರಿವರ್ಸ್ ಬರ್ಬೋದು. ಭಾಳ ಡೀಪ್ ಕೋಮಾದಾಗ ಹೋದರೆ ಬ್ರೈನ್ ಡೆಡ್ ಆದರೆ ರಿವರ್ಸ್ ಬರಲ್ಲ. ಬ್ರೈನ್ ಡೆಡ್ ದಟ್ ಈಸ್ ಅ ಡಿಫ್ರೆಂಟ್ ಟಾಪಿಕ್. ಅದು ಬ್ರೈನ್ ಡೆಡ್ ಅಂದರೆ ಅದಕ್ಕೆ ರಿವರ್ಸಿಬಲ್ ಇರಲ್ಲ, ಅದು ಒಂದ್ಸಲ ಇದಾಗ್ಬಿಟ್ರೆ ಮುಗಿದೋಯ್ತು. ಅಂದರೆ ಬ್ರೈನ್ ಡೆಡ್ ಆದರೆ ಮನುಷ್ಯ ಜೀವಂತವಾಗಿ ಉಳಿಯಲ್ವಾ ಆ ಸ್ಟೇಜಲ್ಲಿ? ಲೈಫ್ ಅಂತಲ್ಲ, ಬ್ರೈನ್ ಡೆಡ್ ಅಂತೀವಿ, ಡೆಡ್ ಅಂತನಲ್ಲ ನಾವು. ಬ್ರೈನ್ ಡೆಡ್ ಅಂದರೆ ಬ್ರೈನ್ ಈಸ್ ನಾಟ್ ಫಂಕ್ಷನಿಂಗ್, ಹಾರ್ಟ್ ಬೀಟ್ ಆಗ್ತಾ ಇರುತ್ತೆ, ಸರ್ಕ್ಯುಲೇಷನ್ ನಡೀತಾ ಇರುತ್ತೆ, ವೆಂಟಿಲೇಟರ್ ಸಪೋರ್ಟು ಅಥವಾ ಪಾರ್ಷಿಯಲ್ ಬ್ರೀತಿಂಗ್ ನಡೀತಾ ಇರುತ್ತೆ. ಬ್ರೈನ್ ಡೆಡ್ ಅಂದರೆ ಬ್ರೈನ್ ಡಿಸ್ಫಂಕ್ಷನ್ ಆಗಿರುತ್ತೆ, ಬ್ರೈನ್ ಆಗ ಮನುಷ್ಯ ಬೆಡ್ಡಲ್ಲೇ ಇರಬೇಕು, ಇರೋ ಅಷ್ಟು ದಿವಸ ಬೆಡ್ಡಲ್ಲೇ ಅಲ್ಲ, ಮೂಮೆಂಟ್ ಇರಲ್ಲ, ಏನಿರಲ್ಲ. ಅವರು ಕಂಪ್ಲೀಟ್ಲಿ ದೇ ಆರ್ ಜಸ್ಟ್ ಬರೀ ಹಾರ್ಟ್ ಬೀಟ್ ಆಗ್ತಾ ಇರುತ್ತೆ, ಮೂಮೆಂಟ್ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ ಅಷ್ಟೇ. ಸರ್, ಈಗ ಕೋಮಾಗೆ ಹೋದಾಗ ನಿಮ್ಮ ಒಂದು ಕಾಮನ್ ಟ್ರೀಟ್ಮೆಂಟ್ ಏನಿರುತ್ತೆ ಆ ಮನುಷ್ಯನಿಗೆ? ಅದು ಯಾವುದಕ್ಕಾಗಿದೆ ಅದು ತೆಗಿತೀವಿ ನಾವು ಫಸ್ಟ್. ಈ ಟ್ಯೂಮರ್ ಇದ್ದರೆ ಟ್ಯೂಮರ್ ತೆಗಿತೀವಿ, ಕ್ಲಾಟ್ ಇದ್ದರೆ ಕ್ಲಾಟ್ ತೆಗಿತೀವಿ, ಇನ್ಫೆಕ್ಷನ್ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ. ಕೆಲವೊಂದು ಸಲ ವಾಟರ್ ಕಲೆಕ್ಷನ್ ಆಗುತ್ತೆ, ಹೈಡ್ರೋಸೆಫ್ಲನ್ಸ್, ಅದಕ್ಕೆ ಒಂದು ಶಂಟ್ ಅಂತ ಮಾಡ್ತೀವಿ, ಹೊರಗಡೆ ನೀರು ಹೋಗೋಕ್ಕೆ ಇ ವಿ ಡಿ ಅಂತ ಹಾಕ್ತೀವಿ. ವಿಧ ಟ್ರೀಟ್ಮೆಂಟ್ಸ್ ಇರುತ್ತೆ, ಯಾವ ಕಾರಣಕ್ಕಾಗಿದೆ ಅಂಥೇಳಿ. ಅದರಲ್ಲಿ ಟ್ರೀಟೇಬಲ್ ಇರುತ್ತೆ, ನಾನ್ ಟ್ರೀಟೇಬಲ್ ಇರುತ್ತೆ. ನೀವು ಅಟೆಂಡ್ ಮಾಡಿರೋದು ಆ ಥರ ಯಾವ್ದಾದ್ರು ಇದೆಯಾ? ನಾವು ದಿನಾಗಲೇ ಅದೇ ಮಾಡೋದು.
ವಿ ಟ್ರೀಟ್ ಬ್ರೈನ್ ಟ್ಯೂಮರ್ಸು, ಹೆಡ್ ಇಂಜುರೀಸು, ಇನ್ಫೆಕ್ಷನ್ಸು, ಅದು ವಾಟರ್ ಕಲೆಕ್ಷನ್ಸ್ ಎಲ್ಲನೂ ಅದೇನು ಹೊಸದಲ್ಲ. ವಿಕಮಾಕಸ್ ಇವತ್ತು 12 ಪೇಷಂಟ್ಸ್ ಐ ಸಿ ಯುಲಿ ಇರೋದು. ಅದರಲ್ಲಿ 3 ಜನ ಕೋಮಾದಲ್ಲಿದ್ದಾರೆ. ಅವ್ರಿಗೆ ಡಿಫ್ರೆಂಟ್, ಒಂದು ಹೆಡ್ ಇಂಜುರಿ ಇದೆ, ಇನ್ನೊಂದು ಸ್ಟ್ರೋಕ್ ಇದೆ, ಇನ್ನೊಂದು ಮತ್ತೆ ಅದು ವಾಟರ್ ಕಲೆಕ್ಷನ್ ಇರೋದು. ಆ ಥರ ಬೇರೆ ಬೇರೆ ಇರುತ್ತೆ ಅದು. ಆ್ಯಂಡ್ ನಿಮ್ಮ ಕೇಸಸಲ್ಲಿ ಯಾವ್ದಾದ್ರು ತುಂಬ ಲಾಂಗ್ ಟೈಮಿಂದ ಕೋಮಾದಲ್ಲೇ ಇದ್ದಾರೆ ಅನ್ನೋದು ಯಾರ ಪೇಷಂಟ್ ರೆಕಾರ್ಡ್ ಇದೆಯಾ? ಇದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ. ಓಕೆ, ಬೇಕಾದಷ್ಟು ಇದ್ದಾರೆ. ಒಂದು ಪೀರಿಯಡಿಗೆ ಹೋದ್ಮೇಲೆ ಬೇರೆ ಕಾಂಪ್ಲಿಕೇಶನ್ ಆಗಿ ಹೋಗ್ಬಿಡ್ತಾರೆ ಅವರು. ಬಟ್ ಇದಾವೆ, ಐ ಹ್ಯಾವ್ ಸೀನ್ ಅಪ್ ಟು 3-4 ಮಂತ್ಸ್. ಅಂದರೆ ಡೀಪ್ ಕೋಮಾದಲ್ಲಿ ಒಂದು ಲೆವೆಲ್ಲು, ಆಮೇಲೆ ಒಂದು ಲೆವೆಲಿಗೆ ನೆಕ್ಸ್ಟ್ ಲೆವೆಲಿಗೆ ಬಂದು ಅಲ್ಲೇ ಸ್ಟಕ್ ಆಗಿಬಿಡ್ತಾರೆ. ಈ ಬ್ರೈನ್ ಸಿವಿಯರ್ ಬ್ರೈನ್ ಹೆಮರೇಜಸ್ಸು, ಆಕ್ಸಿಡೆಂಟ್ಸು, 2-3 ಸಲ ಆಗಿರೋ ಟ್ಯೂಮರ್ಸು, ಜಸ್ಟ್ ಲೈಯಿಂಗ್ ಅಂತ ಬಿಟ್ಟು. ಅವರಿಗೆ ಅಂದರೆ ಕೋಮಿಂದ ವಾಪಸ್ ಬಂದ ಮೇಲೆ ಏನು ನೆನಪಿರಲ್ವಾ? ಆ ಈವೆಂಟ್ ನೆನಪಿರಲ್ಲ ಅವ್ರಿಗೆ, ಹಳೇದಿರುತ್ತೆ. ಬಟ್ ಅವ್ರಿಗೆ ಏನು ನೆನಪಿರಲ್ಲ, ಹಾಸ್ಪಿಟಲ್ ಬಂದಿರಲ್ಲ. ಎಷ್ಟೊಂದು ಜನಕ್ಕೆ ಈವನ್ ಆಕ್ಸಿಡೆಂಟ್ಸ್ ಪೇಷಂಟ್ಸ್ಗೆ ಎಷ್ಟೊಂದಿರಲ್ಲ. ದೇ ಡೋಂಟ್ ರಿಮೆಂಬರ್ ಹೌ ಮೆನಿ ಡೇಸ್ ದೇ ಸ್ಟೇಡ್ ಇನ್ ದ ಹಾಸ್ಪಿಟ್ಲು, ಏನಾಯ್ತು ಏನು ನೆನಪಿರಲ್ಲ. ಹಳೇದೆಲ್ಲ ಕ್ಲೀನ್ ಆಗಿರುತ್ತೆ. ಸರ್, ನಿಮ್ಮ ಒಂದು ಎಕ್ಸ್ಪೀರಿಯನ್ಸಲ್ಲಿ ಯಾವ್ದಾರು ಒಂದು ಕ್ರಿಟಿಕಲ್ ಸರ್ಜರಿ ಫೇಸ್ ಮಾಡಿರೋದು ನಮ್ಮ ಜೊತೆ ಶೇರ್ ಮಾಡ್ಕೋಬೋದಾ? ಭಾಳ ವೆರೈಟಿ ಇಂಟ್ರೆಸ್ಟಿಂಗ್ ಕೇಸಸ್ ಇರುತ್ತೆ. ಕ್ರಿಟಿಕಲ್, ಕಾಂಪ್ಲೆಕ್ಸ್ ಮತ್ತು ಇಂಟ್ರೆಸ್ಟಿಂಗ್ ಕೇಸಸ್ ಆ ಥರ ನೀವು ಹೇಳ್ಬೋದು. ಕೆಲವೊಂದು ಸಲ ಕೇಸ್ ಸಿಂಪಲ್ ಇದ್ದರೂ ಟೈಮ್ಲಿ ಇಂಟರ್ವೆನ್ಷನ್ ಮೇಕ್ಸ್ ಲಾಟ್ ಆಫ್ ಡಿಫ್ರೆನ್ಸ್. ಈಗ ಸ್ಟ್ರೋಕ್ ಆಗಿರುತ್ತೆ, ಬರೀ ಮಾತದ್ಲಾಗಿರುತ್ತೆ, ಇಮಿಡಿಯೇಟಾಗಿ ಅದಕ್ಕೆ ಕ್ಲಾಟ್ ಇರುತ್ತೆ, ಕ್ಲಾಟ್ ತೆಗೆದು ಪೇಷಂಟ್ ಸ್ಟ್ರೋಕ್ ರಿವರ್ಸ್ ಆಗುತ್ತೆ. ಇನ್ನೊಂದು ಹೇಳ್ತೀನಿ ಹೆಡ್ ಇಂಜುರಿ ಇಂಟ್ರೆಸ್ಟಿಂಗ್. ಒಂದು ಕ್ರಿಕೆಟರ್ ಕ್ರಿಕೆಟ್ ಆಡಬೇಕಾದ್ರೆ ಅವ್ರಿಗೆ ಬಾಲ್ ಬಡ್ದು ಈ ಫೆಲ್ ಡೌನ್ 1-2 ಮಿನಿಟ್ಸ್ ಒಂಥರ ತಲೆ ಸುತ್ತು ಹಂಗೆ ಆ್ಯಂಬುಲೆನ್ಸ್ ಹಾಕೊಂಡು ಇಲ್ಲಿ ಬಂದಾಗ ಕ್ಯಾಜುಲಿಟಿಲಿ ಈ ಸ್ಟಿಲ್ ಕಾನ್ಸಿಯಸ್ ಎಲ್ಲ ಮಾಡ್ತಾರೆ. CT ಸ್ಕ್ಯಾನ್ ಮಾಡ್ಕೊಂಡು ವಾಪಸ್ ಬರೋಕ್ಕೆ ಈಸ್ ಅನ್ಕಾನ್ಸಿಯಸ್, ಈಸ್ ನಾಟ್ ರೆಸ್ಪಾಂಡಿಂಗ್. ಸ್ಕ್ಯಾನಲ್ಲಿ ನೋಡಿದ್ರೆ ಬಿಗ್ ಬ್ಲೀಡ್ ಇಲ್ಲಿ. ಇಮಿಡಿಯೇಟಾಗಿ ಹೋಗ್ಬಿಟ್ಟು ಕ್ಲಾಟ್ ತೆಗೆದುಬಿಟ್ಟು ಸರ್ಜರಿ ಮಾಡಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಈಸ್ ಟೋಟಲಿ ಅಲರ್ಟ್ ಆ್ಯಂಡ್ ಸಿಟ್ಟಿಂಗ್ ಆ್ಯಂಡ್ ಈಟಿಂಗ್ ಬ್ರೇಕ್ಫಾಸ್ಟ್. ಸೊ ಹಿ ವೆಂಟ್ ಬ್ಯಾಕ್ ಟು ಹಿಸ್. ಸೊ ಟೈಮ್ಲಿ ಇಂಟರ್ವೆನ್ಷನ್, ಬ್ರೈನ್ ಫರ್ದರ್ ಡ್ಯಾಮೇಜ್ ಆಗೋದಕ್ಕೆ ಮುಂಚೆ ಮಾಡಿದ್ರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಂದರೆ ಸರ್, ಈ ಬ್ರೈನ್ ಸರ್ಜರಿ ಬಗ್ಗೆ ತಿಳ್ಕೊಬೇಕು ಅಂತ ಒಂದು ಚಿಕ್ಕ ಕುತೂಹಲ ಅಷ್ಟೇ. ಸೊ ಬ್ರೈನ್ ಸರ್ಜರಿ ಅಂದರೆ ಆ ಒಂದು ಆಪರೇಷನ್ ಥಿಯೇಟರಲ್ಲಿ ಏನು ನಡೆಯುತ್ತೆ, ನಿಮ್ಮೊಂದು ಪ್ರೋಸೆಸ್ ಹೇಗಿರುತ್ತೆ? ಭಾಳ ಕಾಂಪ್ಲೆಕ್ಸ್ ಇದು. ಬ್ರೈನ್ ಸರ್ಜರಿ ಅಂದರೆ ನಾವು ಬೇರೆ ಸರ್ಜರಿ ಥರ ನಾವು ಎಲ್ಲ ಕಡೆ ಮಾಡೋಕ್ಕಾಗಲ್ಲ. ಒಂದೇ ವಿಚಾರ, ಅದಕ್ಕೆ ಕೆಲವೊಂದು ಇಕ್ವಿಪ್ಮೆಂಟ್ ಬೇಕು, ಭಾಳ ಸ್ಟೆರಿಲಿಟಿ ಬೇಕು, ಅದಕ್ಕೆ ಮಾನಿಟರಿಂಗ್ ಸಿಸ್ಟಮ್ಸ್ ಬೇಕಾಗುತ್ತೆ. ಅದಕ್ಕೆ ನಾವು ಆಪ್ರೇಷನ್ ಮಾಡಬೇಕಾದ್ರೆ ಮೈಕ್ರೋಸ್ಕೋಪು, ಭಾಳ ಕಾಸ್ಟ್ಲಿ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ. ಬೇರೆ ಥರ ನೀವು ಅದು ಬ್ರೈನಿಗೆ ಟಚ್ ಮಾಡೋಂಗಿಲ್ಲ, ರಿಟ್ರ್ಯಾಕ್ಟ್ ಮಾಡೋಂಗಿಲ್ಲ. ನಮಗೆ ಎಷ್ಟು ಬೇಕು ಅಷ್ಟು ಎಕ್ಯುರೇಟಾಗಿ ಓಪನ್ ಮಾಡಬೇಕು. ಎಷ್ಟು ಮಿನಿಮಲಿ ಅಂದರೆ ಎಷ್ಟು ಕಡಿಮೆ ಬೇಕು ಅಷ್ಟು ಮಾತ್ರ ಓಪನಿಂಗ್ ಮಾಡಿಕೊಂಡು ಯಾವ ಟ್ರಾಜೆಕ್ಟ್ರಿಯಲ್ಲಿ ಹೋಗಿ ಎಷ್ಟು ತೆಗಿಬೇಕು. ನಾವು ಮೈಕ್ರೋಸ್ಕೋಪಲ್ಲಿ ನೋಡಬೇಕು, ಒಂದು ಸೆಕ್ಷನ್ ಅಂತ ಇರುತ್ತೆ, ಅದು ಇದು ಮಾಡಬೇಕು, ಇನ್ನೊಂದು ಕ್ಲಾಟ್ ಮಾಡೋಕ್ಕಿರುತ್ತೆ. ಎಲ್ಲ 2 ಕೈ ಕಾಲು ಮತ್ತು ಕಣ್ಣು ಕಂಪ್ಲೀಟಾಗಿರಬೇಕು, ಮಾನಿಟರ್ ನೋಡ್ತಾ ಇರಬೇಕು. ಅಷ್ಟು ಎಕ್ಯುರೇಟಾಗಿ ಮಾಡಬೇಕಾಗತ್ತೆ. ಯಾವುದೇ ಎರರು ಎಕ್ಸೆಪ್ಟ್ ಆಗಲ್ಲ. ಬ್ರೈನಲ್ಲಿ ಬ್ಲಡ್ ಸಪ್ಲೈ ಜಾಸ್ತಿ ಇರುತ್ತೆ, ಬಟ್ ಬ್ಲಡ್ ಹೊರಗಡೆ ಬರಬಾರ್ದು. ಸೊ ಅದಕ್ಕೆ ಬ್ರೈನಲ್ಲಿ ಆಪ್ರೇಷನ್ ಮಾಡಬೇಕಾದ್ರೆ ಭಾಳ ಕೇರ್ಫುಲ್ ಆಗಿರಬೇಕು. ಅದಕ್ಕೆ ಮೈಕ್ರೋಸ್ಕೋಪಲ್ಲಿ ನಾವು ನೋಡಿದ್ರೆ 30-40 ಟೈಮ್ಸ್ ದೊಡ್ಡದಾಗಿ ಕಾಣಿಸ್ತಿರುತ್ತೆ. ಅದಕ್ಕೆ ನೋಡಿಕೊಂಡು ನಾವು ಮಾಡಬೇಕಾಗತ್ತೆ. ಅದಕ್ಕೆ ಓಪನಿಂಗ್ ಮಾಡೋದಕ್ಕೆ ಯಾವ ಥರ ಓಪನ್ ಮಾಡಬೇಕು, ಯಾವ ಕಡೆಯಿಂದ ಎಂಟ್ರ್ ಆಗಬೇಕು, ಏನು ಡ್ಯಾಮೇಜ್ ಆಗದೇ ಎಲ್ಲ ಕ್ಲೀನಾಗಿ ಮುಗಿಸಿ ಅದು ಕ್ಲೋಸ್ ಮಾಡಿಕೊಂಡು ದೆನ್ ಯು ಹ್ಯಾವ್ ಟು ರಿವರ್ಸ್. ಇಟ್ಸ್ ಎ ವೆರಿ ಡೆಲಿಕೇಟ್ ಆ್ಯಂಡ್ ಕಾಂಪ್ಲೆಕ್ಸ್ ಪ್ರೊಸೀಜರ್. ಸುಮಾರು ಎಷ್ಟು ಗಂಟೆಗಳ ಕಾಲ ಸರ್ಜರಿ ಮಾಡಿದ್ದೀರಾ ಸರ್ ನೀವು? ಸರ್ಜರಿ, ಟ್ಯೂಮರ್ ಸರ್ಜರಿ ಭಾಳ ಟೈಮ್ ತೊಗೊಳುತ್ತೆ. ಕೆಲವೊಂದು ಟ್ಯೂಮರ್ ಸರ್ಜರಿನೂ 13 to 16 hours ತನಕನೂ ಹೋಗುತ್ತೆ, ಕೆಲವೊಂದು ಇನ್ನೂ ಜಾಸ್ತಿ ಹೋಗುತ್ತೆ. ಆಮೇಲೆ ಯೂಶ್ವಲಿ ಬ್ರೈನ್ ಟ್ಯೂಮರ್ ಸರ್ಜರೀಸ್ 4 to 8 hours ಹಾಗೆ ಆಗುತ್ತೆ. ಸೊ ಬ್ರೈನ್ ಟ್ಯೂಮರ್ ಸರ್ಜರಿ ಗಿಡಿಬಿಡಿ ಮಾಡೋಕ್ಕಾಗಲ್ಲ. ಅದು ಎನಿ ಒನ್ ಎರರ್, ಈವನ್ ಸರ್ಜನ್ ಎರರ್ ಇಲ್ಲ, ಯಾರೇ ಅಸಿಸ್ಟೆಂಟ್ ಇರ್ಬೋದು, ಅನಸ್ಥೆಟಿಸ್ಟ್ ಇರ್ಬೋದು, ಏನೇ ಆದರೆ ಡಿಸೆಬಿಲಿಟಿ, ಲೈಫ್ ಲಾಂಗ್ ಡಿಸೆಬಿಲಿಟಿ. ಈವನ್ ನಾವು ಹಾರ್ಟಲ್ಲಿ ಹಿಂಗೆ ನಾವು ಟಚ್ ಮಾಡಿ ಹಿಂಗೆ ಇದು ನೋಡ್ಬೋದು, ಲಿವರಲ್ಲಿ ನೀವು ಮೂಮೆಂಟ್, ಬ್ರೈನಲ್ಲಿ ಆಪ್ಷನ್ನೇ ಇಲ್ಲ. ನೀವು ಎಕ್ಯುರೇಟಾಗಿ 100% ಎಕ್ಯುರೇಟ್ ಇರಲೇಬೇಕು. ಸರಿ, ನಾ ಕೊನೆಯದಾಗಿ ಬ್ರೈನ್ ಹೆಮರೇಜ್. ಸೊ ಈ ಒಂದು ಸಮಸ್ಯೆ ಯಾಕೆ ಬರುತ್ತೆ? ಈಗ ಬ್ರೈನ್ ಹೆಮರೇಜ್ ಅಂದರೆ ಎಲ್ಲರೂ ಹೆದರು ಬಿಡ್ತಾರೆ. ಬ್ರೈನ್ ಹೆಮರೇಜ್ ಬ್ರೈನ್ ಅಂದರೆ ಎಲ್ಲ ರಕ್ತಸ್ರಾವ ಎಲ್ಲ ಕಡೆ ಹೆಂಗೆ ಬ್ಲೀಡಿಂಗ್ ಆಗುತ್ತೆ, ಬ್ರೈನಲ್ಲಿ ಬ್ಲೀಡಿಂಗ್ ಆಗುತ್ತೆ. ಬ್ರೈನಲ್ಲಿ ಬ್ಲೀಡಿಂಗ್ ಯಾಕೆ ಜಾಸ್ತಿ ಕಾಮನ್ ಅಂದರೆ ಬ್ರೈನಿಗೆ ರಕ್ತ ಸಂಚಾರ ಜಾಸ್ತಿ. ಬ್ರೈನಲ್ಲಿ ಬ್ಲೀಡಿಂಗ್ ಆಗೋದಕ್ಕೆ ಕಾರಣ ಅಂದರೆ ರಕ್ತನಾಳಗಳು ಓಲ್ಡ್ ಏಜಲ್ಲಿ, ಅದನ್ನು ಹೇಳಿದ್ರೆ ಎಲಾಸ್ಟಿಸಿಟಿ ಕಳ್ಕೊಂಡು ಹೋಗಿರುತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿಬಿಟ್ಟು ಅದು ಒಡೆದೋಗ್ಬಿಡುತ್ತೆ, ಬ್ಲಡ್ ಹೊರಗಡೆ ಬರುತ್ತೆ. ದಟ್ ಈಸ್ ಕಾಲ್ಡ್ ಬ್ರೈನ್ ಹೆಮರೇಜ್. ಅದು ರಕ್ತನಾಳ ಒಡೆದಾಗಿರ್ಬೋದು, ಹೆಡ್ ಇಂಜುರಿ ಆಗಿರ್ಬೋದು, ಕೆಲವೊಂದು ರಕ್ತನಾಳಗಳ ಅಬ್ನಾರ್ಮಲ್ ರಕ್ತನಾಳಗಳಿರುತ್ತೆ, ಅದು ಒಡೆದೋಗಿರುತ್ತೆ.
ಇನ್ನೊಂದು ಅನ್ಯೂರಿಸಮ್ ಅಂತೀವಿ. ರಕ್ತನಾಳದ್ದು ಒಂದು ಬಲೂನ್ ಥರ ಪೌಚ್ ಆಗಿರುತ್ತೆ, ಎಸ್ಪೆಷಲಿ ನೀವು ಹೇಳಿದ್ರೆ ಕೋಲ್ಡ್ ಇದರಲ್ಲಿ. ಅದು ಒಂದು ಸ್ವಲ್ಪ ಹೊಡೆದ್ಬಿಟ್ಟು ರಕ್ತ ಹೊರಗಡೆ ಬಂದುಬಿಟ್ಲೆ ಸೀವಿಯರ್ ಹೆಡ್ಏಕ್ ಸ್ಟಾರ್ಟ್ ಆಗಿಬಿಡುತ್ತೆ. ದಟ್ ಇಸ್ ದ ವರ್ಸ್ಟ್ ಹೆಡ್ಏಕ್ ಆಫ್ ದರ್ ಲೈಫ್ ಅಂತಾರೆ ಅದು. ಅದು ಸ್ವಲ್ಪ ಬ್ಲೀಡಾಗಿ ನಿಂತಿತ್ತು, ಆ ಟೈಮಲ್ಲಿ ಡಯಾಗ್ನೋಸಿಸ್ ಆಗಿಬಿಟ್ಟು ಎಂಜಿಯೋಗ್ರಾಮ್ ಮಾಡಿ ನೋಡಿಬಿಟ್ಟು ಅದು ಬ್ಲಾಕ್ ಮಾಡಿಬಿಟ್ರೆ ಬಚಾವ್. ಅದು ಮತ್ತೆ ಸೀವಿಯರ್ ಬ್ಲೀಡಿಂಗ್ ಆಗಿ ಹೊರಗಡೆ ಬ್ಲಡ್ ಎಲ್ಲ ಬಂದುಬಿಟ್ರೆ ಅದು ಬ್ಲಡ್ ರಿಯಾಕ್ಟ್ ಆಗುತ್ತೆ ಬ್ರೈನ್ಗೆ, ಪ್ಲಸ್ ಬ್ರೈನ್ಗೆ ಸ್ವೆಲ್ಲಿಂಗ್ ಬರುತ್ತೆ, ಬ್ರೈನ್ ಊತ ಅಂತೀವಿ. ಅದರಿಂದ ಪಕ್ಕದ ಬ್ರೈನು ಡ್ಯಾಮೇಜ್ ಆಗುತ್ತೆ, ಅದು ಕಂಪ್ಲೀಟ್ ಬ್ರೈನ್ ಹಾಳು ಮಾಡಿಬಿಡುತ್ತೆ. ಅದಕ್ಕೆ ಅರ್ಲಿ ಡಯಾಗ್ನೋಸಿಸ್ ಟ್ರೀಟ್ಮೆಂಟ್ ಮಾಡಿದ್ರೆ ಚಾನ್ಸಸ್ ಇರುತ್ತೆ. ಆಮೇಲೆ ಎಷ್ಟು ಬ್ಲೀಡ್ ಆಗಿದೆ ಬ್ರೈನ್ ಹೆಮರೇಜ್ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಬ್ರೈನ್ ಹೆಮರೇಜ್ ಪ್ರಿವೆಂಟೇಬಲ್ ಫಸ್ಟ್. ಒಂದು ಏನಪ್ಪ ಅಂದರೆ ಈ ಥರ ರಕ್ತನಾಳಗಳ ಅಬ್ನಾರ್ಮಲಿಟಿ ಇತ್ತು ಗೊತ್ತಾಯಿತು, ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದ್ರೆ ಬಚಾವು. ಎರಡನೇದು ಹೆಡ್ ಇಂಜುರಿ ಪ್ರಿವೆಂಟೇಬಲ್, ಅದು ಬ್ರೈನ್ ಹೆಮರೇಜ್ ಪೆಟ್ಟಾಗಿ ಒಳಗಡೆ ರಕ್ತ ಇದೆ. ಮೇನ್ ಕಾಮನ್ ಅಂದರೆ ಹೈಪರ್ ಟೆನ್ಷನ್ನಿಂದ ಬ್ಲೀಡ್ ಆಗೋದು. ಬಿ ಪಿ ಮೆಡಿಸಿನ್ ಸರಿಗೆ ತಗೊಳ್ಳಲ್ಲ ಇವರು, ಸಡನ್ನಾಗಿ ಸ್ಟಾಪ್ ಮಾಡಿಬಿಡ್ತಾರೆ. ರಕ್ತ ತೆಳುವಾಗ ಮೆಡಿಸಿನ್ಸ್ ಇರುತ್ತೆ, ಬಿ ಪಿ ಶೂಟ್ ಆಗಿಬಿಡುತ್ತೆ, ಅವಾಗ ಬ್ಲೀಡಿಂಗ್ ಆದರೆ ಬೇಗ ಕ್ಲಾಟ್ ಆಗೋಲ್ಲ, ಜಾಸ್ತಿ ಆಗಿಬಿಡುತ್ತೆ. ಸೊ ಕೆಲವೊಂದು ಸಲ ಹಾರ್ಟಿಗೆ ಸ್ಟೆಂಟ್ ಹಾಕೋಕ್ಕೆ ಭಾಳ ಬ್ಲಡ್ ಥಿನ್ನರ್ಸ್ ಕೊಟ್ಬಿಡ್ತಾರೆ, ಅಲ್ಲಿ ಹೋಗಿ ಅದು ಬ್ಲೀಡ್ ಜಾಸ್ತಿ ಆಗಿಬಿಡುತ್ತೆ. ಎಷ್ಟೊಂದು ಜನಕ್ಕೆ ಹಾರ್ಟ್ ಚೆನ್ನಾಗಿರುತ್ತೆ, ಇಲ್ಲಿ ಬ್ರೈನಲ್ಲಿ ಬ್ಲೀಡ್ ಆಗಿಬಿಡುತ್ತೆ. ಓಕೆ. ಸೊ ಬ್ರೈನ್ ಹೆಮರೇಜ್ ಸ್ವಲ್ಪ ಬ್ಲೀಡ್ ಇದ್ದರೆ ಬ್ರೈನ್ ಟಾಲರೇಟ್ ಮಾಡ್ಕೊಳುತ್ತೆ, ಓವರ್ ವೀಕ್ಸ್ 2-3 ವೀಕ್ಸಲ್ಲಿ 6 ವೀಕ್ಸಲ್ಲಿ ಸೆಟ್ಲ್ ಆಗುತ್ತೆ. ಮೇಜರ್ ಹೆಮರೇಜ್ ಇತ್ತು, ಬ್ಲಡ್ ಕ್ವಾಂಟಿಟಿ ಜಾಸ್ತಿ ಇತ್ತು, ಎಲ್ಲ ಕಡೆ ಬ್ಲಡ್ ಇತ್ತು, ಅದು ಕ್ಯಾವಿಟೀಸ್ ಇರುತ್ತೆ ವೆಂಟ್ರಿಕಲ್ ಅಂತಲ್ಲೆಲ್ಲ ಹೋಗ್ಬಿಟ್ರೆ ಭಾಳ ರಿಸ್ಕ್. ಅದು ಮತ್ತೆ ರೀಬ್ಲೀಡ್ ಆಗೋ ಚಾನ್ಸ್ ಇರುತ್ತೆ, ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ, ಭಾಳ 108 ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಬ್ರೈನ್ ಹೆಮರೇಜ್ ಕೆಲವೊಂದು ಗೊತ್ತೇ ಇರಲ್ಲ, ಅದು ಆಗುತ್ತೆ, ನಾಟ್ ಪ್ರಿವೆಂಟೇಬಲ್. ಬಟ್ ಇದಕ್ಕೆ ಗೊತ್ತಿದ್ದು ಮಿಸ್ಟೇಕ್ ಮಾಡೋದಂದರೆ ಒಂದು ಬಿ ಪಿ ಮೆಡಿಸಿನ್ ಸ್ಟಾಪ್ ಮಾಡೋದು, ಆಮೇಲೆ ಡಯಾಬಿಟಿಸ್ ಕಂಟ್ರೋಲ್ ಮಾಡದೇ ಇರೋದು, ಆಮೇಲೆ ಬೇರೆದಿದು ಫಾಲ್ಸ್ ಪ್ರಿವೆಂಟ್ ಮಾಡೋದು, ಇವೆಲ್ಲನೂ ಪ್ರಿವೆಂಟೇಬಲ್. ಬಟ್ ಆದಮೇಲೆ ಮೆಡಿಕಲ್ ಟ್ರೀಟ್ಮೆಂಟ್, ಸಪೋರ್ಟಿವ್ ಟ್ರೀಟ್ಮೆಂಟ್ ಇರುತ್ತೆ, ಆದಮೇಲೆ ಏನು ಮಾಡೋಕ್ಕೆ ಬರೋಲ್ಲ. ಸರ್ಜಿಕಲ್ ಟ್ರೀಟ್ಮೆಂಟ್ ಟು ಸಮ್ ಎಕ್ಸ್ಟೆಂಟ್ ಇದೆ. ಬ್ರೈನ್ ಊತ ಫಿಟ್ಸ್ ಬರದೇ ಇರೋಂಗಿಲ್ಲ ಮೆಡಿಸಿನ್ಸ್ ಕೊಡ್ತೀವಿ, ಅವ್ರು ರಿಕವರ್ ಆಗತಕ್ಕ ಬೇರೆ ಬಾಡಿಗೆ ಸಪೋರ್ಟ್ ಕೊಡ್ತೀವಿ, ಗ್ರ್ಯಾಜುವಲಿ ರಿಕವರ್ ಆಗ್ತಾರೆ. ಸರ್, ಇನ್ನು ಆಕ್ಸಿಡೆಂಟ್ಸ್ ಎಲ್ಲ ಆಗಿದ್ದ ಸಂದರ್ಭದಲ್ಲಿ ಡೈರೆಕ್ಟ್ ಬ್ರೈನ್ಗೆ ಹೊಡೆತ ಬಿತ್ತು ಅಂತ ಹೇಳ್ತಾರಲ್ವಾ, ಸೊ ಈ ಕೇಸಸ್ನ ಹೇಗೆ ಅಟೆಂಡ್ ಮಾಡ್ತೀರಾ? ಅದು ಡೇ ಟು ಡೇ ಕಾಮನ್. ಅದು ಈಗ ಹೆಲ್ಮೆಟ್ ಹಾಕಿರಲ್ಲ, ಮಕ್ಕಳ ಮೇಲಿಂದ ಬೀಳ್ತಾರೆ, ಇಂಡಸ್ಟ್ರಿಯಲ್ ಆಕ್ಸಿಡೆಂಟ್ಸ್ ಇರುತ್ತೆ, ಏನಿರುತ್ತೆ. ಬಟ್ ಗಾಡ್ ಹ್ಯಾಸ್ ಗಿವನ್ ಗ್ರೇಟ್ ಪ್ರೊಟೆಕ್ಷನ್ಸ್, ಕಲ್ಲು ತಿಕ್ಕಿರುತ್ತೆ, ಅದು ಏನಾಗಲ್ಲ. ಈಗ ಬ್ರೈನ್ಗೆ ಪೆಟ್ಟಾಗೋದು ಒಳಪೆಟ್ಟಾಗಬಾರ್ದು. ಬ್ರೈನ್ ಈವನ್ ಸ್ಕಲ್ ಓಪನ್ ಆಗಿ ಬ್ರೈನ್ ಕಂಡಿದ್ರು ಬದುಕೋತಾರೆ, ಯಾಕೆ ಪ್ರೆಷರ್ ಜಾಸ್ತಿ ಆಗಿರಲ್ಲ. ಬಟ್ ಸ್ಕಲ್ ಹಂಗೆ ಇದು ಒಳಪೆಟ್ಟಾಗಿರ್ಬೇಕು. ಬ್ರೈನ್ ಊತ ಬಂದುಬಿಟ್ರೆ, ಬ್ರೈನ್ ಒಳಗಡೆ ಬ್ಲಡ್ ಕ್ಲಾಟ್ ಆಗಿ ಪ್ರೆಷರ್ ಜಾಸ್ತಿ ಆಗಿಬಿಟ್ರೆ ಸುತ್ತಿಂದೆಲ್ಲ ಬ್ರೈನ್ಗೆ ಹಾಳು ಮಾಡಿಬಿಡುತ್ತೆ, ಅವಾಗ ಬ್ರೈನ್ ಡೆಡ್ ಆಗಿಬಿಡ್ತಾರೆ. ಅದಕ್ಕೆ ಫಸ್ಟ್ ಆಕ್ಸಿಡೆಂಟು ನಾವು ಸೆಕೆಂಡ್ ಆಕ್ಸಿಡೆಂಟ್ ಅಂತೀವಿ. ಬಿದ್ದಾಗ ಫಸ್ಟ್ ಆಕ್ಸಿಡೆಂಟು, ಅದು ಏನು ಡ್ಯಾಮೇಜ್ ಆಯಿತು, ಅದು ಬ್ರೈನ್ ಡ್ಯಾಮೇಜ್ ಆಯಿತು. ಸೆಕೆಂಡ್ ಆಕ್ಸಿಡೆಂಟ್ ಅಂದರೆ 1 ಅವರಲ್ಲಿ ಬ್ರೈನ್ ಊತ ಬಂದುಬಿಟ್ಟು ಕ್ಲಾಟ್ ಜಾಸ್ತಿ ಆಗಿ ಸುತ್ತಮುತ್ತಲ ಬ್ರೈನೆಲ್ಲ ಹಾಳಾಗೋದಿರುತ್ತಲ್ಲ, ಆ ಕಾಂಪ್ಲಿಕೇಶನನ್ನು ಕರೆಕ್ಟ್ ಟೈಮ್ಗೆ ಕರೆಕ್ಟ್ ಸೆಂಟ್ರಿಗೆ ಬಂದು ಕರೆಕ್ಟ್ ಸರ್ಜನ್ ಹತ್ರ ಬಂದರೆ ಡಯಾಗ್ನೋಸಿಸ್ ಮಾಡಿ ಅದು ಚಿಪ್ ಹೊರಗಡೆ ತೆಗೆದುಬಿಟ್ಟು ಬ್ರೈನ್ ಊತ ಹೊರಗಡೆ ಬರೋಕ್ಕೆ ಬಿಟ್ಬಿಟ್ರೆ ಅದು ಸೆಕೆಂಡ್ ಆಕ್ಸಿಡೆಂಟ್ ಸ್ಟಾಪ್ ಮಾಡ್ಬೋದು, ಮೇಜರ್ ಕಾಂಪ್ಲಿಕೇಶನ್ ಪ್ರಿವೆಂಟ್ ಮಾಡ್ಬೋದು. ಅದಕ್ಕೆ ಗೋಲ್ಡನ್ ಅವರ್ ಅಂತೀವಿ. ಆಮೇಲೆ ಕೆಲವೊಂದು ಸಲ ಬ್ರೈನ್ ಹೊರಗಡೆ ಬ್ಲಡ್ ಕ್ಲಾಟ್ ಆಗಿರುತ್ತೆ, ಪೇಷಂಟ್ ಕಾನ್ಸಿಯಸ್ಸೇ ಇರ್ತಾನೆ, ನೋಡೋದು ಬಿದ್ದು ಕೂಡಲೇ ಆಫ್ಟರ್ ಹಾಫ್ ಆನ್ ಅವರ್ ಸಡನ್ಲಿ ಸಿಕ್ ಆಗಿರ್ತಾನೆ. ಅವಾಗೇನಾಗಿರುತ್ತೆ, ಬ್ರೈನ್ ಹೊರಗಡೆ ಆ ಲೇಯರ್ ಒಳಗಡೆ ಬ್ಲಡ್ ಕ್ಲಾಟ್ ಆಗಿರುತ್ತೆ, ಅದು ಬ್ರೈನ್ ಪುಷ್ ಆಗಿ ಅವಾಗ ಅನ್ಕಾನ್ಸಿಯಸ್ ಆಗಿರುತ್ತೆ. ಅಂಥ ಟೈಮಲ್ಲಿ ನೀವು ಬೇಗ ಒಂದು ಸ್ಕ್ಯಾನ್ ಮಾಡಿಕೊಂಡು ಡಯಾಗ್ನೋಸಿಸ್ ಮಾಡಿದ್ರೆ ಅದು ಕ್ಲಾಟ್ ತೆಗೆದುಬಿಟ್ರೆ ಏನೂ ಆಗಲ್ಲ, ನಡ್ಕೊಂಡು ಹೋಗ್ತಾನೆ ಪೇಷಂಟ್. ಅದೇ ಬಿಟ್ಬಿಟ್ರೆ ನೆಕ್ಸ್ಟ್ ಡೇ ಅಥವಾ ನೆಕ್ಸ್ಟ್ ಡೇ ಯಾವತ್ತು ಚಿಕ್ಕ ಹಾಸ್ಪಿಟ್ಲಿಗೆ ಹೋಗಿ ಏನೇನು ಮಾಡ್ಕೊಂಡು ಕಾಂಪ್ಲಿಕೇಶನ್ ಮಾಡಿಕೊಂಡು ಬ್ರೈನ್ ಡೆಡ್ ಆದಮೇಲೆ ಬಂದರೆ ಯಾರೂ ಏನು ಮಾಡೋಕ್ಕಾಗಲ್ಲ. ಹೆಡ್ ಇಂಜುರಿಯಲ್ಲಿ ಅರ್ಲಿ ಡಯಾಗ್ನೋಸಿಸು, ಅರ್ಲಿ ಟ್ರೀಟ್ಮೆಂಟ್ ಎಟ್ ರೈಟ್ ಪ್ಲೇಸ್ ಭಾಳ ಇಂಪಾರ್ಟೆಂಟ್ ಇದೆ. ಕಾಂಪ್ಲಿಕೇಶನ್, ಸೆಕೆಂಡ್ರಿ ಕಾಂಪ್ಲಿಕೇಶನ್ ಆಗೋದು ಪ್ರಿವೆಂಟ್ ಮಾಡಬೇಕು. ಎಲ್ಲಕ್ಕಿಂತಲೂ ಬೆಸ್ಟು ಪ್ರಿವೆನ್ಷನ್. ಈಗ ಕೆಲವೊಂದು ಸಲ ಆಗಿರುತ್ತೆ, ಫಸ್ಟ್ ಆಕ್ಸಿಡೆಂಟ್ ಆಗಲಿ ಸೆಕೆಂಡ್ ಆಕ್ಸಿಡೆಂಟ್ ಆಗಬಾರ್ದು. ಅದಕ್ಕೆ ಸರ್, ಇನ್ನು ಫೈನಲಿ ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ಸಲಹೆ ಏನು ಸರ್? ಇದೆಲ್ಲ ನಾವು ಇಷ್ಟು ಮಾತಾಡಿರೋದು ಒಂದೇ ಒಂದು, ಇವೆಲ್ಲದ ಡಿಸ್ಕಸ್ ಮಾಡಿರೋದು, ಅವೇರ್ನೆಸ್ ಕೊಟ್ಟಿರೋದು, ಜ್ಞಾನ ಕೊಟ್ಟಿರೋದು, ಇದರಲ್ಲಿ 70% ಆಫ್ ದಿ ಡಿಸೀಸಸ್ ಪ್ರಿವೆಂಟೇಬಲ್. ಅದು ಪ್ರಿವೆಂಟ್ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲಿರುತ್ತೆ. ಇನ್ನು 30%
ಅವೇರ್ನೆಸ್ ಇದ್ದರೆ ಅವು ಬಂದಾಗ ಯಾವ ಥರ ಹ್ಯಾಂಡಲ್ ಮಾಡಬೇಕಂತ ಗೊತ್ತು ಮಾಡ್ಕೊಳ್ಳೋದು. ಅದಕ್ಕೆ ಕರೆಕ್ಟ್ ಪ್ಲೇಸಲ್ಲಿ ಕರೆಕ್ಟ್ ಟ್ರೀಟ್ಮೆಂಟಲ್ಲಿ ಮಾಡ್ಬೋದು. ಅವರಿಗೆ ಏನೇ ಡೌಟ್ಸ್ ಇದ್ದರೆ, ಏನೇ ಅದ್ರ ಬಗ್ಗೆ ಕಳಕಳಿ ಇದ್ದರೆ, ದೇ ಕ್ಯಾನ್ ಮೀಟ್ ಮೀ ಎಟ್ ಸ್ಪರ್ಶ್ ಹಾಸ್ಪಿಟಲ್ ಯಶವಂತಪುರ್. ನಾನು ಪ್ರತಿದಿನ ಅಲ್ಲಿರ್ತೀನಿ. ಸೊ ಐ ವಿಲ್ ಬಿ ಹ್ಯಾಪಿ ಟು ಹೆಲ್ಪ್ ದೆಮ್, ನಾಟ್ ಎನ್ ಇಶ್ಯೂ. ನಿಮ್ಮ ಒಂದು ಕಾಂಟ್ಯಾಕ್ಟ್ ಟೈಮಿಂಗ್ಸು ಯಾವ ಟೈಮ್? ಅವರು ನಾನು ಅದೇ ಸ್ಪರ್ಶ್ ಹಾಸ್ಪಿಟಲ್ ಯಶವಂತಪುರ ಬ್ರ್ಯಾಂಚಲ್ಲಿ ನ್ಯೂರೋ ಸೈನ್ಸ್ ಹೆಡ್. ಅಲ್ಲಿ ನಾನು ಮಂಡೇ ಟು ಸಾಟರ್ಡೇ ಎವ್ರಿ ಡೇ ದೇ ಕ್ಯಾನ್ ಮೀಟ್ ಮೀ ಬಿಟ್ವೀನ್ 11 to 2. ಸೊ ನಿಮ್ಮಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಅಂದರೆ ದಯವಿಟ್ಟು ಡಾಕ್ಟರ್ ಶಿವಕುಮಾರ್ ಅವ್ರನ್ನ ಸ್ಪರ್ಶ್ ಹಾಸ್ಪಿಟಲಲ್ಲಿ ಭೇಟಿ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಅವ್ರನ್ನ ಕನ್ಸಲ್ಟ್ ಮಾಡ್ಬೋದು. ಸರ್, ನಿಮ್ಮ ಒಂದು ಟೈಮ್ ನಮಗೋಸ್ಕರ ಕೊಟ್ಟು ಇಷ್ಟೊಂದೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ಕಡೆಯಿಂದ ಧನ್ಯವಾದಗಳು ಸರ್. ಸೊ ಯೂಶ್ವಲಿ ನಾವು ಹೇಳ್ತಿರ್ತೀವಿ ಬ್ರೈನ್ ತಾನೇ, ತಲೆನೋವು ತಾನೇ ಅಂತ, ಬಟ್ ಒಂದು ಬ್ರೈನಿಂದ ಇಷ್ಟೆಲ್ಲ ಒಂದು ಮಾಹಿತಿ ಇದೆ ಅಂತ ನಮಗೆ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ಕಡೆಯಿಂದ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಗಿವಿಂಗ್ ಅಪಾರ್ಚುನಿಟಿ. ಇದು ಎಲ್ರಿಗೂ ಹೆಲ್ಪ್ ಆಗಲಿ, ಎಲ್ಲರಿಗೂ ಅವೇರ್ನೆಸ್ ಆಗಲಿ. ಎಷ್ಟೋ ಜನದ ಮೇಜರ್ ಕಾಂಪ್ಲಿಕೇಶನ್ ಆಗೋದು ಪ್ರಿವೆಂಟ್ ಆಗುತ್ತೆ. ನೀವು ಮಾಡಿರೋ ಈ ಪಾಡ್ಕಾಸ್ಟು ಅನೇಕ ಜನರಿಗೆ ಅವೇರ್ನೆಸ್ ಕೊಡೋದ್ರಿಂದ ಎಷ್ಟೋ ಜನರ ಫ್ಯಾಮಿಲಿ ಮೇಜರ್ ಕಾಂಪ್ಲಿಕೇಶನ್ ಆಗೋದು ಪ್ರಿವೆಂಟ್ ಮಾಡ್ಬೋದು. ಅವರಿಗೆ ಒಂಥರ ಈ ಥರ ಜ್ಞಾನ ಇದ್ದರೆ ಅವರು ಯಾವುದ್ಯಾವುದೋ ಕನ್ಫ್ಯೂಷನಲ್ಲಿ ಎಲ್ಲೆಲ್ಲೋ ಟ್ರೀಟ್ಮೆಂಟ್ ತೊಗೊಳ್ಳೋದಾಗಲಿ ಅಥವಾ ಟ್ರೀಟ್ಮೆಂಟ್ ತೊಗೊಳ್ಳೋದೇ ಇರೋದಾಗಲಿ ಅವೆಲ್ಲ, ಮತ್ತು ಕರೆಕ್ಟ್ ಟ್ರೀಟ್ಮೆಂಟ್ ಯಾವ ಥರ ತೊಗೊಳ್ಬೇಕು ಅನ್ನೋದು ಅವೇರ್ನೆಸ್ ಬಂದರೆ ಇಟ್ ವಿಲ್ ಪ್ರಿವೆಂಟ್ ಮೇಜರ್ ಕಾಂಪ್ಲಿಕೇಶನ್. ಥ್ಯಾಂಕ್ ಯು ಸೋ ಮಚ್ ಸರ್.